ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವೇನನ್ನ ಸ್ಟಡಿ ಮಾಡಿದ್ವಿ, ಕ್ಯಾನ್ಸರ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಸ್ಟಡಿ ಮಾಡ್ತಾ ಇದೀವಿ, ಲಾಸ್ಟ್ ಟಾಪಿಕ್. ಈ ಚಾಪ್ಟರ್ ಅಲ್ಲಿ ಲಾಸ್ಟ್ ಟಾಪಿಕ್ ಯಾವ್ದಿದೆ ನಮ್ಗೆ ಇಲ್ಲಿ, ಡ್ರಗ್ ಅಬ್ಯೂಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ ಇದೆ. ಇವತ್ತು ಡ್ರಗ್ ಅಬ್ಯೂಸ್ ಅಂದ್ರೆ ಏನು, ಆಸ್ ವೆಲ್ ಆಸ್ ಆಲ್ಕೋಹಾಲ್ ಅಬ್ಯೂಸ್ ಅಂದ್ರೆ ಏನು ಅಂತ ನಾವೇನ್ ಮಾಡೋಣ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ನಾವ್ ಏನನ್ನ ಸ್ಟಡಿ ಮಾಡೋಣ, ಇಲ್ಲಿ ಡ್ರಗ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋಣ. ಯಾವ್ದ್ರ ಬಗ್ಗೆ? ಡ್ರಗ್ಸ್. ಡ್ರಗ್ ಅಂದ್ರೆ ಏನು, ಇಲ್ಲಿ ಕಾಮನ್ ಆಗಿ ಕೇಳ್ತಾ ಇರ್ತೀವಿ ನಾವು, ಡ್ರಗ್ಸ್ ಡ್ರಗ್ಸ್ ಅಂತ ಹೇಳಿ. ಏನು ಹಾಗಾದ್ರೆ ಡ್ರಗ್ ಅಂದ್ರೆ? ಆಕ್ಚುಲಿ ಡ್ರಗ್ಸ್ ಆರ್ ನಥಿಂಗ್ ಬಟ್ ಕೆಮಿಕಲ್ಸ್ ಅಲ್ವಾ. ಡ್ರಗ್ಸ್ ಏನು, ಇದು ಕೆಮಿಕಲ್ಸೇ ಅಥವಾ ಮೆಡಿಸನ್ಸ್. ಏನು ನಾವು ಇವಾಗ ಟ್ಯಾಬ್ಲೆಟ್ ತಗೊಳ್ತೀವೋ ಅಥವಾ ಸಿರಪ್ ಕುಡಿತೀವೋ ಅದ್ರಲ್ಲೆಲ್ಲ ಕೆಮಿಕಲ್ಸ್ ಇದೆ ಅಲ್ವಾ. ಅದು ಲಿಟ್ರಲಿ ಏನು ಡ್ರಗ್ ಅಂದ್ರೆ ಇಲ್ಲಿ ದೇ ಆರ್ ಕೆಮಿಕಲ್ಸ್ ಆರ್ ಮೆಡಿಸಿನ್ಸ್. ಬಟ್ ಇಲ್ಲಿ ಡ್ರಗ್ ಅಬ್ಯೂಸ್ ಅನ್ನೋ ವರ್ಡ್ ಅನ್ನ ನಾವು ಇಲ್ಲಿ ಕಲಿತಾ ಇದ್ದೀವಿ. ಡ್ರಗ್ ಅಬ್ಯೂಸ್ ಅಂದ್ರೆ ಏನು, ಈ ಕೆಲವೊಂದು ಡ್ರಗ್ಸ್ ಗಳನ್ನ ಅಂದ್ರೆ ಕೆಮಿಕಲ್ಸ್, ನೆನ್ಪಿಟ್ಕೊಳ್ಳಿ, ಆಲ್ಮೋಸ್ಟ್ ಎಲ್ಲಾ ಡ್ರಗ್ಸ್ ಅನ್ನ ನಾವು ಎದ್ರಿಂದ ತಗೊಳ್ತಾ ಇದೀವಿ, ಒಬ್ಟೈನ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಮೋಸ್ಟ್ ಫ್ರಮ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಗಳಿಂದಾನೇ ಏನ್ ಮಾಡ್ತಾ ಇದೀವಿ, ಈ ಡ್ರಗ್ಸ್ ಗಳನ್ನ ತಗೊಳ್ತಾ ಇದೀವಿ. ಅದೇ ಕಾರಣಕ್ಕೆ ಪ್ಲಾಂಟ್ಸ್ ಏನಿದೆ ಅಂತ ಹೇಳ್ತೀವಿ ನಾವಿಲ್ಲಿ, ಮೆಡಿಕಲ್ ಪ್ರಾಪರ್ಟಿ, ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೆ ಅದ್ರ ಹತ್ರ ಅಂತ ಹೇಳ್ತೀವಲ್ವಾ. ಆ ಪ್ಲಾಂಟ್ ಮೇ ಬಿ ಅದು ಲೀವ್ ಪಾರ್ಟ್ ಇರ್ಬೋದು, ಫ್ರೂಟ್ ಪಾರ್ಟ್ ಇರ್ಬೋದು, ಲೈಕ್ ಲೆಟೆಕ್ಸ್ ಇರ್ಬೋದು, ರೆಸಿನ್ಸ್ ಇರ್ಬೋದು ಅಲ್ವಾ. ಪ್ಲಾಂಟ್ಸ್ ಇಂದ ಪಾರ್ಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅದರಲ್ಲಿರೋ ಕೆಮಿಕಲ್ ಅನ್ನ ತಗೊಂಡು ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಮೆಡಿಸಿನ್ಸ್, ಪಿಲ್ಸ್, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಸಿರಪ್ಸ್ ಈ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಡ್ರಗ್ ಅಂದ್ರೆ ಏನು ಇಲ್ಲಿ, ಡ್ರಗ್ ಆರ್ ದ ಕೆಮಿಕಲ್ಸ್, ಓಕೆ, ಅಥವಾ ಮೆಡಿಸಿನ್ಸ್. ಏನಕ್ಕೆ ಯೂಸ್ ಮಾಡ್ತೀವಿ? ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಅಂದ್ರೆ ಇಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಹುಷಾರಾಗ್ಲಿ ಮದ್ದು ತರ ಏನ್ ಮಾಡ್ತೀವಿ, ಈ ಡ್ರಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಡ್ರಗ್ ಅಬ್ಯೂಸ್ ಅಂದ್ರೆ ಏನು, ಈ ಡ್ರಗ್ಸ್ ಗಳನ್ನ ಅಂದ್ರೆ ಈ ಕೆಮಿಕಲ್ಸ್ ಗಳನ್ನ ಓವರ್ ಆಗಿ ಯೂಸ್ ಮಾಡೋದು, ದುರುಪಯೋಗ ಮಾಡೋದು. ಓಕೆ, ದುರುಪಯೋಗ ಮಾಡಿದ್ರೆ ನಮ್ಗೆ ಗೊತ್ತಿದೆ, ಯಾವುದೇ ಇರ್ಲಿ ಅದು, ಓಕೆ, ನಾವು ಅದನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಅದು ನಮ್ಗೆ ಏನನ್ನ ಕೊಡುತ್ತೆ, ಇಲ್ಲಿ ಕೆಟ್ಟ ಪ್ರಭಾವನ ಬೀರುತ್ತೆ ಅಲ್ವಾ. ಡ್ರಗ್ ಅಬ್ಯೂಸ್ ಅಂದ್ರೆ ಏನು, ಇಲ್ಲಿ ಓವರ್ ಆಗಿ ಈ ಕೆಮಿಕಲ್ಸ್, ಈ ಟ್ಯಾಬ್ಲೆಟ್ಸ್, ಈ ಡ್ರಗ್ಸ್ ಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಕೆಲವೊಬ್ರು ಜನಗಳು ಏನ್ ಮಾಡ್ತಾರೆ, ಇಂಟೇಕ್ ಫ್ರೀಕ್ವೆಂಟ್ ಆಗಿ ಜಾಸ್ತಿ ಅಮೌಂಟ್ ಅಲ್ಲಿ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಕನ್ಸ್ಯೂಮ್ ಮಾಡೋ ಕಾರಣಕ್ಕೆ ಅವರ ಬಾಡಿ ಏನಾಗುತ್ತೆ, ಚೇಂಜಸ್ ಅನ್ನ ತೋರಿಸ್ಲಿಕ್ಕೆ ಶುರು ಆಗುತ್ತೆ. ಫಿಸಿಕಲ್ ಚೇಂಜ್ ಇರ್ಬೋದು, ಓಕೆ, ಅಥವಾ ಬಾಡಿ ಒಳಗಡೆ ಸೈಕಾಲಜಿಕಲ್ ಅಂದ್ರೆ ಫಿಸಿಯೋಲಾಜಿಕಲ್ ಚೇಂಜಸ್ ಇರ್ಬೋದು, ಆಸ್ ವೆಲ್ ಆಸ್ ಸೈಕಾಲಜಿಕಲ್ ಕೂಡ. ಅವ್ರು ಯೋಚನೆ ಮಾಡೋ ರೀತಿ, ಬೇರೆದವ್ರ ಹತ್ರ ಮಾತಾಡೋ ರೀತಿ ಅಂಡ್ ಅವ್ರದ್ದು ಬಿಹೇವಿಯರಲ್ ಚೇಂಜಸ್ ಕೂಡ ಏನಾಗುತ್ತೆ, ಇಲ್ಲಿ ಎಫೆಕ್ಟ್ ಆಗುತ್ತೆ. ಓಕೆ, ಅದು ಏನು ಇಲ್ಲಿ ಡ್ರಗ್ ಅಬ್ಯೂಸ್. ಇವಾಗ ಡ್ರಗ್ಸ್ ಅಂದ್ರೆ ಏನು ಅಂತ ಹೇಳಿದೆ ನಾನು, ದೀಸ್ ಆರ್ ಕೆಮಿಕಲ್ಸ್ ಆರ್ ಮೆಡಿಸನ್ಸ್ ಅಂತಾನು ಹೇಳ್ಬೋದು. ಮೆಡಿಸನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ಡ್ ಫಾರ್ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್. ಅಂದ್ರೆ ಒಬ್ಬರಿಗೆ ಹುಷಾರಿಲ್ಲ ಅಂದ್ರೆ ಈ ಕೆಮಿಕಲ್ಸ್ ಅಥವಾ ಈ ಡ್ರಗ್ಸ್ ಗಳ ಮುಖಾಂತರ ಏನ್ ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಈ ಕೆಮಿಕಲ್ಸ್ ಅಥವಾ ಡ್ರಗ್ಸ್ ಗಳನ್ನ ಕೊಡ್ತೀವಿ. ಓಕೆ, ಹೇಗೆ ನೀವು ಪ್ಯಾರಾಸಿಟಮಾಲ್ ತಗೊಳ್ತಿರೋ, ಡೋಲೋ ತಗೊಳ್ತಿರೋ, ದೀಸ್ ಆರ್ ನಥಿಂಗ್ ಬಟ್ ದ ಡ್ರಗ್ಸ್. ಬಟ್ ಅದನ್ನ ನಾವು ಯಾವ ಕ್ವಾಂಟಿಟಿ ಒಳಗಡೆ ತಗೊಳ್ತಿದೀವಿ ಅನ್ನೋದ್ರ ಮೇಲೆನೆ ಏನಾಗುತ್ತೆ, ಇಲ್ಲಿ ಡ್ರಗ್ ಅಬ್ಯೂಸ್ ಅನ್ನೋ ವರ್ಡ್ ಬರುತ್ತೆ. ಹಾಗಾದ್ರೆ ಡ್ರಗ್ ಅಬ್ಯೂಸ್ ಅಂದ್ರೆ ಏನು ಅಂತ ಹೇಳಿದೆ ನಾನಿಲ್ಲಿ. ಏನನ್ನ ಕಲಿತೀವಿ ನಾವು ಇವಾಗ ಇಲ್ಲಿ, ಡ್ರಗ್ ಅಬ್ಯೂಸ್, ದುರುಪಯೋಗ ಮಾಡ್ಕೊಳ್ಳೋದು. ಓಕೆ, ಡ್ರಗ್ ಅಬ್ಯೂಸ್ ಅಂದ್ರೆ ಏನು ಇಲ್ಲಿ, ವೆನ್ frequent drugs or when frequently drugs are taken by the individual, ಯಾರಾದ್ರೂ ಇರ್ಲಿ, ಓಕೆ, by the individual. ಪದೇ ಪದೇ ಇವಾಗ ಒಬ್ರು ಈ ಡ್ರಗ್ಸ್ ಅನ್ನ ತಗೊಳ್ತಾ ಇದಾರಂದ್ರೆ ಏನ್ ಮಾಡುತ್ತೆ ಅದು, ಇಟ್ ಡಿಸ್ಟರ್ಬ್ಸ್. ಏನ್ ಮಾಡುತ್ತೆ ಇಲ್ಲಿ, ಇಟ್ ಡಿಸ್ಟರ್ಬ್ಸ್ ದೇರ್ ಅಂದ್ರೆ ಯಾರು ಡ್ರಗ್ ಅನ್ನ ಕನ್ಸ್ಯೂಮ್ ಮಾಡ್ತಾರೋ, ದೇರ್ ಫಿಸಿಕಲ್, ಸೈಕೋಲಾಜಿಕಲ್ ಅಂಡ್ ಸೋಷಿಯಲ್. ಅಂದ್ರೆ ಸೋಷಿಯಲ್ ಅಂದ್ರೆ ಏನ್ ಅನ್ಕೋಬಹುದು ನಾವಿಲ್ಲಿ, ಬಿಹೇವಿಯರಲ್. ಓಕೆ, ಬಿಹೇವಿಯರಲ್ ಆಸ್ಪೆಕ್ಟ್ಸ್. ಓಕೆ, ಒಂದು ಅವ್ರ ಹೆಲ್ತ್ ಹಾಳಾಗ್ಬೋದು ಫಿಸಿಕಲಿ, ಓಕೆ, ಸೈಕಾಲಜಿಕಲಿ ಅವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ತಮ್ಮ ಫೀಲಿಂಗ್ಸ್ ಗಳು ಏನಾಗುತ್ತೆ ಇಲ್ಲಿ ಚೇಂಜ್ ಆಗುತ್ತೆ. ಅಂಡ್ ಬಿಹೇವಿಯರ್ಲಿ, ಸೋಷಿಯಲಿ, ಅವ್ರ ಮನೇಲಿ, ಫ್ಯಾಮಿಲಿಯಲ್ಲೇ ನೋಡಿ,
ಓಕೆ, ಏನ್ ಮಾಡ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಡ್ರಂಕ್ ಕ್ಯಾಟ್ಸ್ ತುಂಬಾ ಏನ್ ಮಾಡ್ತಿರ್ತಾರೆ, ಆಲ್ಕೋಹಾಲ್ ಕುಡಿತಾ ಇರ್ತಾರೆ. ಓಕೆ, ಸೊ ಕುಡ್ದವ್ರದ್ದು ಫ್ಯಾಮಿಲಿ ಯೂಶುವಲಿ ಏನಾಗ್ತಿರುತ್ತೆ, ಅವ್ರು ತುಂಬಾ ಕಚ್ಚಾಡ್ತಿರ್ತಾರೆ. ಬಿಕಾಸ್ ಒಬ್ಬ ಮನುಷ್ಯ ಇಲ್ಲಿ ಆಲ್ಕೋಹಾಲ್ಗೆ ಎಡಿಕ್ಟ್ ಆಗ್ಬಿಟ್ಟು ಆಲ್ಕೋಹಾಲ್ ಅಬ್ಯೂಸ್ ಆಗಿ ತಾನು ಏನ್ ಮಾಡ್ತಾ ಇದ್ದಾನೆ, ತನ್ನ ಫಿಸಿಕಲ್ ಹೆಲ್ತ್ ಅನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಲ್ವಾ. ಫಿಸಿಕಲಿ ಡಿಸ್ಟರ್ಬ್ ಆಯ್ತಾ ಇದು, ಎಸ್, ಎಡಿಕ್ಟ್ ಆಗಿದ್ದಕ್ಕೆ, ಅಬ್ಯೂಸ್ ದುರುಪಯೋಗ ಜಾಸ್ತಿ ಕುಡಿತಾ ಇರೋದಕ್ಕೆ. ಆಸ್ ವೆಲ್ ಆಸ್ ಸೈಕಲಾಜಿಕಲ್, ಕುಡ್ದ್ ಬಂದ್ಬಿಟ್ಟು ಸುಮ್ನೆ ಮಲಗ್ತಾರ, ನೋ, ಏನ್ ಮಾಡ್ತಾರೆ, ಮನೇಲಿ ಇರೋರ ಹತ್ರ ಹೊರಗಡೆ ಇರೋರ ಹತ್ರ ಸುಮ್ನೆ ಏನ್ ಮಾಡ್ತಾರೆ, ಅಲ್ಲಿ ಜಾಸ್ತಿ ಜಗಳ ಮಾಡಕ್ಕೆ ಶುರು ಮಾಡ್ತಾರೆ. ಸೈಕಲಾಜಿಕಲಿ ಬೇರೆ ಆಗ್ತಾ ಇದೆ, ಅವ್ರ ಮಾತುಗಳು ಬೇರೆ ರೀತಿ ಇರುತ್ತೆ. ಸೊ ಸೈಕಲಾಜಿಕಲಿ ಕೂಡ ಏನಾಗುತ್ತೆ, ಇಲ್ಲಿ ಎಫೆಕ್ಟ್ ಆಗುತ್ತೆ. ಅಂಡ್ ಬಿಹೇವಿಯರ್ಸ್ ಕೂಡ ಏನಾಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ ಯಾರ ಹತ್ರ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಆ ಟೈಮಲ್ಲಿ ಅವ್ರು ಏನ್ ಮಾಡ್ಬಿಟ್ಟಿರ್ತಾರೆ, ಮರ್ತ್ ಹೋಗ್ಬಿಟ್ಟಿರ್ತಾರೆ. ಸೊ ಹಾಗಾದ್ರೆ ಈ ಡ್ರಗ್ ಅಬ್ಯೂಸ್ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ. ಯಾವುದೇ ಒಂದು ಡ್ರಗ್ ಅನ್ನ, ಯಾವುದೇ ಒಂದು ಕೆಮಿಕಲ್ ಅನ್ನ ನಾವು ಅತಿಯಾಗಿ ಉಪಯೋಗಿಸಿದ್ರೆ, ದುರುಪಯೋಗ ಮಾಡಿದ್ರೆ ಅದೇನ್ ಮಾಡುತ್ತೆ, ನಮ್ಮ ಫಿಸಿಕಲ್ ಆಸ್ಪೆಕ್ಟ್ ಅನ್ನ, ಸೈಕಲಾಜಿಕಲ್ ಥಿಂಕ್ ಮಾಡೋದನ್ನ, ಆಮೇಲೆ ಬೇರೆಯವ್ರ ರೀತಿ ಬೆರೆಯೋದನ್ನ, ಬಿಹೇವಿಯರಲ್ ಚೇಂಜಸ್ ಅನ್ನ ಏನ್ ಮಾಡುತ್ತೆ, ಇದು ಕೊಡುತ್ತೆ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಈ ಡ್ರಗ್ ಅಬ್ಯೂಸ್ ಯಾಕೆ ನಿಮಗಿದೆ, ಅಂಡ್ ಡ್ರಗ್ ಅಬ್ಯೂಸ್ ಜಾಸ್ತಿ ಯಾರಲ್ಲಿ, ಯಾವ ಗುಂಪಿನ ಜನಗಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಹಾಗಾದ್ರೆ. ಸೊ ಡ್ರಗ್ ಅಬ್ಯೂಸ್ ಇಸ್ ಕಾಮನ್ಲಿ ನೋಟಿಸ್ಡ್, ಕಾಮನ್ ಇನ್ ಡ್ರಗ್ ಅಬ್ಯೂಸ್, ಕಾಮನ್ ಇನ್ ಅಡೋಲ್ಸೆನ್ಸ್. ಅಡೋಲ್ಸೆನ್ಸ್ ಅಂದ್ರೆ ಏನು, ಇಲ್ಲಿ ಯಾವ ಮಕ್ಕಳು 12 ವರ್ಷದಿಂದ 18 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನಾವ್ ಏನಂತ ಕರಿತೀವಿ, ಇಲ್ಲಿ ಅಡೋಲ್ಸೆನ್ಸ್ ಏಜ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಸೊ ಅಡೋಲ್ಸೆನ್ಸ್ ಏಜ್ ಗ್ರೂಪ್ ಅಲ್ಲಿ ಈ ಡ್ರಗ್ ಅಬ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಕೇಳಿರ್ತೀರಾ, ಡ್ರಗ್ ಅನ್ನ ತಗೊಳ್ತಾ ಇದಾರೆ, ಗಾಂಜಾ, ಭಾಂಗ್ ಅಂತೆಲ್ಲ ಕೇಳಿರ್ತೀರಾ ನೀವು ಅಲ್ವಾ. ಸೊ ಅಲ್ಲಿ ನೋಡಿದ್ರೆ ನೀವು ಆಲ್ಮೋಸ್ಟ್ ಲೈಕ್ ನಿಮ್ ಏಜ್ ಮಕ್ಕಳೇ ಇರ್ತಾರೆ. ಸೊ ಇಲ್ಲಿ ನೋಡಿ, ಏಜ್ ಏನಿದೆ, 12 to 18 years, ಅಡೋಲ್ಸೆನ್ಸ್ ಅಂದ್ರೆ ಈ ಪೀರಿಯಡ್ ಅಥವಾ ಈ ಫೇಸ್ ಏನಿದೆಯಲ್ಲ, ಚೈಲ್ಡ್ಹುಡ್ ಮತ್ತೆ ಅಡಲ್ಟ್ಹುಡ್ ಅದ್ ಎರಡರ ಮಧ್ಯೆ ಇರುವಂತದ್ದು, ಇದಕ್ಕೆ ನಾವು ಅಡೋಲ್ಸೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾಕೆ ಇಲ್ಲಿ ಡ್ರಗ್ ಅಡಿಕ್ಟ್ ಅಥವಾ ಡ್ರಗ್ ಅಬ್ಯೂಸ್ ಆಗ್ತಾ ಇದೆ ಈ ಏಜ್ ಗ್ರೂಪ್ ಮಕ್ಕಳಿಂದ ಅಂತ ಹೇಳಿದ್ರೆ, ಅವ್ರಿಗೆ ಫಸ್ಟ್ ಥಿಂಗ್ ಏನಿರುತ್ತೆ, ಕ್ಯೂರಿಯಾಸಿಟಿ. ನಾನು ಒಂದ್ಸರಿ ಅದನ್ನ ಕುಡಿದ್ ನೋಡಿದ್ರೆ ಹೇಗಿರುತ್ತೆ, ನಾನು ಒಂದ್ಸರಿ ಅದನ್ನ ಇಂಟೇಕ್ ಮಾಡಿದ್ರೆ, ಅದನ್ನ ಸ್ಮೋಕ್ ಮಾಡಿದ್ರೆ, ಇವನ್ ಸಿಗರೇಟ್ ಅಂಡ್ ಆಲ್, ಓಕೆ, ಸಿಗರೇಟ್ ಸ್ಮೋಕ್ ಮಾಡಿದ್ರೆ ಹೇಗಿರುತ್ತೆ ತಿಳ್ಕೊಬೇಕು. ಕ್ಯೂರಿಯಾಸಿಟಿಗೋಸ್ಕರ ಏನಾಗುತ್ತೆ, ಇಲ್ಲಿ ಎಡಿಕ್ಷನ್ ಅಥವಾ ಡ್ರಗ್ ಅಬ್ಯೂಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ಎಕ್ಸೈಟ್ಮೆಂಟ್, ನಾನು ಟ್ರೈ ಮಾಡ್ಬೇಕು ಅಂತ ಹೇಳಿ ಆ ಥಾಟ್ ಆದ್ರೂ ಬರ್ಬೋದು. ಅಥವಾ ಇಲ್ಲ ಅಂದ್ರೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿ, ಸುಮ್ಮನೆ ನಾನು ಟ್ರೈ ಮಾಡ್ತೀನಿ, ಇರೋದೊಂದು ಲೈಫು ಅಂತ ಹೇಳಿ. ಸೊ ಈ ರೀತಿ ಈ ಗ್ರೂಪ್ ಅಲ್ಲಿ ಅವೇರ್ನೆಸ್ ಅಷ್ಟೊಂದು ಜಾಸ್ತಿ ಇರಲ್ಲ ಈ ಮಕ್ಕಳಿಗೆ. ಸ್ಟಿಲ್ ದೇ ವಿಲ್ ಬಿ ಕಿಡ್, ಮಕ್ಕಳೇ ಇರ್ತಾರೆ, ಬಟ್ ಅವ್ರಿಗೆ ಅವ್ರು ಏನ್ ಅನ್ಕೊಳ್ತಾ ಇರ್ತಾರೆ, ಇಲ್ಲಿ ನಮ್ಗೆಲ್ಲ ಗೊತ್ತು, ಎಲ್ಲ ಬರುತ್ತೆ, ವಿ ಆರ್ ದ ಹೀರೋಯಿನ್ ಅನ್ಕೊಂಡು ಇರ್ತಾರೆ ಅಲ್ವಾ. ಸೊ ಈ ಫೇಸ್ ಏನಿದೆ, ತುಂಬಾ ವಲ್ನರಬಲ್ ಫೇಸ್ ಇರುತ್ತೆ ಅವ್ರದ್ದು. ಓಕೆ, ಇದೇ ಫೇಸ್ ಅಲ್ಲೇ ನೀವು ಕೂಡ, ಇದೇ ಫೇಸ್ ನಿಮ್ದು 12 to 18 years, ಈ ಏಜ್ ಗ್ಯಾಪ್ ಅಲ್ಲೇ ಐದರ್ ನೀವು ಗುಡ್ ಪಾತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಿರೋ ಅಥವಾ ಅನ್ವಾಂಟೆಡ್ ಪಾತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಿರೋ ಅನ್ನೋದು ಡಿಸೈಡ್ ಆಗುತ್ತೆ ಲೈಫ್ ಅಲ್ಲಿ. ಸೊ ಏನಾದ್ರೂ ಇಲ್ಲಿ ಡ್ಯಾಮೇಜ್ ಆದ್ರೆ ಮೇ ಬಿ ಇನ್ ಫ್ಯೂಚರ್ ಅಲ್ಲಿ, ಬಿಕಾಸ್ ಹ್ಯೂಮನ್ ಏನಿದೆ, ವಿ ಕ್ಯಾನ್ ಅಗೇನ್ ರೀಬಿಲ್ಡ್ ಅವರ್ ಲೈಫ್, ಬಟ್ ಕೆಲವೊಂದು ಟ್ರಾಮಾಸ್ ಏನಾಗುತ್ತೆ ಇಲ್ಲಿ ಅದೇ ರೀತಿ ಉಳ್ಕೋಬಾರ್ದು ಅಲ್ವಾ. ಸೊ ಆ ಕಾರಣಕ್ಕೆ ಈ ಏಜ್ ಅಲ್ಲಿ ಏನಿರ್ಬೇಕು, ಹೈಲಿ ಸೆನ್ಸಿಬಲ್. ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಟೀಚರ್ಸ್ ಅನ್ನ ಅಥವಾ ಅಪ್ಪ ಅಮ್ಮನ ಅಥವಾ ನಿಮ್ಗೆ ಯಾರು ತುಂಬಾ ಇಷ್ಟ ಇರ್ತಾರೋ ಎಲ್ಡರ್ ಪೀಪಲ್, ಅವ್ರ ಹತ್ರ ಕೇಳ್ಬಿಟ್ಟು ನೀವೇನ್ ಮಾಡ್ಬೇಕು, ಇಲ್ಲಿ ನಿಮ್ಮ ಡೆಸಿಷನ್ಸ್ ಅನ್ನ ತಗೊಳ್ಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಡ್ರಗ್ ಅಡಿಕ್ಷನ್ ಏನಕ್ಕಾಗುತ್ತೆ, ಡ್ರಗ್ ಅಡಿಕ್ಷನ್ ಆಗಿದೆ ಅವ್ರಿಗೆ ಅಂತ ಹೇಳ್ತೀವಿ. ಯಾಕೆ ಅಡಿಕ್ಷನ್ ಆಗಿರುತ್ತೆ, ಮೂವಿಲೆಲ್ಲ ನೋಡಿರ್ತಾರೆ, ಈಸ್ ಅಡಿಕ್ಟೆಡ್. ಸೊ ಅವ್ರನ್ನ ತಗೊಂಡು ಏನ್ ಮಾಡ್ತಿರ್ತಾರೆ, ಇಫ್ ಇಟ್ ಆಲ್ ಡ್ರಗ್ ಅಡಿಕ್ಟ್ ಆಗಿದ್ರೆ ಆ ಮಕ್ಕಳನ್ನ ತಗೊಂಡೋಗಿ ಏನ್ ಮಾಡ್ತಿರ್ತಾರೆ, ಇಲ್ಲಿ ರಿಹ್ಯಾಬ್ ಸೆಂಟರ್ ಅಂತ ಹೇಳಿರುತ್ತೆ. ಇವನ್ ಆಲ್ಕೋಹಾಲ್ಗೂ ಇರುತ್ತೆ, ಅದನ್ನ ಡ್ರಗ್ ಅನ್ನ ಬಿಡಿಸ್ಲಿಕ್ಕೆ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದನ್ನ ಬಿಡಿಸ್ಲಿಕ್ಕೆ ಏನ್ ಮಾಡ್ತಾರೆ, ರಿಹ್ಯಾಬ್ ಸೆಂಟರ್ಸ್ ಅಲ್ಲಿ ಹಾಕ್ತಾರೆ. ಸೊ ಅವರು ಅಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಸ್ಲೋ ಆಗಿ ಏನ್ ಮಾಡ್ತಾರೆ, ಆ ಡ್ರಗ್ ಇಂದ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಅವ್ರ ಬಾಡಿ ಏನ್ ಮಾಡಲ್ಲ, ಇಲ್ಲಿ ಡ್ರಗ್ ಅಡಿಕ್ಟೆಡ್ ಇರುವಂತ ಪರ್ಸನ್ ಬಾಡಿ ಏನ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿರುತ್ತೆ, ಡೈಲಿ ಅದನ್ನ ಇಂಟೇಕ್ ಮಾಡ್ಕೊಂಡು ಡ್ರಗ್ ಅನ್ನ ತಗೊಂಡು ಬಿಟ್ಬಿಡ್ಬೇಕು ಅಂದ್ರೆ ಆಗಲ್ಲ ಅವ್ರಿಗೆ. ಓಕೆ, ಸೊ ಇಲ್ಲಿ ನಮ್ಮ ಬಾಡಿ ಒಳಗಡೆ ಸರ್ಟನ್ ಕೆಮಿಕಲ್ಸ್ ಏನಾದ್ರು ಪ್ರೆಸೆಂಟ್ ಇದ್ಬಿಟ್ರೆ, ಫ್ರೀಕ್ವೆಂಟ್ ಆಗಿ ತಗೊಂಡು ಅದೇನ್ ಮಾಡುತ್ತೆ, ಇನ್ನು ಬೇಕು ಅನ್ನೋ ಒಂದು ಅಡಿಕ್ಷನ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ಹುಟ್ಸಾಕತ್ತೆ. ಓಕೆ, ಸೊ ಅಡಿಕ್ಷನ್, ಇವಾಗ ಅಡಿಕ್ಷನ್ ಅನ್ನ ಬಿಡ್ಸಕ್ ಹೋದ್ರೆ ರಿಹ್ಯಾಬ್ ಸೆಂಟರ್ಗೆ ಹಾಕ್ತಾರೆ ಅಂತ ಹೇಳಿದ್ವಿ. ಸೊ ಅಲ್ಲಿ ಏನ್ ಮಾಡ್ತಾರೆ, ಆ ಡ್ರಗ್ ಅನ್ನ ಅಥವಾ ಆಲ್ಕೋಹಾಲ್ ಕುಡಿಯೋದನ್ನ, ಡ್ರಗ್ ಅನ್ನ ತಗೊಳ್ಳೋದನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಯಾರು ಅಡಿಕ್ಟೆಡ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಕೆಲವೊಂದು ಸಿಂಡ್ರೋಮ್, ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅಡಿಕ್ಷನ್ ನ ಬಿಡ್ತಾ ಇದ್ದಾರೆ, ಓಕೆ, ಆ ಟೈಮಲ್ಲಿ ವಿಡ್ರಾವಲ್ ಸಿಂಡ್ರೋಮ್ಸ್ ಅಂತ ತೋರಿಸ್ತಾರೆ, ಅಂದ್ರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್.
ಸೊ ಏನೇನಾಗುತ್ತೆ ಅವ್ರಿಗೆ ಕ್ರಮೇಣ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಡ್ರಗ್ ತಗೊಳ್ತಾ ಇದ್ದೀನಿ ನಾನು, ನನ್ಗೆ ಡ್ರಗ್ಸ್ ಬಿಡಿಸ್ಬೇಕು ಅಂತ ರಿಹ್ಯಾಬ್ ಸೆಂಟರ್ ಅಲ್ಲಿ ಹಾಕಿದ್ರೆ ಅಲ್ಲಿ ನನ್ಗೆ ಡ್ರಗ್ ಸಿಗಲ್ಲ, ನಾನು ತಗೊಳಲ್ಲ. ಬಟ್ ಆವಾಗ ನನ್ನ ಬಾಡಿ ಏನ್ ಮಾಡುತ್ತೆ, ಕೆಲವೊಂದು ಸಿಂಪ್ಟಮ್ಸ್ ಅನ್ನ ತೋರ್ಸೋಕೆ ಶುರು ಮಾಡುತ್ತೆ. ಲೈಕ್ ಆಂಗ್ಸೈಟಿ ಇರ್ಬೋದು, ಓಕೆ, ಅಂಡ್ ಅಗ್ರೆಸಿವ್ನೆಸ್, ತುಂಬಾ ಕೋಪ ಬರ್ಬೋದು. ಆಸ್ ವೆಲ್ ಆಸ್ ಏನಾಗುತ್ತೆ ಇಲ್ಲಿ ಕೈ ಎಲ್ಲ ನಡ್ಗೋಕ್ ಶುರು ಆಗುತ್ತೆ, ಶೇಕಿನೆಸ್, ಓಕೆ, ಅಂಡ್ ನಾಸಿಯಾ ಬಂದಂಗ ಆಗೋದು, ವಾಮಿಟಿಂಗ್ ಸೆನ್ಸೇಷನ್. ಸೊ ಇದೆಲ್ಲ ಏನಾಗುತ್ತೆ, ಇವನ್ ಸ್ವೆಟ್ ಆಗೋದು, ಇವೆಲ್ಲ ಏನು ಇಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್. ಸೊ ಏನ್ ಹೇಳ್ದೆ ನಾನು ಇಲ್ಲಿ, ವಿಡ್ರಾವಲ್ ಸಿಂಪ್ಟಮ್ಸ್ ಏನಕ್ಕೆ ಬರುತ್ತೆ, ಯಾವಾಗ ಡ್ರಗ್ ಅಡಿಕ್ಷನ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ ಹೋಗ್ತೀವಿ, ಬಿಡ್ಲಿಕ್ಕೆ ಹೋಗ್ತೀವಲ್ಲ ಆವಾಗ. ಸೊ ಬಟ್ ಅಡಿಕ್ಷನ್ ಏನಕ್ಕಾಗಿರುತ್ತೆ, ಅಡಿಕ್ಷನ್ ಏನಕ್ಕಾಗಿರುತ್ತೆ ಇಲ್ಲಿ, ಅಡಿಕ್ಷನ್ ಡ್ರಗ್ ಅಡಿಕ್ಷನ್, ಓಕೆ, ಅಡಿಕ್ಷನ್ ಏನಕ್ಕಾಗಿರುತ್ತೆ ಇಲ್ಲಿ, ಕಾರಣ ಏನು ಅಡಿಕ್ಷನ್ ಆಗ್ಲಿಕ್ಕೆ, ಒಂದು ಕ್ಯೂರಿಯಾಸಿಟಿ, ರೀಸನ್ ಏನು, ಓಕೆ, ರೀಸನ್ ಏನು ಅಡಿಕ್ಷನ್ ಆಗ್ಲಿಕ್ಕೆ, ಒಂದು ಕ್ಯೂರಿಯಾಸಿಟಿ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ. ಇನ್ನು ಸುಮಾರು ರೀಸನ್ಸ್ ಇರ್ಬೋದು, ನಿಮ್ ಜೊತೆ ಇರೋ ನಿಮ್ ಪಿಯರ್ ಗ್ರೂಪ್ಸ್ ಅಥವಾ ಸೀನಿಯರ್ಸ್ ಟ್ರೈ ಮಾಡಿ ನೋಡು ಇರ್ಲಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಓಕೆ. ಸೊ ದರ್ ಮೇ ಬಿ ಮೆನಿ ರೀಸನ್ಸ್. ಸೊ ಎಡಿಕ್ಷನ್ ಆದವಾಗ ಏನಾಗುತ್ತೆ ಇಲ್ಲಿ, ಬಾಡಿ ಏನಾಗಿರುತ್ತೆ, ಬಾಡಿ ಹ್ಯಾಸ್ ಸರ್ಟನ್ ಕೆಮಿಕಲ್ಸ್ ಅಂದ್ರೆ ಡ್ರಗ್ಸ್, ಓಕೆ, ಕೆಮಿಕಲ್ಸ್ ಫಾರ್ ಲಾಂಗರ್ ಟೈಮ್, ಓಕೆ. ತಗೊಳ್ತಾನೆ ಇರ್ತೀವಿ, ಬಿಡಕ್ ಆಗ್ತಾ ಇರಲ್ಲ, ಡ್ರಗ್ ಅನ್ನ ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ, ಓಕೆ. ಬಟ್ ಯಾವಾಗ ಇದನ್ನ ಬಿಡಬೇಕು ಅಂದ್ರೆ, ಅಡಿಕ್ಷನ್ ಆಗಿರೋದನ್ನ ನಿಲ್ಲಿಸ್ಬೇಕಾದ್ರೆ ಕೆಲವೊಂದು ಏನ್ ಬರುತ್ತೆ ಇಲ್ಲಿ, ವಿಡ್ರಾವಲ್ ಸಿಂಪ್ಟಮ್ಸ್. ಸೊ ಏನ್ ಬರುತ್ತೆ ಇಲ್ಲಿ, ಡ್ರಗ್ ವಿಡ್ರಾವಲ್ ಸಿಂಪ್ಟಮ್ಸ್ ಅಥವಾ ಸಿಂಡ್ರೋಮ್, ಇಲ್ಲಿ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ, ಓಕೆ. ಸಿಂಡ್ರೋಮ್ ಅಂದ್ರೆ ಏನು ಅಂತ ಹೇಳಿದ್ವಿ ನಾವು, ಜಸ್ಟ್ ಸಿಂಡ್ರೋಮ್ ಅಂದ್ರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್. ಸೊ ಏನೇನಾಗುತ್ತೆ ಅಡಿಕ್ಷನ್ ನ ಬಿಡ್ಬೇಕಾದ್ರೆ, ಸೊ ನಾನು ಏನಂತ ಹೇಳ್ದೆ, ಶೇಕಿನೆಸ್, ನಡ್ಗೋದು, ಸ್ವೆಟ್ ಆಗೋದು, ಅಗ್ರೆಸಿವ್ನೆಸ್, ತುಂಬಾ ಕೋಪ ಬರೋದು, ಅಗ್ರೆಸಿವ್ನೆಸ್. ಮೂವಿಲೆಲ್ಲ ನೋಡಿರ್ತೀರಾ ನೀವು ಅಲ್ವಾ, ಅವ್ರಿಗೆ ಊಟಕ್ಕೆ ತಟ್ಟೆಲ್ ಹಾಕೊಟ್ರು ಏನ್ ಮಾಡ್ತಾರೆ, ತಟ್ಟೆನೆ ಬಿಸಾಕ್ತಾರೆ, ಅಗ್ರೆಸಿವ್ನೆಸ್. ಅಂಡ್ ಮತ್ತೇನಾಗುತ್ತೆ ಅಂತ ಹೇಳಿದ್ವಿ ಇಲ್ಲಿ, ನಾಸಿಯಾ, ವಾಮಿಟಿಂಗ್ ಬರೋ ರೀತಿ ಆಗೋದು, ಅಂಡ್ ಎಕ್ಸೆಟ್ರಾ, ಇವನ್ ವಾಮಿಟಿಂಗ್. ಬಟ್ ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಅತಿ ಆದವಾಗ ಏನಾಗುತ್ತೆ, ಇವನ್ ಅ ಪರ್ಸನ್ ಕ್ಯಾನ್ ಡೈ. ಏನಂತ ಹೇಳಿದೆ ನಾನು, ಇವನ್ ಅ ಪರ್ಸನ್ ಕ್ಯಾನ್ ಡೈ. ಯಾಕೆ, ಬಿಕಾಸ್ ಅಷ್ಟೊಂದು ಅಡಿಕ್ಟ್ ಆಗಿರ್ತಾರೆ ಫಾರ್ ಅ ಪ್ರೊಲಾಂಗ್ಡ್ ಟೈಮ್, ಸುಮಾರು ವರ್ಷಗಳ ಕಾಲ ಡ್ರಗ್ ಅನ್ನ ತಗೊಂಡು ಸಡನ್ ಆಗಿ ಅವ್ರಿಗೆ ರಿಹ್ಯಾಬ್ ಸೆಂಟರ್ ಹಾಕ್ಬಿಟ್ಟು ಬಿಡ್ಸಕ್ ಹೋದ್ರೆ ದಟ್ಸ್ ನಾಟ್ ದ ಗುಡ್ ಸೈನ್, ಓಕೆ. ಅವ್ರಿಗೆ ಇದೆಲ್ಲ ಸಿಂಪ್ಟಮ್ಸ್ ಒಟ್ಟಿಗೆ ಏನಾಗುತ್ತೆ, ಅವ್ರಿಗೆ ಹೊಸ ಜಗತ್ತಿಗೆ ಬಂದೋ ರೀತಿ ಆಗುತ್ತೆ, ಎಲ್ಲ ತಡ್ಕೊಳಕ್ ಆಗಲ್ಲ ಅವ್ರಿಗೆ ಸುತ್ತಮುತ್ತ ನಡೀತಾ ಇರೋದನ್ನ. ಸೊ ಅದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಇರೋ ಕಾರಣಕ್ಕೆ ದೇ ಮೇ ಟೇಕ್ ರಾಂಗ್ ಸ್ಟೆಪ್, ಲೈಕ್ ಏನ್ ಮಾಡ್ಕೋಬಹುದು, ಅವರಲ್ಲಿ ತಮ್ಮ ಲೈಫ್ ಅನ್ನು ಕೂಡ ಏನ್ ಮಾಡ್ಕೊಳ್ತಾರೆ, ಎಂಡ್ ಆಗೋ ಚಾನ್ಸಸ್ ಇರುತ್ತೆ ಸಿವಿಯರ್ ಕೇಸಸ್ ಅಲ್ಲಿ, ಓಕೆ. ಸೊ ಹಾಗಾದ್ರೆ ಡ್ರಗ್ಸ್ ಇಂದ ಇಷ್ಟೊಂದು ಏನಾಗ್ತಾ ಇದೆ ಇಲ್ಲಿ, ಇಂಪ್ಯಾಕ್ಟ್ ಬರ್ತಿದೆ ಅಲ್ವಾ. ಹಾಗಾದ್ರೆ ಡ್ರಗ್ಸ್ ಅನ್ನ ನಾವೇನ್ ಮಾಡೋಣ, ಇವಾಗ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಮೇನ್ಲಿ 4 ಗ್ರೂಪ್ಸ್ ಅಲ್ಲಿ ಇದೆ. ಸೊ ಡ್ರಗ್ಸ್ ಎಷ್ಟು ಗ್ರೂಪ್ಸ್ ಅಲ್ಲಿ ಇದೆ ಅಂತ ಹೇಳಿದೆ ನಾನು ಇಲ್ಲಿ, ಡ್ರಗ್ಸ್ 4 ಗ್ರೂಪ್ಸ್ ಅಲ್ಲಿ ನಾವು ಡ್ರಗ್ಸ್ ಗಳನ್ನ ಏನ್ ಮಾಡೋಣ, ಇಲ್ಲಿ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಯಾವುದು ಇಲ್ಲಿ, ಟ್ರಾಂಕ್ವಿಲೈಸರ್ಸ್. ಯಾರು, ಟ್ರಾಂಕ್ವಿಲೈಸರ್ಸ್. ಓಕೆ, ಇಟ್ ಈಸ್ ಒನ್ ಗ್ರೂಪ್ ಆಫ್ ಡ್ರಗ್. ನೆಕ್ಸ್ಟ್ ಯಾರಿದ್ದಾರೆ ಇಲ್ಲಿ, ಒಪಿಯಾಯ್ಡ್ಸ್ ಅಥವಾ ಒಪಿಯೇಟ್ಸ್. ಇದಕ್ಕೆ ಇನ್ನೊಂದು ಓಲ್ಡರ್ ಟರ್ಮ್, ಮುಂಚೆ ಏನಂತ ಕರಿತಿದ್ರು ಈ ಗ್ರೂಪ್ ಆಫ್ ಡ್ರಗ್ಸ್ಗೆ, ನಾರ್ಕೋಟಿಕ್ಸ್. ಕೇಳಿರ್ತೀರಾ ಅನ್ಕೋತೀನಿ, ಮೂವಿ ಎಲ್ಲ ನೋಡ್ತಾ ಇದ್ದೆ ನಿಮ್ಗೆ, ನಾರ್ಕೋಟಿಕ್ಸ್. ನೆಕ್ಸ್ಟ್ ಇಲ್ಲಿರೋದು ಯಾವುದು, ಥರ್ಡ್ ಗ್ರೂಪ್ ಇಲ್ಲಿ, ದಟ್ ಈಸ್ ಸ್ಟಿಮ್ಯುಲೇಟ್ ಮಾಡುತ್ತೆ ಇದು ನಮ್ಮ ಬಾಡಿನ. ಈ ಡ್ರಗ್ಸ್ ಗಳನ್ನ ನಾವು ತಗೊಳ್ದ ಪ್ರಚೋದನೆ ಮಾಡುತ್ತೆ, ಸ್ಟಿಮ್ಯುಲೆಂಟ್ಸ್. ಸೊ ಸ್ಟಿಮ್ಯುಲೆಂಟ್ಸ್ ಅಲ್ಲಿ ಯಾರು ಬರ್ತಾರೆ, ಫಸ್ಟ್ ಇಲ್ಲಿ ಕೊಕೈನ್ ಇದೇನು ಇಲ್ಲಿ ಒಂದು ಸ್ಟಿಮ್ಯುಲೆಂಟ್ ಡ್ರಗ್. ಅಂಡ್ ಸೆಕೆಂಡ್ ಒನ್ ಈಸ್ amphetamine. And third one is tobacco. ಯಾವುದು, ಟೊಬ್ಯಾಕೊ. ಓಕೆ, ಫೋರ್ತ್ ಗ್ರೂಪ್ ಆಫ್ ಡ್ರಗ್ ಯಾವುದು ಇಲ್ಲಿ, ಹ್ಯಾಲ್ಯೂಸಿನೋಜನ್ಸ್. ಓಕೆ, ಈ ವರ್ಡ್ ಅನ್ನ ಕೇಳಿರ್ತೀರಾ, ಯಾವುದೋ ಒಂದು ಇಲ್ಯೂಷನ್ ಅಲ್ಲಿ ಇರ್ತೀವಿ,
ರಿಯಾಲಿಟಿ ಬಿಟ್ಬಿಟ್ಟು ಹೊರಗಡೆ ಇರ್ತೀವಿ. ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸ್, ಥಾಟ್ಸ್ ಎಲ್ಲ ಏನಾಗುತ್ತೆ ಇಲ್ಲಿ ರಿಯಲ್ ಇರಲ್ಲ, ಹೇಳ್ತಾ ಇರ್ತೀವಿ, ಬೇರೆ ವರ್ಲ್ಡ್ ಅಲ್ಲೇ ಇರ್ತೀವಿ. ದಟ್ ಈಸ್ ಹ್ಯಾಲ್ಯೂಸಿನೋಜನ್ಸ್. ಓಕೆ, ಸೊ ಡ್ರಗ್ಸ್ ಎಷ್ಟು ಗ್ರೂಪ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ ನಾವು ಇವಾಗ? ಟ್ರಾಂಕ್ವಿಲೈಸರ್ಸ್, ನೆಕ್ಸ್ಟ್ ಒಪಿಯಾಯ್ಡ್ಸ್ ಆರ್ ಒಪಿಯಾಯ್ಡ್ಸ್, ಅದಕ್ಕೆ ನಾರ್ಕೋಟಿಕ್ಸ್ ಅಂತಾನು ಕರಿತೀವಿ. ಅಂಡ್ ನೆಕ್ಸ್ಟ್ ಯಾವ್ದಿದೆ? ಸ್ಟಿಮ್ಯುಲೆಂಟ್ಸ್. ಸ್ಟಿಮ್ಯುಲೆಂಟ್ಸ್ ಅಲ್ಲಿ ಫಸ್ಟ್ ಒನ್ ಯಾವುದು? ಕೊಕೈನ್, ನೆಕ್ಸ್ಟ್ ಆಂಫಿಟಮೈನ್ಸ್, ಅಂಡ್ ಥರ್ಡ್ ಒನ್ ಯಾವ್ದಿದೆ ಇಲ್ಲಿ? ಟೊಬ್ಯಾಕೋ. ಅಂಡ್ ಫೋರ್ತ್ ಗ್ರೂಪ್ ಆಫ್ ಡ್ರಗ್ ಯಾವ್ದಿದೆ ಇಲ್ಲಿ? ದಟ್ ಈಸ್ ಹ್ಯಾಲ್ಯೂಸಿನೋಜನ್ಸ್. ಯಾರು? ಹ್ಯಾಲ್ಯೂಸಿನೋಜನ್ಸ್. ಸೊ ಇದನ್ನ ಏನ್ ಮಾಡೋಣ ನಾವ್ ಇವಾಗ ಒನ್ ಬೈ ಒನ್ ಒಂದೊಂದೇ ಗ್ರೂಪ್ ಆಫ್ ಡ್ರಗ್ ನ ಏನ್ ಮಾಡ್ಕೊಂಡು ಹೋಗೋಣ, ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಯಾವ್ದಿದೆ ಇಲ್ಲಿ? ಟ್ರಾಂಕ್ವಿಲೈಸರ್ಸ್. ಯಾರಿದ್ದಾರೆ ಇಲ್ಲಿ? ಫಸ್ಟ್ ಟ್ರಾಂಕ್ವಿಲೈಸರ್ಸ್, ಫಸ್ಟ್ ಗ್ರೂಪ್ ಟ್ರಾಂಕ್ವಿಲೈಸರ್ಸ್. ಸೊ ಎಕ್ಸಾಂಪಲ್ ಯಾರು ಟ್ರಾಂಕ್ವಿಲೈಸರ್ಸ್ ಡ್ರಗ್ಸ್ ಅಲ್ಲಿ? ಎಕ್ಸಾಂಪಲ್ ಯಾರು? ಎಕ್ಸಾಂಪಲ್ ಓಕೆ, ಯಾರು ಇಲ್ಲಿ ಟ್ರಾಂಕ್ವಿಲೈಸರ್ಸ್ ಅಂದ್ರೆ? ಇಟ್ ಈಸ್ ಡೈಸಫಿನ್ಸ್ and barbiturates. ಸೊ ಯಾರಿದ್ದಾರೆ ಅಂತ ಹೇಳಿದ್ವಿ ಇಲ್ಲಿ? ಟ್ರಾಂಕ್ವಿಲೈಸರ್ಸ್ ಗ್ರೂಪ್ ಅಲ್ಲಿ, ಡ್ರಗ್ ಗ್ರೂಪ್ ಅಲ್ಲಿ ಯಾವ್ದಿದೆ ಇಲ್ಲಿ? ಬೆನ್ಜೋ ಡೈಸಫಿನ್ ಅಂಡ್ ಬಾರ್ಬಿಟುರೇಟ್ಸ್ ಇದೆ ಅಂತ ಹೇಳಿದ್ವಿ. ಸೊ ಇದೇನ್ ಮಾಡುತ್ತೆ ಇಲ್ಲಿ? ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆಕ್ಟ್ ಮಾಡುತ್ತೆ. ಓಕೆ, ಯಾವ್ದ್ರ ಮೇಲೆ ಆಕ್ಟ್ ಮಾಡುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಹೇಗೆ ಆಕ್ಟ್ ಮಾಡುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆಕ್ಟ್ ಮಾಡಿಬಿಟ್ಟು ಬ್ರೈನ್ ಆಕ್ಟಿವಿಟಿನ ಏನ್ ಮಾಡುತ್ತೆ ಇಲ್ಲಿ? ಇದು ಸ್ಲೋ ಡೌನ್ ಮಾಡುತ್ತೆ. ಬ್ರೈನ್ ಆಕ್ಟಿವಿಟಿನ ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ. ಸೊ ಕಡಿಮೆ ಮಾಡಿದ್ರೆ, ಎಸ್ಪೆಷಲಿ ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಮೆಡಿಕಲ್ ಸಿಗ್ನಿಫಿಕೆನ್ಸ್. ಯಾರಿಗಾದ್ರೂ ಆಂಗ್ಸೈಟಿ ಇದ್ರೆ, ಡಿಪ್ರೆಷನ್ ಅಲ್ಲಿ ಇದ್ರೆ, ಸ್ವಲ್ಪ ಅವ್ರಿಗೆ ಕಾಮ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಟ್ರಾಂಕ್ವಿಲೈಸರ್ಸ್ ಅನ್ನ ಏನ್ ಮಾಡ್ತಾರೆ? ಕೊಡ್ತಾರೆ. ಓಕೆ, ಸೊ ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳಿದ್ವಿ ಇಲ್ಲಿ? ಏನ್ ಮಾಡುತ್ತೆ ಇದು? ಇಟ್ ಆಕ್ಟ್ಸ್ ಆನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಹೇಗೆ? ಬಿಕಾಸ್ ಇಟ್ ಸ್ಲೋಸ್ ಡೌನ್ ಯಾರ ಆಕ್ಟಿವಿಟಿನ? ಬ್ರೈನ್ ಆಕ್ಟಿವಿಟಿ. ಇಟ್ ಸ್ಲೋಸ್ ಡೌನ್ ಬ್ರೈನ್ ಆಕ್ಟಿವಿಟಿ. ಓಕೆ, ಮತ್ತೆ ಏನ್ ಮಾಡುತ್ತೆ ಇದು? ಇದನ್ನ ನಾವು ಆಂಟಿ ಡಿಪ್ರೆಷನ್ ಅಂತಾನು ಹೇಳ್ಬೋದು. ಓಕೆ, ಸೊ ಏನ್ ಮಾಡುತ್ತೆ ಇದು? ಇಟ್ ಪ್ರಮೋಟ್ಸ್ ಸ್ಲೀಪ್, ನಿದ್ದೆ ಬರ್ಸುತ್ತೆ. ಓಕೆ, ನಿದ್ದೆ ಬರ್ಸುತ್ತೆ. ಅಂಡ್ ಪ್ರಮೋಟ್ಸ್ ಕಾಮ್ನೆಸ್, ಕಾಮ್ ಆಗಿ ಫೀಲ್ ಆಗ್ತಾರೆ ಇದನ್ನ ಕನ್ಸ್ಯೂಮ್ ಮಾಡಿದ್ರೆ. ಬಿಕಾಸ್ ಏನಂತ ಹೇಳ್ತಿದೀವಿ ನಾವು ಇಲ್ಲಿ? ಆಂಗ್ಸೈಟಿ ಇದ್ದವಾಗ, ಯಾರು ಡಿಪ್ರೆಸ್ ಅಲ್ಲಿ ಇರ್ತಾರೆ, ಓಕೆ, ಆ ಟೈಮಲ್ಲಿ ಇದನ್ನ ಏನಾದ್ರೂ ಇಂಟೇಕ್ ಮಾಡ್ಕೊಂಡ್ರೆ ಅದೇನ್ ಮಾಡುತ್ತೆ ನಮ್ಗೆ ಇಲ್ಲಿ? ಪೀಸ್ಫುಲ್ ಆಗಿ, ಆರಾಮಾಗಿ, ಬಿಕಾಸ್ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ ಏನ್ ಮಾಡ್ತಾ ಇದೆ? ಇದು ಸ್ಲೋ ಡೌನ್ ಮಾಡ್ತಾ ಇದೆ. ಹಾಗಾಗಿ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ನಿದ್ದೆ ಮಾಡಕ್ ಆಗಲ್ಲ. ಓಕೆ, ಸ್ಲೀಪ್ಲೆಸ್ನೆಸ್ ಇರುತ್ತೆ, ಇನ್ಸೋಮ್ನಿಯಾ ಅಂತ ಹೇಳಿ ಕರಿತೀವಿ. ಸೊ ಅವ್ರಿಗೆ ನಿದ್ದೆ ಬರ್ಸೋದಕ್ಕೂ ಕೂಡ ಏನ್ ಮಾಡ್ತಾರೆ? ಅದಕ್ಕೆ ಏನಂತ ಹೇಳಿದ್ವಿ? ಪ್ರಮೋಟ್ಸ್ ಸ್ಲೀಪ್. ಸೊ ನಿದ್ದೆ ಬರ್ಸೋದಕ್ಕೂ ಏನ್ ಮಾಡ್ತಾರೆ ಇಲ್ಲಿ? ಈ ಟ್ರಾಂಕ್ವಿಲೈಸರ್ಸ್ ಅನ್ನ ಏನ್ ಮಾಡ್ತಾರೆ ಇಲ್ಲಿ? ಕೊಡ್ತಾರೆ. ಸೊ ಯಾವಾಗ ಯೂಸ್ ಮಾಡ್ಬೋದು ಇದನ್ನ ಇಲ್ಲಿ? ಮೆಡಿಕಲ್ ಸಿಗ್ನಿಫಿಕೆನ್ಸ್ ಏನು? ಮೆಡಿಕಲ್ ಸಿಗ್ನಿಫಿಕೆನ್ಸ್ ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡಿದವಾಗ. ಸಿಗ್ನಿಫಿಕೆನ್ಸ್ ಯಾವಾಗ ಯೂಸ್ ಮಾಡ್ತಾರೆ? ಟು ಟ್ರೀಟ್ ಇನ್ಸೋಮ್ನಿಯಾ ಅಂದ್ರೆ ಏನು ಇಲ್ಲಿ? ಸ್ಲೀಪ್ಲೆಸ್ನೆಸ್, ನಿದ್ದೆ ಮಾಡ್ತಾ ಇರಲ್ಲ ಅವ್ರಿಗೆ, ಸ್ಲೀಪ್ಲೆಸ್ನೆಸ್. ಮತ್ತೆ ಏನಾಗಿ ಟ್ರೀಟ್ ಮಾಡ್ತಾರೆ ಇದನ್ನ? ಆಂಟಿ ಆಂಗ್ಸೈಟಿ. ಸೊ ಕೆಲವೊಬ್ಬರಿಗೆ ಆಂಗ್ಸೈಟಿ ಇರುತ್ತೆ. ಓಕೆ, ತುಂಬಾ ಪ್ಯಾನಿಕ್ ಆಗಿರ್ತಾರೆ. ಆ ಟೈಮಲ್ಲೂ ಇದನ್ನ ಆಂಟಿ ಆಂಗ್ಸೈಟಿ ಆಗಿ ಕೊಡ್ತಾರೆ. ಸೊ ಅವಾಗ ಅವ್ರು ಸ್ವಲ್ಪ ಇಲ್ಲಿ ಕಾಮ್ ಆಗ್ತಾರೆ, ನಾರ್ಮಲ್ ಆಗಿ ಆಗ್ತಾರೆ. ಅಂಡ್ ಈವನ್ ಡ್ಯೂರಿಂಗ್ ಅನೆಸ್ಥೇಷಿಯಾ ಕೊಡ್ಬೇಕಾದ್ರೆ, ಓಕೆ, ಅವಾಗ್ಲೂ ಕೂಡ ಏನ್ ಮಾಡ್ತಾರೆ? ಈ ಟ್ರಾಂಕ್ವಿಲೈಸರ್ಸ್ ನ ಕೊಡ್ತಾರೆ. ಇವನ್ ಡ್ಯೂರಿಂಗ್ ಸೀಸರ್ಸ್ ಅಂದ್ರೆ ಏನು ಇಲ್ಲಿ? ಸಡನ್ ಆಗಿ ಏನಾಗುತ್ತೆ ಇಲ್ಲಿ? ಬ್ರೈನ್ ಕಂಟ್ರೋಲ್ ಏನಾಗುತ್ತೆ? ಇರಲ್ಲ, ತಪ್ಪೋಗುತ್ತೆ, ಕಂಟ್ರೋಲ್ ಅನ್ನ ತಪ್ಪೋಗುತ್ತೆ. ಓಕೆ, ಸೊ ದಟ್ ಟೈಮ್ ಪರ್ಸನ್ ಏನ್ ಮಾಡ್ತಾರೆ? ನಾರ್ಮಲ್ ಆಗಿ ಬಿಹೇವ್ ಮಾಡಕ್ ಆಗಲ್ಲ ಅವ್ರಿಗೆ, ಬಿಕಾಸ್ ಅವ್ರಿಗೆ ಸೆನ್ಸೇ ಆಗ್ತಿರಲ್ಲ. ಓಕೆ, ಸಿವಿಯರ್ ಟೈಮಲ್ಲಿ ಬ್ರೈನ್ ಸೀಸರ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಟೈಮಲ್ಲೆಲ್ಲ ಏನ್ ಮಾಡ್ತಾರೆ? ಈ ಟ್ರಾಂಕ್ವಿಲೈಸರ್ಸ್ ನ ಕೊಡ್ತಾರೆ. ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ, ಈ ಬಾರ್ಬಿಟುರೇಟ್ಸ್ ಅಂಡ್ ಬೆನ್ಜೋಡೈಸಪಿನ್ಸ್ ಏನ್ ಮಾಡುತ್ತೆ ಇಲ್ಲಿ? ಗ್ಯಾಬಾ ಚಾನಲ್ಸ್ ಅಂತ ಹೇಳಿರುತ್ತೆ, ಅಂದ್ರೆ GABA. ಓಕೆ, ಗ್ಯಾಬಾ ಇದೇನು? ಇದು ಒಂದು ನ್ಯಾಚುರಲ್ ಕೆಮಿಕಲ್ ಇದು ಗೇಬಾ. ಓಕೆ, ಈ ನ್ಯಾಚುರಲ್ ಕೆಮಿಕಲ್ ಚಾನಲ್ಸ್ ನ ಓಪನ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಬ್ರೈನ್ದು ಆಕ್ಟಿವಿಟಿ ಕಡಿಮೆ ಆಗಿ ನಿದ್ದೆ ಬರ್ಸುತ್ತೆ, ಕಾಮ್ ಫೀಲ್ ನ ಕೊಡುತ್ತೆ. ಆಂಗ್ಸೈಟಿ ಇದ್ರೆ ಆಂಗ್ಸೈಟಿನ ಕಡಿಮೆ ಮಾಡುತ್ತೆ. ಓಕೆನಾ? ಎಸ್. ಓಕೆ,
ಸೊ ಇವಾಗ ನಮಗೆ ಗೊತ್ತಾಯ್ತು ಫಸ್ಟ್ ಗ್ರೂಪ್ ಯಾವ್ದನ್ನ ನೋಡಿದ್ವಿ ನಾವಿಲ್ಲಿ ಟ್ರಾಂಕ್ವಿಲೈಸರ್ಸ್ ನ ಸ್ಟಡಿ ಮಾಡಿದ್ವಿ. ಅದ್ರಲ್ಲಿ ಎಕ್ಸಾಂಪಲ್ ಯಾವ್ದನ್ನ ನೋಡಿದ್ವಿ ಇಲ್ಲಿ ಬೆನ್ಸೋಡೈಸಫೀನ್ಸ್ ಅಂಡ್ ಬಾರ್ಬಿಟ್ಯೂರೇಟ್ಸ್. ಓಕೆ, ಬಾರ್ಬಿಟ್ಯೂರೇಟ್ಸ್ ಆರ್ ಮೋರ್ ಡೇಂಜರಸ್ ಇಫ್ ಆಕ್ಸಸ್ ಆಗಿ ತಗೊಂಡ್ರೆ. ಓಕೆ, ಜಾಸ್ತಿ ಯೂಸ್ ಮಾಡಿದ್ರೆ. ಇಫ್ ಓವರ್, ಸೊ ಅದನ್ನ ಬರ್ಕೊಡಿ. if overused if overused has causes. ಏನನ್ನ ಮಾಡುತ್ತೆ ಇದು? ಡಿಪೆಂಡೆನ್ಸಿನ ಕಾಸ್ ಮಾಡುತ್ತೆ. ಏನನ್ನ ಕಾಸ್ ಮಾಡುತ್ತೆ? ಡಿಪೆಂಡೆನ್ಸಿ. ಕೆಲವೊಬ್ರಿಗೆ ಇವಾಗ ನೋಡಿ ಏನಂತ ಹೇಳಿದ್ವಿ, ನಿದ್ದೆ ಬರ್ಸುತ್ತೆ, ಇನ್ಸೋಮ್ನಿಯಾನ ಟ್ರೀಟ್ ಮಾಡುತ್ತೆ. ಸೊ ಎಡಿಕ್ಟ್ ಆಗ್ಬಿಡ್ತಾರೆ. ಇವಾಗ ಮನುಷ್ಯನ್ಗೆ ಈ ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ, ಈ ಪಿಲ್ನ ತಗೊಂಡ್ಬಿಟ್ರೆ, ಈ ಡ್ರಗ್ ನ ತಗೊಂಡ್ಬಿಟ್ರೆ ನಿದ್ದೆ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಟೈಮ್ ಅವರು ನ್ಯಾಚುರಲ್ ಆಗಿ ಪ್ರಯತ್ನನೇ ಮಾಡಲ್ಲ. ದಿಲ್ ಗೋ ಫಾರ್ ದಟ್ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಅಥವಾ ಪರ್ಟಿಕ್ಯುಲರ್ ಪಿಲ್ ಅಲ್ವಾ. ಸೊ ಡಿಪೆಂಡೆನ್ಸಿನ ಏನ್ ಮಾಡುತ್ತೆ ಇದು? ಕ್ರಿಯೇಟ್ ಮಾಡುತ್ತೆ. ಸೊ ದಟ್ ನಾರ್ಮಲ್ ಕ್ಲಾಕ್ ನ ಏನ್ ಮಾಡುತ್ತೆ? ಅಲ್ಟರ್ ಮಾಡುತ್ತೆ ಇಫ್ ಪ್ರೊಲಾಂಗ್ ಆಗಿ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ? ಒಪಿಯೋಡ್ಸ್ ಆರ್ ಒಪಿಯೇಟ್ಸ್ ಇದೆ. ಸೊ ಸೆಕೆಂಡ್ ಗ್ರೂಪ್ ಯಾವ್ದು ಇಲ್ಲಿ? ಒಪಿಯೋಡ್ಸ್ ಆರ್ ಒಪಿಯೇಟ್ಸ್. ಯಾಕೆ ಈ ಹೆಸರು ಅಂದ್ರೆ OPM ಅಂತ ಹೇಳಿ ಒಂದು ಪಾರ್ಟ್, ಓಕೆ, ಫ್ರೂಟ್ ಪಾರ್ಟ್ ಅದು OPM. ಅದರಿಂದ ಏನಾಗಿರುತ್ತೆ? ಈ ಡ್ರಗ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅಂಡ್ ಇದಕ್ಕೆ ಏನಂತ ಕರಿತೀವಿ? ನಾರ್ಕೋಟಿಕ್ಸ್. ಸೊ ನಾರ್ಕೋಟಿಕ್ಸ್ ಏನು? ಇದು ಓಲ್ಡ್ ನೇಮ್ ಅಥವಾ ಓಲ್ಡ್ ಟರ್ಮ್ ಆಫ್ ದಿ ಒಪಿಯಾಯ್ಡ್ಸ್. ಓಕೆ, ಸೊ ಇವಾಗ ಒಪಿಯಾಯ್ಡ್ಸ್ ನೋಡಿ, ಇದು ಕೂಡ ಯಾರ ಮೇಲೆ ಆಕ್ಟ್ ಮಾಡುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಯಾರ ಮೇಲೆ ಆಕ್ಟ್ ಮಾಡುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಏನಂತ ಹೇಳಿದ್ವಿ ಇಲ್ಲಿ? ಆಕ್ಟ್ಸ್ ಆನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಬಟ್ ಒಪಿಯಾಯ್ಡ್ಸ್ ರಿಸೆಪ್ಟರ್ಸ್ ಎಲ್ಲಿರ್ತಾರೆ? ಇವಾಗ ನಾವು ಯಾವುದೇ ಒಂದು ಡ್ರಗ್ ನ ತಗೊಂಡ್ರೆ ಆ ಡ್ರಗ್ ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ, ಅದನ್ನ ಒಪ್ಕೊಳ್ಳಿಕ್ಕೆ, ನೆಕ್ಸ್ಟ್ ಅದನ್ನ ಫರ್ದರ್ ಆಗಿ ನಮ್ಮ ಮೇಲೆ ಆಕ್ಟ್ ಮಾಡ್ಲಿಕ್ಕೆ ಏನಿರ್ಬೇಕು? ರಿಸೆಪ್ಟರ್ಸ್ ಇರ್ಬೇಕಲ್ವಾ. ಸೊ ಒಪಿಯಾಯ್ಡ್ಸ್ ರಿಸೆಪ್ಟರ್ಸ್. ಓಕೆ, ಯಾವ ರಿಸೆಪ್ಟರ್ಸ್ ಇಲ್ಲಿ? ಒಪಿಯಾಯ್ಡ್ ರಿಸೆಪ್ಟರ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಒಪಿಯಾಯ್ಡ್ ರಿಸೆಪ್ಟರ್ಸ್ ಪ್ರೆಸೆಂಟ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಪ್ರೆಸೆಂಟ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬಿಕಾಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಬಟ್ ಅದ್ರ ಜೊತೆಗೆ ಅಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. GIT ಅಂದ್ರೆ ಏನು ಇಲ್ಲಿ? ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಸೊ ಇಲ್ಲಿ ಯಾವ ರಿಸೆಪ್ಟರ್ಸ್ ಇರುತ್ತೆ? ಈ ಒಪಿಯಾಯ್ಡ್ ರಿಸೆಪ್ಟರ್ಸ್ ಇರುತ್ತೆ. ಓಕೆ, ಸೊ ಒನ್ಸ್ ಒಪಿಯಾಯ್ಡ್ ಅನ್ನ ನಾವು ತಗೊಂಡ್ರೆ, ಇಂಟೇಕ್ ಮಾಡಿದ್ರೆ, ಆ ಒಪಿಯಾಯ್ಡ್ ಹೋಗಿ ಈ ರಿಸೆಪ್ಟರ್ಸ್ ಮೇಲೆ ಏನ್ ಮಾಡುತ್ತೆ? ಆಕ್ಟ್ ಆಗುತ್ತೆ. ಆಕ್ಟ್ ಆದ್ಮೇಲೆ ಏನ್ ಮಾಡುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಅದು ಕೂಡ ಏನ್ ಮಾಡುತ್ತೆ? ನಮ್ಮ ಬ್ರೈನ್ ಆಕ್ಟಿವಿಟಿನ ಸ್ಲೋ ಡೌನ್ ಮಾಡುತ್ತೆ. ಓಕೆ, ಸೊ ಇದು ಫಂಕ್ಷನ್ ಆಯ್ತು. ಓಕೆ, ಸ್ಲೋ ಡೌನ್ಸ್ ಆಕ್ಟ್ಸ್ ಆನ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೇಮ್ ಕೆಲಸ ಇದನ್ನು ಏನ್ ಮಾಡ್ತು? ಸ್ಲೋ ಡೌನ್ ದಿ ಬ್ರೈನ್ ಆಕ್ಟಿವಿಟಿ. ಸೊ ಇದು ಕೂಡ ಅದೇ ಕೆಲಸ ಮಾಡುತ್ತೆ. ಬಟ್ ಎಕ್ಸ್ಟ್ರಾಕ್ಟ್ ಎಲ್ಲಿಂದ ತಗೊಂಡಿದೀವಿ? ಒಪಿಯಾಯ್ಡ್ಸ್ ನಾವು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಒಬ್ಟೈನ್ ಫ್ರಮ್. ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ ಫಸ್ಟ್. ಓಕೆ, ಎಕ್ಸಾಂಪಲ್ಸ್ ಯಾರು ಇಲ್ಲಿ ಒಪಿಯಾಯ್ಡ್ಸ್ಗೆ? ಎಕ್ಸಾಂಪಲ್ ಒನ್ ಈಸ್ ಮಾರ್ಫಿನ್. ಒಂದ್ ಯಾವುದು? ಮಾರ್ಫಿನ್. ಅಂಡ್ ಅನದರ್ ಇನ್ನೊಂದು ಎಕ್ಸಾಂಪಲ್ ಯಾವುದು ಇಲ್ಲಿ? ಹೀರೋಯಿನ್. ಸೊ ಇದೆರಡು ಡ್ರಗ್ಸ್ ಗಳ ನೇಮ್, ಮಾರ್ಫಿನ್ ಅಂಡ್ ಹೀರೋಯಿನ್. ಎರಡೂ ಕೂಡ ಏನಾಗಿರುತ್ತೆ ಇಲ್ಲಿ? ಯಾರಿಂದ ಒಬ್ಟೈನ್ಡ್ ಆಗಿದೆ ಅಂಡ್ ಏನ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ಯಾರ ಬಗ್ಗೆ ಸ್ಟಡಿ ಮಾಡೋಣ ನಾವಿಲ್ಲಿ? ಮಾರ್ಫಿನ್ ಕೂಡ ಏನು ಇದು? ದಿಸ್ ಇಸ್ ಒನ್ ಆಫ್ ದಿ ಒಪಿಯಾಯ್ಡ್. ಓಕೆ, ಎದ್ರಿಂದ ಎಕ್ಸ್ಟ್ರಾಕ್ಟ್ ಅಥವಾ ಒಬ್ಟೈನ್ ಮಾಡಿರ್ತೀವಿ ಇದನ್ನ? ಎದ್ರಿಂದ ಸಿಕ್ಕಿದೆ ಈ ಮಾರ್ಫಿನ್ ಡ್ರಗ್ ನಮ್ಗೆ? ಒಬ್ಟೈನ್ಡ್ ಫ್ರಮ್ the latex of poppy plant. ಲ್ಯಾಟೆಕ್ಸ್ ಇಂದ ಏನ್ ಸಿಕ್ಕುತ್ತೆ ನಮ್ಗೆ ಇಲ್ಲಿ? ಮಾರ್ಫಿನ್ ಅನ್ನೋ ಡ್ರಗ್ ಸಿಕ್ಕುತ್ತೆ. ಪಾಪಿ ಪ್ಲಾಂಟ್ ಸೈಂಟಿಫಿಕ್ ಟರ್ಮ್ ಏನಿಲ್ಲಿ? ದಟ್ ಈಸ್ papaver somniferum. papaver somniferum ಸೈಂಟಿಫಿಕ್ ನೇಮ್. ಓಕೆ, ಪಾಪಿ ಪ್ಲಾಂಟ್ ಸೈಂಟಿಫಿಕ್ ನೇಮ್. ಹಾಗಾದ್ರೆ ಮಾರ್ಫಿನ್ ಅನ್ನೋ ಡ್ರಗ್ ಅನ್ನ ನಾವು ಎಲ್ಲಿಂದ ತಗೊಳ್ತೀವಿ? ಲೆಟೆಕ್ಸ್ ಪಾರ್ಟ್ ಆಫ್ ದಿ ಪಾಪಿ ಪ್ಲಾಂಟ್. ಲೆಟೆಕ್ಸ್ ಅಂದ್ರೆ ಏನು ಇಲ್ಲಿ? ಈ ಪಾಪಿ ಪ್ಲಾಂಟ್ ಫ್ರೂಟ್ ಇರುತ್ತೆ. ಓಕೆ, ಸೊ ಆ ಫ್ರೂಟ್ ಏನ್ ಮಾಡುತ್ತೆ? ಇಲ್ಲಿ ಒಂದು ಮಿಲ್ಕ್ ನ, ಅಂದ್ರೆ ವೈಟ್ ಮಿಲ್ಕ್ ತರ ಇರುವಂತ ಒಂದು ವೈಟ್ ಫ್ಲೂಯಿಡ್ ನ ಏನ್ ಮಾಡುತ್ತೆ? ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಆಕ್ಚುಲಿ ಅದನ್ನ ಡ್ರೈ ಮಾಡ್ಬಿಟ್ಟು ಆಮೇಲೆ ಮಾರ್ಫಿನ್ ಸಿಗುತ್ತೆ. ಬಟ್ ನೀವು ಇಲ್ಲಿ ಏನಂತ ನೆನ್ಪಿಟ್ಕೊಳ್ತೀರಾ? ಮಾರ್ಫಿನ್ ಅನ್ನ ನಾವು ಯಾರಿಂದ ತಗೊಂಡಿದೀವಿ?
ಇಟ್ ಈಸ್ ಅಬ್ಟೈನ್ ಫ್ರಮ್ ದಿ ಪಾಪಿ ಪ್ಲಾಂಟ್. ಯಾವ ಪ್ಲಾಂಟ್? ಪಾಪಿ ಪ್ಲಾಂಟ್. ಓಕೆ, ಬಟ್ ಯಾವ ಪಾರ್ಟ್? ಲ್ಯಾಟೆಕ್ಸ್ ಆಫ್ ದಿ ಪಾಪಿ ಪ್ಲಾಂಟ್. ಸೈಂಟಿಫಿಕ್ ನೇಮ್ ಏನು ಪಾಪಿ ಪ್ಲಾಂಟ್ ಅಂದ್ರೆ ಪಾಪಾವರ್ ಸೊಮ್ನಿಫರಮ್. ಓಕೆನಾ? ಓಕೆ, ಮಾರ್ಫಿನ್ ಆಯ್ತು. ಬಟ್ ಮಾರ್ಫಿನ್ ಕೆಲಸ ಏನು ಹಾಗಾದ್ರೆ? ಏನು? ಇಟ್ ಈಸ್ ಒನ್ ಆಫ್ ದಿ ಅಫೆಕ್ಟಿವ್. ಇಲ್ಲಿ ಹೇಳಿದೆ ನಾನು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ ಡೌನ್ ಮಾಡುತ್ತೆ. ಓಕೆ, ಇದು ಕೂಡ ಒಂದು ಇಲ್ಲಿ ಡಿಪ್ರೆಷನ್ ನ ಕಡಿಮೆ ಮಾಡುತ್ತೆ, ಕಾಮ್ನೆಸ್ ಅನ್ನ ಕೊಡುತ್ತೆ ಅನ್ನೋ ರೀತಿ ನೋಡಿದ್ವಿ. ಬಟ್ ಅದ್ರ ಜೊತೆಗೆ ಮೇನ್ ಅಡಿಷನಲ್ ಫಂಕ್ಷನ್ ಏನು ಅಂದ್ರೆ, ಇದ್ರದ್ದು ಮೇನ್ ಫಂಕ್ಷನ್ ಏನು ಅಂದ್ರೆ ಇಟ್ ಈಸ್ ಹೈಲಿ ಅಫೆಕ್ಟಿವ್ ಸೆಡಟಿವ್. ಇದು ಏನು? ಇದು ಅಫೆಕ್ಟಿವ್ ಸೆಡಟಿವ್ ಅಂಡ್ ಪೇನ್ ಕಿಲ್ಲರ್ ಅಂಡ್ ಎಫೆಕ್ಟಿವ್ ಪೇನ್ ಕಿಲ್ಲರ್ ಅಂತಾನಾದ್ರೂ ಹೇಳ್ಬೋದು, ಅಥವಾ ಪೇನ್ ರಿಲೀವರ್ ಅಂತಾನು ಹೇಳ್ಬೋದು. ಓಕೆ, ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಏನು ಮೇನ್ ಫಂಕ್ಷನ್ ಆಫ್ ದಿ ಮಾರ್ಫಿನ್ ಅಂದ್ರೆ ಏನಂತ ಹೇಳ್ತೀರಾ? ಹೈಲಿ ಸೆಡಟಿವ್ ಇರುತ್ತೆ ಅಂಡ್ ಪೇನ್ ರಿಲೀವರ್. ಹೈಲಿ ಸೆಡಟಿವ್ ಅಂದ್ರೆ ಏನು? ಇಲ್ಲಿ ಥ್ರೂ ಇಂಜೆಕ್ಷನ್ಸ್ ಏನಾದ್ರು ಇದನ್ನ ಕೊಟ್ಟ ತಕ್ಷಣ ಏನ್ ಮಾಡುತ್ತೆ? ಇದು ನಮ್ಮ ಬ್ರೈನ್ ಅನ್ನ ಕಾಮ್ ಮಾಡುತ್ತೆ. ಓಕೆ, ಇವನ್ ಪೇನ್ ರಿಲೀವರ್ ಅಂತ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಸೊ ಪೇನ್, ಫಾರ್ ಎಕ್ಸಾಂಪಲ್ ಏನೋ ಒಂದು ಅನಸ್ತೇಷಿಯಾ ಕೊಡ್ತಿರ್ತಾರೆ, ಓಕೆ, ಅಥವಾ ಆಪರೇಟ್ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಂದು ರೇಡಿಯೇಷನ್ಸ್ ಅನ್ನ ಹಾಕ್ತಾ ಇರ್ತಾರೆ, ಕ್ಯಾನ್ಸರ್ ಅಲ್ಲೆಲ್ಲ ನೋಡಿದ್ವಿ. ಆ ಟೈಮಲ್ಲಿ ಅಪ್ಪ ತುಂಬಾ ಪೇನ್ ಆಗುತ್ತೆ, ತುಂಬಾ ನೋವಿರುತ್ತೆ. ಸೊ ಅಲ್ಲಿ ಪೇಷಂಟ್ಸ್ ಏನ್ ಮಾಡ್ತಾ ಇರ್ತಾರೆ? ಇವನ್ ಅಳ್ತಾ ಇರ್ತಾರೆ, ಚೀರ್ತಾ ಇರ್ತಾರೆ. ಸೊ ಆ ಪೇನ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಏನನ್ನ ಮಾಡ್ತೀವಿ? ಪೇನ್ ರಿಲೀವರ್ ಆಗಿ ಮಾರ್ಫಿನ್ ಅನ್ನ ಕೊಡ್ತೀವಿ. ಗೊತ್ತಾಯ್ತಾ? ಇದು ಮೇನ್ ಫಂಕ್ಷನ್ ಮಾರ್ಫಿನ್. ಏನು? ಅಫೆಕ್ಟಿವ್ ಆಗಿರುವಂತ ಒಂದು ಸೆಡೆಟಿವ್ ಹೌದು, ಆಸ್ ವೆಲ್ ಆಸ್ ಪೇನ್ ರಿಲೀವರ್ ಹೌದು. ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ? ಲ್ಯಾಟೆಕ್ಸ್ ಆಫ್ ಪಾಪಿ ಪ್ಲಾಂಟ್. ಇದೇನು? ಮಾರ್ಫಿನ್. ಅಂಡ್ ಇನ್ನೊಂದು ಯಾವ್ದಿದೆ ಇಲ್ಲಿ? ಒಪಿಯಾಯ್ಡ್, ದಟ್ ಈಸ್ ಹೀರೋಯಿನ್. ಯಾರಿದೆ ನೆಕ್ಸ್ಟ್ ಇಲ್ಲಿ? ಹೀರೋಯಿನ್. ಸೊ ಹೀರೋಯಿನ್ಗೆ, ಈ ಡ್ರಗ್ಗೆ ನಾವ್ ಏನಂತ ಕರಿತೀವಿ ಇಲ್ಲಿ ಕಾಮನ್ ಆಗಿ? ಓಕೆ, ಕೆಮಿಕಲಿ ಏನಂತ ಕರಿತೀವಿ ಹೀರೋಯಿನ್ಗೆ? ಕೆಮಿಕಲಿ ಕಾಲ್ಡ್ ಆಸ್ ಡೈಅಸಿಟೈಲೇಟೆಡ್ ಮಾರ್ಫಿನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಹೀರೋಯಿನ್ಗೆ? ಡೈಅಸಿಟೈಲೇಟೆಡ್ ಮಾರ್ಫಿನ್. ಕೆಮಿಕಲ್. ಓಕೆ, ಕೆಮಿಕಲ್ ನೇಮ್ ಏನು? ಹೆಸರಲ್ಲೇ ಇದೆ ನೋಡಿ, ಡೈಅಸಿಟೈಲೇಟ್ ಮಾರ್ಫಿನ್. ಅಂದ್ರೆ ಈ ಮಾರ್ಫಿನ್ಗೆ 2 ಗ್ರೂಪ್ ಆಫ್ ಅಸಿಟೈಲ್ಸ್, ಟೂ ಅಸಿಟೈಲ್ ಗ್ರೂಪ್ಸ್ ಅನ್ನ ಮಾರ್ಫಿನ್ಗೆ ಆಡ್ ಮಾಡಿದ್ರೆ ಆ ಸ್ಟ್ರಕ್ಚರ್ಗೆ ನಾವ್ ಏನಂತ ಕರಿತೀವಿ? ಹೀರೋಯಿನ್. ಹಾಗಾಗಿ ಹೀರೋಯಿನ್ಗೆ ನಾವ್ ಏನಂತ ಕರಿತಾ ಇದೀವಿ ಇವಾಗ? ಡೈಅಸಿಟೈಲೇಟೆಡ್ ಮಾರ್ಫಿನ್ ಅಥವಾ ಡೈಅಸಿಟೈಲ್ ಮಾರ್ಫಿನ್. ಅಂದ್ರೆ ಈ ಮಾರ್ಫಿನ್ ಸ್ಟ್ರಕ್ಚರ್ಗೆ 2 ಅಸಿಟೈಲ್ ಗ್ರೂಪ್ ಅನ್ನ ಅಸೈಲೇಷನ್ ಮಾಡಿದ್ರೆ ನಮ್ಗೆ ಏನ್ ಸಿಕ್ಕುತ್ತೆ? ಹೀರೋಯಿನ್. ಹಾಗಾಗಿ ಹೀರೋಯಿನ್ಗೆ ಏನಂತ ಕರಿತೀವಿ ಇಲ್ಲಿ? ಡೈಅಸಿಟೈಲೇಟೆಡ್ ಮಾರ್ಫಿನ್ ಅಂತ ಹೇಳಿ ಕೆಮಿಕಲ್ ನೇಮ್ ಅದು. ಹಾಗಾದ್ರೆ ಕಾಮನ್ ನೇಮ್ ಏನು ಹೀರೋಯಿನ್ಗೆ? ಕಾಮನ್ ನೇಮ್ ಹೀರೋಯಿನ್ದು ಕಾಮನ್ ನೇಮ್ ಏನು ಇಲ್ಲಿ? ಕಾಮನ್ ನೇಮ್ ಸ್ಮ್ಯಾಕ್ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಸ್ಮ್ಯಾಕ್. SMACK. ಸ್ಮ್ಯಾಕ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಒಪಿಯಾಯ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಪಿಯಾಯ್ಡ್ಸ್ ಅಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಇಲ್ಲಿ ಹೀರೋಯಿನ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಕಾಮನ್ ನೇಮ್ ಏನು? ಸ್ಮ್ಯಾಕ್. ಸೊ ಇದನ್ನ ಹೇಗೆ ಇಂಟೇಕ್ ಮಾಡ್ತಾರೆ? ಸ್ಮ್ಯಾಕ್ ಅನ್ನ ಅಂದ್ರೆ ಹೀರೋಯಿನ್ ಹೇಗೆ ಇಂಟೇಕ್ ಮಾಡ್ತಾರೆ? ಇಲ್ಲಿ ಇಂಟೇಕ್ ಸ್ನಾಟ್ ಅಥವಾ ಬೈ ಇಂಜೆಕ್ಷನ್ ಮುಖಾಂತರ, ಇಂಜೆಕ್ಷನ್ಸ್ಗಳ ಮುಖಾಂತರ ಅಥವಾ ಸ್ನಾಟ್. ಓಕೆ, ಸ್ನಾಟ್ ಮಾಡ್ತಾರೆ ನೋಡಿ, ಅದನ್ನ ಏನ್ ಮಾಡ್ತಾರೆ? ಪೌಡರ್ ಮಾಡ್ಬಿಟ್ಟು ತಗೊಳ್ತಾರೆ ಮೂಗಿಂದ. ಓಕೆ, ಥ್ರೂ ನೇಸಲ್ ಏನ್ ಮಾಡ್ತಾರೆ? ಇದನ್ನ ಒಳಗಡೆ ತಗೊಳ್ತಾರೆ. ಅದೇನು ಇಲ್ಲಿ? ಸ್ನಾಟ್. ಅಂಡ್ ಇನ್ನೊಂದು ಥ್ರೂ ಇಂಜೆಕ್ಷನ್ಸ್, ವೀನಲ್ ಇಂಜೆಕ್ಷನ್ಸ್ ಏನ್ ಮಾಡ್ತಾರೆ? ಇಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಿ ಒಪಿಯಾಯ್ಡ್ಸ್ ಅಥವಾ ನಾರ್ಕೋಟಿಕ್ಸ್. ಗೊತ್ತಾಯ್ತಾ? ಮೇನ್ ಫಂಕ್ಷನ್ ಏನು? ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ ಕಡಿಮೆನೂ ಮಾಡುತ್ತೆ, ಆಕ್ಟಿವಿಟಿ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಹೈಲಿ ಸೆಡೆಟಿವ್ ಅಂಡ್ ಪೇನ್ ರಿಲೀವರ್. ಯಾರು? ಎಸ್ಪೆಷಲಿ ಮಾರ್ಫಿನ್. ಓಕೆ, ಹೀರೋಯಿನ್ ಆಗಿದ್ದು ಹೇಗೆ? 2 ಅಸಿಟೈಲ್ ಗ್ರೂಪ್ಸ್ ಅನ್ನ ಮಾರ್ಫಿನಿಗೆ ಹಾಕಿದ್ರೆ ಹೀರೋಯಿನ್ ಸಿಗುತ್ತೆ. ಹೀರೋಯಿನ್ಗೆ ಕಾಮನ್ ಆಗಿ ಏನಂತ ಕರಿತೀವಿ? ಸ್ಮ್ಯಾಕ್. ಕೆಮಿಕಲಿ ಏನಂತ ಕರಿತೀವಿ? ಡೈಅಸಿಟೈಲ್ ಮೀಥೇನ್. ಹೇಗೆ ಇದನ್ನ ಕನ್ಸ್ಯೂಮ್ ಮಾಡ್ತೀವಿ ನಾವಿಲ್ಲಿ ಹೀರೋಯಿನ್ ಅಂತ ಕೇಳಿದ್ರೆ ಬೈ ಸ್ನಾಟಿಂಗ್. ಓಕೆ, ಅಥವಾ ಥ್ರೂ ಇಂಜೆಕ್ಷನ್ ಮುಖಾಂತರ ಇಲ್ಲಿ ಇಂಟೇಕ್ ಮಾಡ್ಕೊಳ್ತಾರೆ ಬಾಡಿ ಒಳಗಡೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಈ ಓಪಿಯೇಟ್ಸ್ ಅಥವಾ ನಾರ್ಕೋಟಿಕ್ಸ್ ಅಂತ ಹೇಳ್ತಾ ಇದೀವಲ್ಲ, ಇದಕ್ಕೆ ಏನಂತ ಕರಿತೀವಿ? ದೀಸ್ ಆರ್ ಯೂಫೋರಿಯಾ. ಇಲ್ಲಿ ಬರೀತೀನಿ ನಾನು. ಓಕೆ, ದೀಸ್ ಆರ್ ಯೂಫೋರಿಯಾ ಅಂದ್ರೆ ಏನು? ಇಲ್ಲಿ ಒನ್ಸ್ ಈ ಮಾರ್ಫಿನ್ ಅನ್ನ ಅಥವಾ ಹೀರೋಯಿನ್ ಅನ್ನ ಅಥವಾ ಕಾಮನ್ ಆಗಿ ಒಪಿಯಾಯ್ಡ್ಸ್ ಅನ್ನ ಇಂಟೇಕ್ ಮಾಡಿದ್ರೆ ಇದು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಟೆಂಪ್ರರಿ ಹ್ಯಾಪಿನೆಸ್ ಅನ್ನ ಕೊಡುತ್ತೆ, ಟೆಂಪ್ರರಿ ಖುಷಿ ಫೀಲಿಂಗ್ ಅನ್ನ ಕೊಡುತ್ತೆ. ಓಕೆನಾ? ಸೊ ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಯೂಫೋರಿಯಾ.
ಅಥವಾ ಯೂಫೋರಿಕ್ ಅಂತ ಹೇಳಿ ಕರಿತೀವಿ. ಯೂಫೋರಿಯಾ ಅಂದ್ರೆ ಏನು? ಇಟ್ ಈಸ್ ಅ ಸ್ಟೇಟ್, ಇಟ್ ಈಸ್ ಅ ಸ್ಟೇಟ್ ಆಫ್ ಫೀಲಿಂಗ್ feeling happy, feeling happy temporarily, temporarily. ಪರ್ಮನೆಂಟ್ ಹ್ಯಾಪಿನೆಸ್ ಅಲ್ಲ ಇದು, ಜಸ್ಟ್ ಫೀಲಿಂಗ್. ಯಾವಾಗ ನಾವು ಈ ಒಪಿಯಾಯ್ಡ್ಸ್ ಡ್ರಗ್ಸ್ ಅನ್ನ ಇಂಟೇಕ್ ಮಾಡ್ತೀವೋ, ಲೈಕ್ ಮಾರ್ಫಿನ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಓಕೆ, ಅದೇನ್ ಮಾಡುತ್ತೆ ನಮಗೆ ಒಂದು ಟೆಂಪ್ರರಿ ಖುಷಿನ, ಹ್ಯಾಪಿನೆಸ್ ಅನ್ನ ಕೊಡುತ್ತೆ. ಅದಕ್ಕೆ ಯೂಫೋರಿಯಾ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು? ಯೂಫೋರಿಯಾದಲ್ಲಿ ನೀವೇನನ್ನ ನೆನ್ಪಿಟ್ಕೋಬೇಕು ಅಂದ್ರೆ, ಟೆಂಪ್ರರಿ ಹ್ಯಾಪಿನೆಸ್ ಅನ್ನ ಯಾರ್ಯಾರು ಕೊಡ್ತಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಒಪಿಯಾಯ್ಡ್ಸ್. ಓಕೆ, ಅದ್ರ ಜೊತೆಗೆ ಯಾರು ಇಲ್ಲಿ ಕೊಕೈನ್, ಸ್ಟಿಮ್ಯುಲೆಂಟ್ಸ್ ಅಲ್ಲಿ ನೆಕ್ಸ್ಟ್ ಓದ್ತೀವಿ ನಾವು. ಓಕೆ, ಕೊಕೈನ್ ಕೂಡ ಏನು, ಇದು ಕೂಡ ಒಂದು ಯೂಫೋರಿಯಾ. ಅದನ್ನ ಇಂಟೆಕ್ ಮಾಡ್ಕೊಂಡಾಗ ಅದು ಕೂಡ ನಮ್ಗೆ ಏನ್ ಕೊಡುತ್ತೆ, ಇಲ್ಲಿ ಒಂದು ಟೆಂಪ್ರರಿ ಹ್ಯಾಪಿನೆಸ್ ಫೀಲಿಂಗ್ ಅನ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಗ್ರೂಪ್ ಯಾವ್ದಿದೆ ಇಲ್ಲಿ? ನಾವು ಇವಾಗ ಯಾವ್ದನ್ನ ಕಂಪ್ಲೀಟ್ ಮಾಡಿದ್ವಿ? ಟ್ರಾಂಕ್ಯುಲೈಸರ್ಸ್ ನ ಸ್ಟಡಿ ಮಾಡಿದ್ವಿ. ಇದರಲ್ಲಿ ಯಾವ್ದನ್ನ ಸ್ಟಡಿ ಮಾಡಿದ್ವಿ ನಾವಿಲ್ಲಿ? ಬೆನ್ಜೋಡೈಸಪಿನ್ಸ್ ಅಂಡ್ ಬಾರ್ಬಿಟ್ಯೂರೇಟ್ಸ್ ನ ಏನ್ ಮಾಡುತ್ತೆ ಅಂತ ಹೇಳಿದ್ವಿ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಕ್ಟಿವಿಟಿನ, ಅಂದ್ರೆ ಬ್ರೈನ್ ಆಕ್ಟಿವಿಟಿನ ಕಡಿಮೆ ಮಾಡಿ ಕಾಮ್ನೆಸ್ ಅನ್ನ ಕೊಡುತ್ತೆ, ನಿದ್ದೆ ಬರ್ಸುತ್ತೆ. ಅಂದ್ರೆ ಇನ್ಸೋಮ್ನಿಯಾಗೆ ಏನ್ ಮಾಡ್ತೀವಿ ನಾವು? ಇದನ್ನ ಟ್ರೀಟ್ ಮಾಡ್ತೀವಿ. ಸೊ ಇದನ್ನ ತಗೊಂಡ್ಬಿಟ್ರೆ ಇನ್ಸೋಮ್ನಿಯಾ ಹೋಗುತ್ತೆ, ಅಂದ್ರೆ ನಿದ್ದೆ ಮಾಡ್ತೀವಿ. ಸ್ಲೀಪ್ಲೆಸ್ನೆಸ್ ಏನಾಗುತ್ತೆ ಇಲ್ಲಿ? ಹೋಗುತ್ತೆ. ಆಸ್ ವೆಲ್ ಆಸ್ ಯಾರಿಗಾದ್ರೂ ತುಂಬಾ ಆಂಗ್ಸೈಟಿ, ಪ್ಯಾನಿಕ್ ಇದ್ರೆ ಅವ್ರಿಗೆ ಆಂಟಿ ಆಂಗ್ಸೈಟಿ ಆಗಿ ಟ್ರೀಟ್ ಮಾಡ್ತೀವಿ. ಓಕೆ, ಇನ್ನು ಯಾವಾಗ ಯೂಸ್ ಮಾಡ್ತೀವಿ ಇದನ್ನ? ಅನಸ್ತೇಷಿಯಾ ಇರ್ಬೋದು, ಅಥವಾ ಸೀಸರ್ಸ್ ಆಗುತ್ತೆ, ಬ್ರೈನ್ ಸೀಸರ್ಸ್, ಆ ಟೈಮಲ್ಲೂ ಕೂಡ ಇದನ್ನ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತೀವಿ, ಅಂದ್ರೆ ಮೆಡಿಕಲ್ ಸಿಗ್ನಿಫಿಕೆನ್ಸ್. ಸೊ ಜಾಸ್ತಿ ಏನಾದ್ರೂ ಯೂಸ್ ಮಾಡಿದ್ರೆ ಆಕ್ಸಸ್ ಏನಾಗುತ್ತೆ ಇಲ್ಲಿ? ಡಿಪೆಂಡೆನ್ಸಿ ಆಗುತ್ತೆ. ಸೊ ದಟ್ ಅಲ್ಟಿಮೇಟ್ಲಿ ಏನಾಗುತ್ತೆ? ಅಬ್ಯೂಸ್ ತಾನೆ, ಓವರ್ ಯೂಸ್ ಆಗುತ್ತೆ. ಸೊ ದಟ್ ಏನನ್ನ ಚೇಂಜ್ ಮಾಡುತ್ತೆ? ಇದು ಫಿಸಿಕಲ್, ಸೈಕಾಲಜಿಕಲ್ ಅಂಡ್ ಬಿಹೇವಿಯರ್. ನೆಕ್ಸ್ಟ್ ಗ್ರೂಪ್ ಯಾವ್ದು ನೋಡಿದ್ವಿ ಡ್ರಗ್ಸ್ ಇಲ್ಲಿ? ಒಪಿಯಾಯ್ಡ್ಸ್ ಅಥವಾ ನಾರ್ಕೋಟಿಕ್ಸ್ ಅಲ್ವಾ? ರೈಟ್. ಸೊ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಯೂಫೋರಿಯಾ. ಅಂದ್ರೆ ಟೆಂಪ್ರರಿ ಹ್ಯಾಪಿನೆಸ್ ಅನ್ನ ಏನ್ ಮಾಡುತ್ತೆ? ಇದು ನಮಗೆ ಕೊಡುತ್ತೆ. ಸೊ ಇದರಲ್ಲಿ ಮೇನ್ ಆಗಿ ಫಂಕ್ಷನ್ ಏನು ಅಂದ್ರೆ, ಇದು ಕೂಡ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆಕ್ಟ್ ಮಾಡುತ್ತೆ. ರಿಸೆಪ್ಟರ್ಸ್ ಎಲ್ಲಿರುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಅಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಲ್ಲಿ. ಸೊ ಎಲ್ಲಿಂದ ತಗೊಂಡಿರೋದು ಎಕ್ಸಾಂಪಲ್ಸ್ ಯಾವುದು ಇಲ್ಲಿ ಇದಕ್ಕೆ? ಒಪಿಯಾಯ್ಡ್ಸ್ಗೆ ಅಥವಾ ನಾರ್ಕೋಟಿಕ್ಸ್ಗೆ ಮಾರ್ಫಿನ್ ಮತ್ತೆ ಹೀರೋಯಿನ್. ಮಾರ್ಫಿನ್ ಅನ್ನ ನಾವು ಎಲ್ಲಿಂದ ತಗೊಂಡಿರೋದು? ಎಕ್ಸ್ಟ್ರಾಕ್ಟ್ ಅಥವಾ ಒಪ್ಟೇನ್ ಮಾಡ್ಕೊಂಡಿರೋದು ಪಾಪಿ ಪ್ಲಾಂಟ್ ಲೆಟೆಕ್ಸ್ ಇಂದ. ಪಾಪಾವರ್ ಸೊಮ್ನಿಫರಮ್ ಏನು ಇಲ್ಲಿ ಸೈಂಟಿಫಿಕ್ ನೇಮ್. ಓಕೆನಾ? ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಮಾರ್ಫಿನ್ ಅನ್ನ? ಪೇನ್ ಕಿಲ್ಲರ್ ಆಗಿ ಮತ್ತೆ ಸೆಡೆಟಿವ್ ಆಗಿ ಯೂಸ್ ಮಾಡ್ತೀವಿ. ಹೀರೋಯಿನ್ ಕಾಮನ್ ನೇಮ್ ಏನು ಇಲ್ಲಿ? ಸ್ಮ್ಯಾಕ್. ಕೆಮಿಕಲ್ ನೇಮ್ ಏನು ಇಲ್ಲಿ? ಡೈಎಸ್ಟೈಲೇಟೆಡ್ ಮಾರ್ಫಿನ್. ಅಂದ್ರೆ ಮಾರ್ಫಿನ್ಗೆ 2 ಗ್ರೂಪ್ಸ್ ಆಫ್ ಎಸ್ಟೈಲ್ ಅನ್ನ ಏನ್ ಮಾಡಿರ್ತಾರೆ? ಆಡ್ ಮಾಡಿರ್ತಾರೆ. ಹೇಗೆ ಯೂಸ್ ಮಾಡ್ತೀವಿ ಇದನ್ನ? ಹೀರೋಯಿನ್ ಅನ್ನ ಬೈ ಸ್ನಾಟಿಂಗ್ ಅಥವಾ ಬೈ ಇಂಜೆಕ್ಟಿಂಗ್ ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಕ್ಲಿಯರ್ ಆಯ್ತು? ಸೊ ಇದೇನು ಇವಾಗ ನಾವು ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿದ್ವಿ. ಸೊ ಥರ್ಡ್ ಗ್ರೂಪ್ ಯಾವ್ದಿದೆ ಇಲ್ಲಿ ನಮ್ಗೆ? ಸ್ಟಿಮ್ಯುಲೆಂಟ್ಸ್. ಅಂದ್ರೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಇವಾಗ ನಿಮಗೆ ನೆನಪಿರೋದು, ಜಸ್ಟ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವೇನ್ ಮಾಡ್ತೀವಿ? ಟೀ ಕುಡಿದ್ಬಿಟ್ರೆ ಸಾಕು ನನ್ಗೆ ಎನರ್ಜಿ ಬಂದ್ಬಿಡುತ್ತೆ, ಕಾಫಿ ಕುಡಿದ್ಬಿಟ್ರೆ ಸಾಕು ನನ್ಗೆ ಏನ್ ಬರುತ್ತೆ? ಎನರ್ಜಿ ಬಂದ್ಬಿಡುತ್ತೆ, ತಲೆನೋವು ಹೋಗ್ಬಿಡುತ್ತೆ ಅಲ್ವಾ? ಸ್ಟಿಮ್ಯುಲೇಟ್. ಸೊ ದೀಸ್ ಆರ್ ದ ಕೆಮಿಕಲ್ಸ್ ಪ್ರೆಸೆಂಟ್ ಇರೋದು. ಅಗೇನ್ ಕಾಫಿ ಏನು ಪ್ಲಾಂಟ್ ಪ್ರಾಡಕ್ಟೇ ತಾನೇ ಅದು. ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವಿಲ್ಲಿ? ಸ್ಟಿಮ್ಯುಲೆಂಟ್ಸ್ ಅಲ್ಲಿ ಅದೇನ್ ಮಾಡುತ್ತೆ? ನಮ್ಗೆ ಒಂದು ಸಡನ್ ಆಗಿ ನಮ್ಮ ಆಕ್ಟಿವಿಟಿನ, ಅಲರ್ಟ್ನೆಸ್ ಅನ್ನ ಎಚ್ಚೆತ್ಕೊಳ್ಸುತ್ತೆ, ನಮ್ಮನ್ನ ಎಬ್ಸುತ್ತೆ. ಓಕೆ, ಕ್ಲಿಯರ್ ಆಯ್ತು? ಅಂಡ್ ಮತ್ತೆ ಏನ್ ಮಾಡುತ್ತೆ? ನಮಗೆ ನಮ್ಮ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಮಾಡುತ್ತೆ? ಇದು ಹೆಲ್ಪ್ ಮಾಡುತ್ತೆ, ಅಲರ್ಟ್ನೆಸ್ ಅನ್ನ ಕಾಸ್ ಮಾಡುತ್ತೆ, ಸ್ಟಿಮ್ಯುಲೆಂಟ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದಿದೆ ಇಲ್ಲಿ? ಕೊಕೈನ್. ಓಕೆ, ಸೊ ಕೊಕೈನ್, ಆಂಫಿಟಮೈನ್ ಅಂಡ್ ಟೊಬ್ಯಾಕೋನ ಏನ್ ಮಾಡೋಣ ನಾವು ಇವಾಗ ಇಲ್ಲಿ ಸ್ಟಡಿ ಮಾಡೋಣ. ಸೊ ಸ್ಟಿಮ್ಯುಲೆಂಟ್ಸ್. ಸೊ ಈ ಡ್ರಗ್ಸ್ ಗಳನ್ನ ತಗೊಂಡಾಗ ಏನಾಗುತ್ತೆ? ನಮ್ಮ ಬಾಡಿ ಸ್ಟಿಮ್ಯುಲೇಟ್ ಆಗುತ್ತೆ, ಆಕ್ಟಿವ್ ಆಗುತ್ತೆ. ಸೊ ಯಾರು ಇಲ್ಲಿ? ಸ್ಟಿಮ್ಯುಲೆಂಟ್ಸ್. ಸ್ಟಿಮ್ಯುಲೆಂಟ್ಸ್ ಅಲ್ಲಿ ಫಸ್ಟ್ ಯಾರಿದ್ದಾರೆ ಇಲ್ಲಿ? ಕೊಕೈನ್. ಓಕೆ, ಕೊಕೈನ್ಗೆ ಕಾಮನ್ ಆಗಿ ನಾವು ನಾಟ್ ಅ ಕೆಫೈನ್. ಓಕೆ, ಕೊಕೈನ್ ಏನು? ಇದಕ್ಕೆ ಕಾಮನ್ ಆಗಿ ಏನಂತ ಕರಿತೀವಿ ನಾವಿಲ್ಲಿ? ಕೋಕ್ ಆರ್ ಕ್ರ್ಯಾಕ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕೋಕ್ ಆರ್ ಕ್ರ್ಯಾಕ್. CRACK. ಸ್ಮ್ಯಾಕ್. ಸ್ಮ್ಯಾಕ್ ಅಂತ ಯಾರಿಗೆ ಕರೆದ್ವಿ? ಹೀರೋಯಿನ್ಗೆ. ಓಕೆ, ಕ್ರ್ಯಾಕ್ ಅಂತ ಯಾರಿಗೆ ಕರೀತಾ ಇದ್ದೀವಿ ಇಲ್ಲಿ? ಕೊಕೈನ್ಗೆ. ಕೋಕ್ ಆರ್ ಕ್ರ್ಯಾಕ್ ಯಾರಿಗೆ ಕರೀತಾ ಇದ್ದೀವಿ? ಕೊಕೈನ್ಗೆ. ಸೊ ಕೊಕೈನ್ ಏನು? ಇದು ಒಂದು ಇಲ್ಲಿ ನ್ಯಾಚುರಲ್ ಸ್ಟಿಮ್ಯುಲೆಂಟ್. ಓಕೆ, ಏನು ಇದು? ನ್ಯಾಚುರಲ್ ಸ್ಟಿಮ್ಯುಲೆಂಟ್ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ನ್ಯಾಚುರಲ್ ಆಗಿ ಒಂದು ಪ್ಲಾಂಟ್ ಇಂದ ಏನ್ ಮಾಡಿರುತ್ತೆ? ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರುತ್ತೆ. ಸೊ ಕೊಕೈನ್ ಏನಂತ ಹೇಳಿದೆ ನಾನಿಲ್ಲಿ? ನ್ಯಾಚುರಲ್ ಸ್ಟಿಮ್ಯುಲೆಂಟ್
ಎಲ್ಲಿಂದ ತಗೊಂಡಿರ್ತೀವಿ ಇದನ್ನ? ಎಕ್ಸ್ಟ್ರಾಕ್ಟೆಡ್ ಆರ್ obtained from ಕೋಕಾ ಪ್ಲಾಂಟ್. ಯಾವ ಪ್ಲಾಂಟ್ ಇಲ್ಲಿ? ಕೋಕಾ ಪ್ಲಾಂಟ್. ಬಟ್ ಕಂಪ್ಲೀಟ್ ನೇಮ್ ಏನು ಇಲ್ಲಿ ಕೋಕಾ ಪ್ಲಾಂಟ್ ಅಂದ್ರೆ? ದಟ್ ಈಸ್ ಎರಿಥ್ರೋಕ್ಸೈಲಮ್ ಕೋಕಾ ಪ್ಲಾಂಟ್, obtained from ಎರಿಥ್ರೋಕ್ಸೈಲಮ್ ಕೋಕಾ ಪ್ಲಾಂಟ್. ಎರಿಥ್ರೋಕ್ಸೈಲಮ್ ಕೋಕಾ ಪ್ಲಾಂಟ್ ಇಂದ ಏನ್ ಮಾಡಿರ್ತಾರೆ? ಇದನ್ನ obtain ಅಥವಾ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಓಕೆ, ಬಟ್ ಬೇಸಿಕಲಿ ಎರಿಥ್ರೋಕ್ಸೈಲಮ್ ಕೋಕಾ ಪ್ಲಾಂಟ್ ಏನಿದು ಎಲ್ಲಿ ಕಂಡು ಬರುತ್ತೆ? ನೇಟಿವ್ ಆಫ್ ಸೌತ್ ಅಮೆರಿಕಾ. ಏನಂತ ಹೇಳ್ಬೋದು? ನೇಟಿವ್ ಆಫ್ ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಹಾಗಾಗಿ ನೇಟಿವ್ ಆಫ್ ಸೌತ್ ಅಮೆರಿಕಾ ಯಾರು? ಎರಿಥ್ರೋಕ್ಸೈಲಮ್ ಕೋಕಾ. ಸೊ ನೆನ್ಸ್ಕೊಳ್ಳಿ, ಮಾರ್ಫಿನ್ ಯಾರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು? ಪೂಪಿ ಪ್ಲಾಂಟ್ ಅಥವಾ ಏನಂತ ಹೇಳಿದ್ವಿ? ಪ್ಯಾಪಾವರ್ ಸೊಮ್ನಿಫರಮ್, ಲೆಟೆಕ್ಸ್ ಪಾರ್ಟಿನ. ಬಟ್ ಕೊಕೈನ್ ಎದ್ರಿಂದ ತಗೊಳ್ತಾ ಇದೀವಿ ಇಲ್ಲಿ? ಎರಿಥ್ರೋಕ್ಸೈಲಮ್ ಕೋಕಾ ಪ್ಲಾಂಟ್ ವಿಚ್ ಈಸ್ ನೇಟಿವ್. ಎಲ್ಲಿದೆ ಇದು? ಎಲ್ಲಿ ಬೆಳೆದಿರೋದು ಮೇನ್ ಆಗಿ? ದಟ್ ಈಸ್ ಸೌತ್ ಅಮೆರಿಕಾ. ಓಕೆ, ಹಾಗಾಗಿ ನ್ಯಾಚುರಲ್ ಸ್ಟಿಮ್ಯುಲೆಂಟ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಈಗ ಕೊಕೈನ್ ಏನ್ ಮಾಡುತ್ತೆ ಅಂತ ನಾವೇನ್ ಮಾಡೋಣ ಇವಾಗ ನೋಡೋಣ. ಸೊ ಕೊಕೈನ್, ಸೊ ಇದು ಕೂಡ ಏನ್ ಮಾಡುತ್ತೆ ಇಲ್ಲಿ? ಇದ್ರದ್ದು ರಿಸೆಪ್ಟರ್ಸ್. ಓಕೆ, ಮೇನ್ ಥಿಂಗ್ ಏನ್ ಮಾಡುತ್ತೆ ಇದು? ತನ್ನ ರಿಸೆಪ್ಟರ್ಸ್ ಅನ್ನ ರೀಚ್ ಆದ ತಕ್ಷಣ ನಮ್ಮ ಬೂಸ್ಟ್ ಮಾಡುತ್ತೆ, ನಮ್ಮ ಎನರ್ಜಿನ, ನಮ್ಮ ಆಕ್ಟಿವಿಟಿನ, ಅಲರ್ಟ್ನೆಸ್ ಅನ್ನ ಏನ್ ಮಾಡುತ್ತೆ? ಇದು ಇನ್ಕ್ರೀಸ್ ಮಾಡುತ್ತೆ. ಸೊ ಏನಂತ ಹೇಳ್ಬೋದು ನಾವಿಲ್ಲಿ? ಇನ್ಕ್ರೀಸ್ ಎನರ್ಜಿ ವೆನ್ ಟೇಕನ್. ಯಾವಾಗ ಇಂಟೇಕ್ ಮಾಡ್ಕೊಳ್ತೀವಿ ಕೊಕೈನ್ ಅನ್ನ, ಅವಾಗ ಏನಾಗುತ್ತೆ ಇಲ್ಲಿ? ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಕ್ಟಿವಿಟಿ ನಾವು ಮಾಡೋ ಕೆಲಸ ಅದು ಕೂಡ ಇನ್ಕ್ರೀಸ್ ಮಾಡ್ತೀವಿ ನಾವು. ಸಡನ್ ಆಗಿ ನಮ್ಮ ಮೂಡ್ ಶಿಫ್ಟ್ ಆಗುತ್ತೆ, ಬೂಸ್ಟ್ ಆಗುತ್ತೆ. ಓಕೆ, ಅಂಡ್ ಇನ್ಕ್ರೀಸ್ ಅಲರ್ಟ್ನೆಸ್ ಅಂದ್ರೆ ನಿದ್ದೆ ತರ ಇರಲ್ಲ, ಅಲರ್ಟ್ ಆಗಿ ಇರ್ತೀವಿ. ಓಕೆ, ನಮ್ಮ ವರ್ಕ್ ನ ಏನ್ ಮಾಡ್ತೀವಿ ನಾವಿಲ್ಲಿ? ಫಾಸ್ಟ್ ಆಗಿ ವಿತ್ ಫೋಕಸ್ ಆಗಿ ಏನ್ ಮಾಡ್ತೀವಿ ಇಲ್ಲಿ? ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಬಟ್ ಇದನ್ನೇ ನಾವು ಜಾಸ್ತಿ ವೆನ್ ದ ಡೋಸ್ ಈಸ್ ಹೈ, ಓವರ್ ಯೂಸ್ ಮಾಡಿದ್ರೆ, ವೆನ್ ಅಬ್ಯೂಸ್ಡ್ ಏನನ್ನ ಕಾಸ್ ಮಾಡುತ್ತೆ ಇದು? ಹ್ಯಾಲ್ಯೂಸಿನೇಷನ್ಸ್ ಅನ್ನ ಏನ್ ಮಾಡುತ್ತೆ ಇದು? ಕ್ರಿಯೇಟ್ ಮಾಡುತ್ತೆ. ಹ್ಯಾಲ್ಯೂಸಿನೇಷನ್ ಅಂದ್ರೆ ಏನು? ಒಂದು ಇಲ್ಲಿ ಹ್ಯಾಲ್ಯೂಸಿನೇಷನ್ ಅಂದ್ರೆ ನಾವು ನಾರ್ಮಲ್ ಆಗಿ ಏನಂತ ಹೇಳ್ಬೋದು ಅಂದ್ರೆ ಡಿಸ್ಟರ್ಬ್ಡ್ ಸೆನ್ಸ್ ಆಫ್ ರಿಯಾಲಿಟಿ ಒಳಗಡೆ ಇರಲ್ಲ ನಾವು. ಓಕೆ, ಸೊ ಬೇರೆ ಬೇರೆ ಕಲರ್ ಇರ್ಬೋದು, ಸೌಂಡ್ ಏನಾಗ್ತಿರತ್ತೆ ನಮ್ಗೆ ಇಲ್ಲಿ? ಕಾಣೋ ತರ ಆಗ್ತಿರುತ್ತೆ, ಕೇಳೋ ರೀತಿ ಆಗ್ತಾ ಇರಲ್ಲ. ಓಕೆ, ಹ್ಯಾಲ್ಯೂಸಿನೇಷನ್ ಅಂದ್ರೆ ಏನಂತ ಹೇಳ್ಬೋದು ಇಲ್ಲಿ? ಡಿಸ್ಟರ್ಬ್ಡ್ ಸೆನ್ಸ್ ಆಫ್ ರಿಯಾಲಿಟಿ, ಕಂಟ್ರೋಲ್ ಅಲ್ಲಿ ಇರಲ್ಲ ಇಲ್ಲಿ. ಡಿಸ್ಟರ್ಬ್ಡ್ ಸೆನ್ಸ್ ಆಫ್ ರಿಯಾಲಿಟಿ. ಸೊ ರಿಯಾಲಿಟಿ ಬಿಟ್ಟು ಹೊರಗಡೆ ಬದುಕ್ತಾ ಇರ್ತಾರೆ ಹ್ಯಾಲ್ಯೂಸಿನೇಷನ್ ಇರೋ ಅಥವಾ ಹ್ಯಾಲ್ಯೂಸಿನೇಷನ್ಸ್ ಬಂದ್ರೆ. ಅದಕ್ಕೆ ಹೇಳ್ತಿರ್ತಾರೆ ನಿಮ್ಗೂ, ಏನೋ ಕನ್ಸ್ಕೊಂತಾ ಇದೆಯಾ, ಯಾವ ಲೋಕದಲ್ಲಿ ಇದೆಯಾ, ಇಲ್ಯೂಷನ್ ಅಲ್ಲಿ ಇದೆಯಾ. ಸೊ ಆ ರೀತಿ ಇದು ಕೂಡ ಏನು ಇಲ್ಲಿ? ಹ್ಯಾಲ್ಯೂಸಿನೇಷನ್. ಸೊ ಕೊಕೈನ್ ಅನ್ನ ಜಾಸ್ತಿ ಇಂಟೇಕ್ ಮಾಡಿದ್ರೆ ಏನನ್ನ ಕಾಸ್ ಮಾಡುತ್ತೆ? ಅದು ನಮ್ಗೆ ಇಲ್ಲಿ ಹ್ಯಾಲ್ಯೂಸಿನೇಷನ್ ಅನ್ನ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಕೊಕೈನ್ ಆದ್ಮೇಲೆ ಯಾವ್ದನ್ನ ಸ್ಟಡಿ ಮಾಡಿದ್ವಿ ನಾವಿಲ್ಲಿ? ಅಗೇನ್ ದಟ್ ಈಸ್ ಇನ್ನೊಂದು ಸ್ಟಿಮ್ಯುಲೆಂಟ್. ಯಾವುದು ಇಲ್ಲಿ? ಆಂಫಿಟಮೈನ್. ಸೊ ಆಂಫಿಟಮೈನ್ ಏನು ಇದೆ ಇಲ್ಲಿ ಬಂದು? ಇಟ್ ಈಸ್ ಸಿಂಥೆಟಿಕ್ ಡ್ರಗ್. ಇದು ಅಂದ್ರೆ ಮ್ಯಾನ್ ಮೇಡ್. ಇದೇನು? ನ್ಯಾಚುರಲ್ ಸ್ಟಿಮ್ಯುಲೆಂಟ್ ಅಂತ ಬರೆದಿದ್ದೀವಿ ಅಲ್ವಾ? ಸೊ ಇಲ್ಲಿ ಆಂಫಿಟಮೈನ್ ಏನು ಇದು? ದಿಸ್ ಈಸ್ ಸಿಂಥೆಟಿಕ್ ಡ್ರಗ್, ಅಂದ್ರೆ ಲ್ಯಾಬ್ ಅಲ್ಲಿ ಮಾಡಿರುವಂತದ್ದು, ಸೈಂಟಿಸ್ಟ್ ಮಾಡಿರುವಂತದ್ದು. ಸಿಂಥೆಟಿಕ್ ಡ್ರಗ್ ಅಥವಾ ಸಿಂಥೆಟಿಕ್ ಕೆಮಿಕಲ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಏನ್ ಮಾಡುತ್ತೆ? ಹೆಸರೇ ಏನಿದೆ? ಸ್ಟಿಮ್ಯುಲೇಟ್. ಸೊ ಸ್ಟಿಮ್ಯುಲೇಟ್ ಮಾಡುತ್ತೆ ಇದು ಕೂಡ. ಸೊ ಏನ್ ಮಾಡುತ್ತೆ ಇದು? ಇಟ್ ಬೂಸ್ಟ್ಸ್ it boosts body activity. ಹೇಗೆ? by increasing the energy. okay, by increasing the activity, alertness. okay, so ಇದನ್ನ ಯಾರು ಅಬ್ಯೂಸ್ ಮಾಡ್ತಾರೆ? ಆಂಫಿಟಮೈನ್ ಇದನ್ನ ಯಾರು ತಗೊಳ್ತಾರೆ? ಆಕ್ಚುಲಿ ಇಟ್ ಈಸ್ ಕಾಮನ್ಲಿ ಅಬ್ಯೂಸ್ಡ್. ಓಕೆ, ಅಥವಾ ಯೂಸ್ಡ್ ಅಂತ ಬರೆಯೋಣ ನಾವಿಲ್ಲಿ. ಬಟ್ ಅಬ್ಯೂಸು ಮಾಡ್ತಾರೆ ಕೆಲವೊಂದು ಸ್ಪೋರ್ಟ್ಸ್ ಪರ್ಸನ್. ಏನ್ ಮಾಡ್ತಾರೆ ಇದನ್ನ? ಇವಾಗ ಕಾಂಪಿಟೇಷನ್ ಇದೆ ಅಂದ್ರೆ ಇದನ್ನ ಇಂಟೇಕ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? ಅವ್ರದ್ದು ಏನಾಗುತ್ತೆ ಇಲ್ಲಿ? ಆಕ್ಟಿವಿಟಿ ಇರುತ್ತೆ, ಅವ್ರ ಬಾಡಿ ಏನಾಗಿರುತ್ತೆ? ಬೂಸ್ಟ್ ಇರುತ್ತೆ, ಫುಲ್ ಹೈ ಅಲರ್ಟ್ ಅಲ್ಲಿ ಇರುತ್ತೆ. ಸೊ ಕಾಂಪಿಟೇಷನ್ ಅಲ್ಲಿ ಬೇರೆ ಏನೋ ಇಲ್ಲಿ ಕಾಂಪಿಟೇಟರ್ಸ್ ಇರ್ತಾರಲ್ವಾ, ಸೊ ಅವ್ರು ತಗೊಂಡಿರಲ್ಲ. ಸೊ ಇವ್ರು ಇದನ್ನ ತಗೊಂಡ್ಬಿಟ್ಟು ಆ ಒಂದು ಕಾಂಪಿಟೇಷನ್ ಅನ್ನ ವಿನ್ ಆದ್ರೆ ಇಟ್ ಹ್ಯಾಸ್ ನೋ ವ್ಯಾಲ್ಯೂಸ್ ಅಲ್ವಾ? ಸೊ ಇಟ್ ಈಸ್ ಕಾಮನ್ಲಿ ಅಬ್ಯೂಸ್ಡ್ ಆರ್ ಯೂಸ್ಡ್ by ಸ್ಪೋರ್ಟ್ಸ್ ಪರ್ಸನ್. ಹಾಗಾಗಿ ಏನ್ ಮಾಡ್ತಾರೆ ಇಲ್ಲಿ? ಡೋಪ್ ಟೆಸ್ಟ್ ಅನ್ನ ಮಾಡ್ತಾರೆ. ಓಕೆ, ಸ್ಪೋರ್ಟ್ಸ್
ಇವಾಗ ದೊಡ್ಡ ದೊಡ್ಡ ಕಾಂಪಿಟೇಷನ್ ಗೇಮ್ಸ್ ಎಲ್ಲ ಇರುತ್ತಲ್ಲ ಸ್ಪೋರ್ಟ್ಸ್ ಅಲ್ಲಿ, ಸೊ ಅವ್ರಿಗೆ ಯಾವ ಟೆಸ್ಟ್ ಅನ್ನ ತಗೊಳ್ತಾರೆ, ಡೋಪ್ ಟೆಸ್ಟ್. ಅಂದ್ರೆ ದೇ ವಿಲ್ ಚೆಕ್ ಏನಾದ್ರೂ ಡ್ರಗ್ ಅನ್ನ ತಗೊಂಡಿದಾರಾ, ಸೊ ದಟ್ ಆ ಸ್ಟಿಮ್ಯುಲೆಂಟ್ ಡ್ರಗ್ ನ ತಗೊಂಡ್ಬಿಟ್ರೆ ಆಬ್ವಿಯಸ್ಲಿ ಅವ್ರ ಹತ್ರ ಜಾಸ್ತಿ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ. ಬೇರೆ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಅವ್ರ ಎನರ್ಜಿ ಹೈ ಇರೋ ಕಾರಣಕ್ಕೆ ಅವ್ರ ಏನಾಗ್ತಾರೆ, ಕಾಂಪಿಟೇಷನ್ ಅನ್ನ ವಿನ್ ಆಗ್ತಾರೆ. ಆ ಕಾರಣಕ್ಕೆ ಡೋಪ್ ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಓಕೆ, ದಿಸ್ ಇಸ್ ಅಬೌಟ್ ದಿ ಆಂಫಿಟಮಿನ್. ಅಂಡ್ ಇನ್ನೊಂದು ಯಾವ್ದಿದೆ ಇಲ್ಲಿ, ದಟ್ ಇಸ್ ಥರ್ಡ್ ಒನ್, ಟೊಬ್ಯಾಕೋ. ಯಾವುದು, ಟೊಬ್ಯಾಕೋ. ಸೊ ಟೊಬ್ಯಾಕೋ ನೀವು ನಾರ್ಮಲ್ ಆಗಿ ಕೇಳಿರ್ತೀರ ಅಲ್ವಾ. ಸೊ ಕೆಲವೊಂದು ಆಡ್ಸ್ ಅಲ್ಲಿ ಇರ್ಬೋದು, ಮೂವಿ ಸ್ಟಾರ್ಟ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ತೋರಿಸ್ತಾರೆ ನಮ್ಗೆ. ಓಕೆ, ಇನ್ನು ಕೆಲವೊಂದು ಫ್ಲೆಕ್ಸ್ ಅಲ್ಲಿ ಎಲ್ಲ ನೋಡಿರ್ತೀರಾ ನೀವು ಟೊಬ್ಯಾಕೋ. ಅಂಡ್ ಕೆಲವೊಬ್ರು ಜನ ತಿಂತಾನೂ ಇರ್ತಾರೆ, ಸ್ಮೋಕು ಮಾಡ್ತಾ ಇರ್ತಾರೆ. ಇದೆಲ್ಲ ಏನು, ಟೊಬ್ಯಾಕೋ. ಸೊ ಟೊಬ್ಯಾಕೋ, ವಿ ಇಂಡಿಯನ್ಸ್ 400 ವರ್ಷಗಳಿಂದ ಹೆಚ್ಚಾಗಿ ಏನ್ ಮಾಡ್ತಾ ಇದೀವಿ, ಟೊಬ್ಯಾಕೋನ ಅಂದ್ರೆ ಕನ್ಸ್ಯೂಮ್ ಮಾಡ್ತಾನೆ ಇದೀವಿ. ಸೊ ಟೊಬ್ಯಾಕೋ ಏನಂತ ಹೇಳಿದ್ವಿ ಇಲ್ಲಿ, ಯೂಸಿಂಗ್ ಮೋರ್ ದನ್, ಯೂಸಿಂಗ್ ಅಂದ್ರೆ ಏನು, ಕನ್ಸ್ಯೂಮ್ ಮಾಡ್ತಾ ಇದೀವಿ ಮೋರ್ ದನ್ 400 ಇಯರ್ಸ್. ಸೊ 400 ವರ್ಷಗಳಿಂದ ಏನ್ ಮಾಡ್ತಾ ಇದೀವಿ, ಈ ಟೊಬ್ಯಾಕೋನ ಯೂಸ್ ಮಾಡ್ತಾನೆ ಇದೀವಿ, ತಿಂತಾನೆ ಇದೀವಿ. ಓಕೆ, ಸೊ ಟೊಬ್ಯಾಕೋ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಹಾಗಾದ್ರೆ, ಟೊಬ್ಯಾಕೋನ ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದೀವಿ, ಇದನ್ನ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ, ನೋಡಿ ಹೆಸರೇನಿದೆ ಇಲ್ಲಿ, ಟೊಬ್ಯಾಕೋ. ಓಕೆ, ಇದ್ರ ಹತ್ರ ಯಾವ ಕೆಮಿಕಲ್ ಇರುತ್ತೆ ಇಲ್ಲಿ ಅಂದ್ರೆ ನಿಕೋಟಿನ್. ಯಾವ ಕೆಮಿಕಲ್ ಇರುತ್ತೆ, ನಿಕೋಟಿನ್. ಸೊ ಪ್ಲಾಂಟ್ ಹೆಸರು ಏನಿದೆ ಇಲ್ಲಿ, ನಿಕೋಟೇನಿಯಾ. ಓಕೆ, ನಿಕೋಟೇನಿಯಂ ಟೊಬ್ಯಾಕಮ್ ಪ್ಲಾಂಟ್. ಸೊ ಯಾವ ಪ್ಲಾಂಟ್, ಟೊಬ್ಯಾಕೋ. ಎಕ್ಸ್ಟ್ರಾಕ್ಟೆಡ್ ಫ್ರಮ್, ಎಕ್ಸ್ಟ್ರಾಕ್ಟೆಡ್ ಅಥವಾ obtained from, actually leaves. ಓಕೆ, ಎಲೆಗಳಿಂದ. ಫ್ರಮ್ ಲೀವ್ಸ್, ಡ್ರೈ ಲೀವ್ಸ್. ಓಕೆ, ಲೀವ್ಸ್ ಆಫ್ ನಿಕೋಟೇನಿಯಾ ಟೊಬ್ಯಾಕಮ್ ಪ್ಲಾಂಟ್. ನಿಕೋಟೇನಿಯಾ ಟೊಬ್ಯಾಕಮ್ ಪ್ಲಾಂಟ್ ಇಂದ ಏನ್ ಮಾಡ್ತಾರೆ, ಈ ಟೊಬ್ಯಾಕೋನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಈ ಟೊಬ್ಯಾಕೋ ಹತ್ರ ಯಾರಿದ್ದಾರೆ, ಮೇನ್ ಕೆಮಿಕಲ್ ಡ್ರಗ್ ಯಾರು ಇಲ್ಲಿ, ಇಟ್ ಹ್ಯಾಸ್ ನಿಕೋಟಿನ್. ಯಾವ ಕೆಮಿಕಲ್ ಇದೆ ಇದು, ಇಟ್ ಹ್ಯಾಸ್ ಕೆಮಿಕಲ್. ಯಾವ್ದಿದೆ ಇಲ್ಲಿ ಇದ್ರ ಹತ್ರ, ನಿಕೋಟಿನ್. ಯಾರು, ನಿಕೋಟಿನ್. ಸೊ ಈ ನಿಕೋಟಿನ್ ಏನು ಇಲ್ಲಿ ಮೇನ್ ಥಿಂಗ್ ವಿಚ್ ಕಾಸಸ್ ಆಲ್ ದ ಆಕ್ಟಿವಿಟಿ. ಓಕೆ, ನಿಕೋಟಿನ್ ಹೋಗಿ ಕೆಲಸ ಮಾಡುದು ನಮ್ಮ ಬಾಡಿಲಿ ಒನ್ಸ್ ನಾವು ಟೊಬ್ಯಾಕೋ ಏನಾದ್ರು ಕನ್ಸ್ಯೂಮ್ ಮಾಡಿದ್ರೆ. ಸೊ ಇವಾಗ ನಮ್ಗೆ ಗೊತ್ತಿದೆ ಟೊಬ್ಯಾಕೋಲಿ ಸುಮಾರು ಸರಿ ನಾವ್ ಏನ್ ಮಾಡಿದೀವಿ ಇಲ್ಲಿ ಇದನ್ನ, ಆಸ್ ಐ ಸೆಡ್, ಮೂವಿ ಆಡ್ ಅಲ್ಲಿ ನೋಡಿರ್ತೀರಾ, ಅಥವಾ ನಿಮ್ಮ ಫೋನ್ಸ್ ಅಲ್ಲಿ ನೋಡಿರ್ತೀರಾ, ಅಥವಾ ಕೆಲವೊಂದು ಶಾಪ್ಸ್, ದೊಡ್ಡ ದೊಡ್ಡ ಶಾಪ್ಸ್ ಅಲ್ಲಿ ಕೂಡ ಏನ್ ಮಾಡಿರ್ತಾರೆ, ಇವನ್ ದಿ ಸಿಗರೇಟ್ಸ್, ಸಿಗಾರ್ಸ್ ಇರ್ಬೋದು, ಅದ್ರ ಮೇಲೆ ಪಿಕ್ಚರ್ಸ್ ಕೂಡ ಇರುತ್ತೆ. ಓಕೆ, ಲಂಗ್ ಕ್ಯಾನ್ಸರ್ ಇರ್ಬೋದು, ಓರಲ್ ಕ್ಯಾನ್ಸರ್, ಆ ಪಿಕ್ಚರ್ಸ್ ಗಳನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಅಂಡ್ ಅವ್ರು ಬರ್ದಿರ್ತಾರೆ ಆ ಸ್ಯಾಚೆಟ್ಸ್ ಗಳ ಹಿಂದೆ ಏನಂತ, ಇಂಜೂರಿಯಸ್ ಟು ಹೆಲ್ತ್. ಬಟ್ ಸ್ಟಿಲ್ ಏನ್ ಮಾಡ್ತಾರೆ ಇಲ್ಲಿ ಕಾಮನ್ ಪೀಪಲ್ ತಗೊಳ್ತಾರೆ, ತಗೊಂಡು ಏನ್ ಮಾಡ್ತಾರೆ, ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಟೊಬ್ಯಾಕೋನ ಹೇಗೆ ಇಂಟೇಕ್ ಮಾಡ್ಕೊಳ್ತಾರೆ, ಸೊ ಟೊಬ್ಯಾಕೋ ಕ್ಯಾನ್ ಬಿ ಇಂಟೇಕ್. ಓಕೆ, ಇಂಟೇಕ್ ಇಲ್ಲಿ ಕಾಣಿಸುತ್ತಾ ನಿಮ್ಗೆ ಬರೆದ್ರೆ, ಇಂಟೇಕ್ ಅಂದ್ರೆ ಹೇಗ್ ತಿಂತಾರೆ, ಐದರ್ ಬೈ ಚೀವಿಂಗ್, ತಿಂತಾರೆ. ಓಕೆ, ಅಥವಾ ಬೈ ಸ್ಮೋಕಿಂಗ್, ಸ್ಮೋಕ್ ಮಾಡ್ತಾರೆ, ಸಿಗರೇಟ್, ಸಿಗಾರ್. ಓಕೆ, ಆಸ್ ವೆಲ್ ಆಸ್ ಬೈ ಸ್ನಾಟಿಂಗ್, ಸ್ನಾಟ್ ಅಥವಾ ಸ್ನಫಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ತಗೊಳ್ತಾರೆ. ಸೊ ಇದೇನು ಇಲ್ಲಿ ಟೊಬ್ಯಾಕೋದಾಯ್ತು. ಸೊ ಇವಾಗ ಈ ರೀತಿ ಎಲ್ಲ ಮಾಡಿದ್ರೆ, ಇಂಟೇಕ್ ಅನ್ನ ಪ್ರೊಲಾಂಗ್ಡ್ ಟೈಮ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ, ಇದು ನಮ್ಗೆ ಇಲ್ಲಿ ಹಾರ್ಮೋನಲ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಎಸ್ಪೆಷಲಿ ದಿಸ್ ನಿಕೋಟಿನ್, ಈ ಕೆಮಿಕಲ್ ಅಥವಾ ಈ ಡ್ರಗ್ ಏನ್ ಮಾಡುತ್ತೆ, ಒಂದ್ ಸ್ಮೋಕ್ ಮುಖಾಂತರ ಇವಾಗ ನಾವು ಟೊಬ್ಯಾಕೋನ ಅಂದ್ರೆ ನಿಕೋಟಿನ್ ಒಳಗಡೆ ಹೋಯ್ತು. ಸೊ ಒಳಗಡೆ ಹೋದ ತಕ್ಷಣ ಈ ನಿಕೋಟಿನ್ ಎಕ್ಸೆಪ್ಟರ್ಸ್ ಅಂದ್ರೆ ನಿಕೋಟಿನ್ ರಿಸೆಪ್ಟರ್ಸ್ ಯಾರ ಹತ್ರ ಇರುತ್ತೆ ನಮ್ಮ ಬಾಡಿಲಿ, ಎಡ್ರಿನಲ್ ಗ್ಲ್ಯಾಂಡ್ಸ್ ಹತ್ರ. ಯಾರ ಹತ್ರ, ಎಡ್ರಿನಲ್ ಗ್ಲ್ಯಾಂಡ್ಸ್. ಸೊ ಸೂನ್ ಎಡ್ರಿನಲ್ ಗ್ಲ್ಯಾಂಡ್ಸ್ ಈ ನಿಕೋಟಿನ್ ರಿಸೆಪ್ಟರ್ಸ್ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ರೆ, ಓಕೆ, ಇದು ಹೋಗಿ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ, ಇಲ್ಲಿ ಎಡ್ರಿನಲ್ ಗ್ಲ್ಯಾಂಡ್ ಗೆ ಸಿಗ್ನಲ್ ಹೋಗುತ್ತೆ. ಸೊ ಎಡ್ರಿನಲ್ ಗ್ಲ್ಯಾಂಡ್ ಏನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಇಲ್ಲಿ ನೆಫ್ರಿನ್ ಮತ್ತೆ ಎಪಿನೆಫ್ರಿನ್ ನಾರ್ ಎಪಿನೆಫ್ರಿನ್ ಸಿಕ್ರೇಷನ್ಸ್ ನ ರಿಲೀಸ್ ಮಾಡುತ್ತೆ. ಸೊ ಫಂಕ್ಷನ್ ಏನು ಇಲ್ಲಿ, ಅದಕ್ಕೆ ನಾವು ಎಡ್ರಿನಲೈನ್ ಅಥವಾ ನೆಫ್ರಿನ್ ಅಂತ, ಎಪಿನೆಫ್ರಿನ್ ಅಂತಾನಾದ್ರೂ ಹೇಳ್ಬೋದು, ನಾರ್ ಎಡ್ರಿನಲೈನ್ ಅಂತಾನು ಹೇಳ್ಬೋದು, ಅಥವಾ ನಾರ್ ಎಪಿನೆಫ್ರಿನ್ ಅಂತಾನು ಕರಿತೀವಿ ನಾವು, ಅಲ್ವಾ. ಸೊ ಒಂದ್ ಸೀಕ್ರೆಟ್ ಶುರು ಆದ್ರೆ ಏನಾಗುತ್ತೆ, ಇಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಹಾರ್ಮೋನಲ್ ಇಂಪ್ಯಾಕ್ಟ್ ಏನು ಟೊಬ್ಯಾಕೋ ಕನ್ಸ್ಯೂಮ್ ಮಾಡೋದ್ರಿಂದ, ಸೊ ಹಾರ್ಮೋನಲ್ ಇಂಪ್ಯಾಕ್ಟ್ ಏನ್ ಮಾಡುತ್ತೆ, ವೆನ್ ನಿಕೋಟಿನ್ ಎಂಟರ್ಸ್, ನಿಕೋಟಿನ್
ಆಕ್ಟ್ಸ್ ಆನ್ ಎಡ್ರಿನಲ್ ಗ್ಲ್ಯಾಂಡ್ ಬಿಕಾಸ್ ಎಡ್ರಿನಲ್ ಗ್ಲ್ಯಾಂಡ್ ಹತ್ರ ಯಾರಿದ್ದಾರೆ ಇಲ್ಲಿ ನಿಕೋಟಿನ್ ಒಪ್ಕೊಳ್ಳುವಂತ ನಿಕೋಟಿನ್ ರಿಸೆಪ್ಟರ್ಸ್ ಇದೆ. ಹಾಗಾಗಿ ಏನಂತ ಬರೆಯೋಣ ನಾವಿಲ್ಲಿ, ವೆನ್ ನಿಕೋಟಿನ್ ಆಕ್ಟ್ಸ್ ಆನ್ ಎಡ್ರಿನಲ್ ಗ್ಲ್ಯಾಂಡ್ ಇಟ್ ಅಂದ್ರೆ ಯಾರು ಇಲ್ಲಿ, ಎಡ್ರಿನಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಇದು ರಿಲೀಸಸ್ adrenaline and noradrenaline. ಓಕೆ, ಸೊ ಇವಾಗ ರಿಲೀಸ್ ಆಗಿರುವಂತ ಎಡ್ರಿನಲಿನ್ ನಾರ್ ಎಡ್ರಿನಲಿನ್ ಏನ್ ಮಾಡುತ್ತೆ ಇದು ಏನಂತ ಹೇಳಿದ್ವಿ ನಾವಿಲ್ಲಿ, ಇಟ್ ಇನ್ಕ್ರೀಸಸ್ ದಿ ಬ್ಲಡ್ ಪ್ರೆಷರ್ ಅಂತ ಹೇಳಿದ್ವಿ. ಆಸ್ ವೆಲ್ ಆಸ್ ಏನನ್ನ ಇನ್ಕ್ರೀಸ್ ಮಾಡುತ್ತೆ, ಇನ್ಕ್ರೀಸ್ ಹಾರ್ಟ್ ರೇಟ್ ಇದೇನು ಇಲ್ಲಿ ಹಾರ್ಮೋನಲ್ ಇಂಪ್ಯಾಕ್ಟ್. ಅದ್ರ ಜೊತೆಗೆ ಹೆಲ್ತ್ಗೂ ಕೂಡ ಏನ್ ಮಾಡುತ್ತೆ, ಇದು ತೊಂದರೆನ ಕೊಡುತ್ತೆ. ಸೊ ಇಲ್ಲಿ ಹೆಲ್ತ್ ಹಜಾರ್ಡಸ್. ನೆಕ್ಸ್ಟ್ ಏನು ಇಲ್ಲಿ, ಹೆಲ್ತ್ ಹಜಾರ್ಡಸ್ ಅಂದ್ರೆ ಹಾರ್ಮ್ ಏನೇನ್ ಕಾಸ್ ಮಾಡುತ್ತೆ, ಯಾವ ಡಿಸೀಸ್ ಗಳನ್ನ ಕಾಸ್ ಮಾಡುತ್ತೆ ಟೊಬ್ಯಾಕೊ ಇಂಟೇಕ್ ಮಾಡೋದ್ರಿಂದ. ಸೊ ನೋಡಿ ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಸೊ ಓರಲ್ ಕ್ಯಾನ್ಸರ್ ಅನ್ನ ಕಾಸ್ ಮಾಡುತ್ತೆ, ಓರಲ್ ಕ್ಯಾನ್ಸರ್. ಓಕೆ, ಯಾವಾಗ ಟೊಬ್ಯಾಕೋನ ಚ್ಯೂ ಮಾಡ್ತೀವಿ ನಾವು, ಅಗಿತಾ ಇರ್ತೀವಲ್ಲ ಅವಾಗ ಓರಲ್ ಕ್ಯಾನ್ಸರ್ ಬರುತ್ತೆ. ಸ್ಮೋಕ್ ಮಾಡ್ತೀವಿ ಟೊಬ್ಯಾಕೋನ, ಓಕೆ, ಅವಾಗ ಏನಾಗುತ್ತೆ ಇಲ್ಲಿ, ಲಂಗ್ ಕ್ಯಾನ್ಸರ್. ಓಕೆ, ಸೊ ಒನ್ಸ್ ಇಲ್ಲಿ ಏನಾಗುತ್ತೆ, ನಮಗೆ ಟೊಬ್ಯಾಕೋನ ಕನ್ಸ್ಯೂಮ್ ಮಾಡಿ ನಮ್ಮ ಬ್ರೊಂಕಿಟಿಸ್ ಏನಾಗುತ್ತೆ ಇಲ್ಲಿ ಬ್ಲಾಕ್ ಆಗುತ್ತೆ, ನಮ್ಮ ಬ್ರೊಂಕೈಸ್ ಏನಾಗುತ್ತೆ ಇಲ್ಲಿ ಬ್ಲಾಕ್ ಆಗುತ್ತೆ. ಸೊ ಏನನ್ನ ಕಾಸ್ ಮಾಡುತ್ತೆ, ಅಗೇನ್ ಇಲ್ಲಿ ಬ್ರಾಂಕಿಟಿಸ್ ಅಂಡ್ ಎಂಫಿಸಿಮಾ ಅಂದ್ರೆ ಏನು ನಮ್ಮ ಏರ್ ಸ್ಯಾಕ್ಸ್ ಇರುತ್ತಲ್ಲ ಲಂಗ್ಸ್ ಅಲ್ಲಿ, ಆಲ್ವಿಯೋಲೈ. ಓಕೆ, ಆ ಏರ್ ಸ್ಯಾಕ್ಸ್ ಗಳು ಏನಾಗುತ್ತೆ ಇಲ್ಲಿ ಗ್ಯಾಶಿಯಸ್ ಎಕ್ಸ್ಚೇಂಜ್ ಅನ್ನ ಪ್ರಾಪರ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಯಾವ್ದು ಇಲ್ಲಿ ಇನ್ನೊಂದು ರೆಸ್ಪಿರೇಟರಿ ಡಿಸೀಸಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ, ಲಂಗ್ ಕ್ಯಾನ್ಸರ್, ಬ್ರಾಂಕಿಟಿಸ್ ಅಂಡ್ ಎಂಫಿಸಿಮಾ ಆಸ್ ವೆಲ್ ಆಸ್ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅನ್ನು ಕೂಡ ಏನ್ ಮಾಡುತ್ತೆ, ಇದು ಪ್ರೊಡ್ಯೂಸ್ ಮಾಡುತ್ತೆ. ಏನನ್ನ ಕಾಸ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರ್ಸ್. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ಸ್, ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಎಂಫಿಸಿಮಾ, ಲಂಗ್ ಕ್ಯಾನ್ಸರ್, ಬ್ರಾಂಕಿಟಿಸ್ ಅಲ್ವಾ. ಸೊ ಓರಲ್ ಕ್ಯಾನ್ಸರ್ ಅದು ಕೂಡ ಒಂದ್ ರೀತಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ಬಂತು. ಅಂಡ್ ನೆಕ್ಸ್ಟ್ ನೋಡಿ, ಇವನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲೂ ಕೂಡ ಅಂದ್ರೆ ಕೊರೋನರಿ ಆರ್ಟರಿ ಡಿಸೀಸ್ ಏನ್ ಮಾಡುತ್ತೆ, ಕೊರೋನರಿ ಆರ್ಟರಿ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಆಸ್ ವೆಲ್ ಆಸ್ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್, UB ಅಂದ್ರೆ ಏನು ಇಲ್ಲಿ, ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಅನ್ನ ಕಾಸ್ ಮಾಡುತ್ತೆ. ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಅನ್ನು ಕೂಡ ಕಾಸ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ ಏನ್ ಮಾಡುತ್ತೆ ಇಲ್ಲಿ, ಆಕ್ಸಿಜನ್ ಡೆಫಿಷಿಯನ್ಸಿ. ಮೇನ್ ಥಿಂಗ್ ಏನು ಇಲ್ಲಿ, ಇದೆಲ್ಲಾನು ಮೇನೆ. ಓಕೆ, ನೆಕ್ಸ್ಟ್ ಏನ್ ಕಾಸ್ ಮಾಡುತ್ತೆ, ಆಕ್ಸಿಜನ್ ಡೆಫಿಷಿಯನ್ಸಿನ ಕ್ರಿಯೇಟ್ ಮಾಡುತ್ತೆ. ಹೇಗೆ, ಬಿಕಾಸ್ ಈ ಟೊಬ್ಯಾಕೋಲಿ ಓಕೆ, ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ ಒಳಗಡೆ, ಸ್ಮೋಕ್ ಮಾಡ್ತೀವಿ, ಕಾರ್ಬನ್ ಮೊನಾಕ್ಸೈಡ್ ಒಳಗಡೆ ಹೋಗುತ್ತೆ. ಸೊ ಒನ್ಸ್ ಕಾರ್ಬನ್ ಮೊನಾಕ್ಸೈಡ್ ಹೋದ ತಕ್ಷಣ ಒಳಗಡೆ ನಮಗ್ ಗೊತ್ತಿದೆ ಹಿಮೋಗ್ಲೋಬಿನ್ ಏನು ಇಲ್ಲಿ ಜಾಸ್ತಿ ಅಫಿನಿಟಿ ಯಾರೊಟ್ಟಿಗೆ ತೋರಿಸುತ್ತೆ, ಹಿಮೋಗ್ಲೋಬಿನ್ ಆಕ್ಸಿಜನ್ ಒಟ್ಟಿಗೆ ಅಫಿನಿಟಿ ಬೈಂಡ್ ಆದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ಆಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ ಕರಿತೀವಿ ನಾವು ಅಲ್ವಾ. ಅದೇ ಕಾರ್ಬನ್ ಡೈಆಕ್ಸೈಡ್ ಜೊತೆ ಆದ್ರೆ ಡಿಆಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ ಕರಿತೀವಿ. ಬಟ್ ನಾನಿಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಓಕೆ, ಇದ್ರದ್ದು ಅಫಿನಿಟಿ ಯಾರೊಟ್ಟಿಗೆ ಜಾಸ್ತಿ ಇದೆ ಅಂದ್ರೆ ಬಾಂಡ್ ಯಾರೊಟ್ಟಿಗೆ ಜಾಸ್ತಿ ಇದೆ, ಹಿಮೋಗ್ಲೋಬಿನ್. ಹಾಗಾಗಿ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ಆಕ್ಸಿಜನ್ ಗಿಂತ ಜಾಸ್ತಿ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಇಷ್ಟಪಡುತ್ತೆ. ಹಾಗಾಗಿ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಇಲ್ಲಿ, ಕಾರ್ಬನ್ ಮೊನಾಕ್ಸೈಡ್ ಒಟ್ಟಿಗೆ ಏನ್ ಮಾಡುತ್ತೆ ಇಲ್ಲಿ ಅಫಿನಿಟಿ ತೋರಿಸ್ಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಬಟ್ ಹಾಗಾದ್ರೆ ನಮ್ಗೆ ಕಾರ್ಬನ್ ಮೊನಾಕ್ಸೈಡ್ ಬೇಕಾ ನಮ್ಮ ಸೆಲ್ಸ್ ಗಳಿಗೆ ಆಕ್ಟಿವಿಟಿ ಮಾಡ್ಲಿಕ್ಕೆ, ಮೆಟಬಾಲಿಸಮ್ ಅನ್ನ ಮಾಡ್ಲಿಕ್ಕೆ? ಏನ್ ಬೇಕು, ಆಕ್ಸಿ ಹಿಮೋಗ್ಲೋಬಿನ್ ಬೇಕಲ್ವಾ. ಆಕ್ಸಿ ಹಿಮೋಗ್ಲೋಬಿನ್ ಅಂದ್ರೆ ಏನು, ಆಕ್ಸಿಜನ್ ಮತ್ತೆ ಹಿಮೋಗ್ಲೋಬಿನ್ ಏನಾಗ್ಬೇಕು ಇಲ್ಲಿ ಬೈಂಡ್ ಆಗ್ಬೇಕು, ರೈಟ್. ಸೊ ಇವಾಗ ಇಲ್ಲಿ ಆಕ್ಸಿ ಹಿಮೋಗ್ಲೋಬಿನ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಸಿಜನ್ ಡೆಫಿಷಿಯನ್ಸಿ ಆಗುತ್ತೆ. ಹೇಗೆ ಆಕ್ಸಿಜನ್ ಡೆಫಿಷಿಯನ್ಸಿ ಆಗುತ್ತೆ ಟೊಬ್ಯಾಕೋನ ಕನ್ಸ್ಯೂಮ್ ಮಾಡೋದ್ರಿಂದ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ ನಾವಿಲ್ಲಿ, ಕಾರ್ಬನ್ ಮೊನಾಕ್ಸೈಡ್ shows affinity with hemoglobin, okay, but not so idrinda okay, hemoglobin ಈ ಕಾರಣದಿಂದ ಏನಾಗುತ್ತೆ ಇಲ್ಲಿ, no oxy
hemoglobin is formed. ನೋ ಆಕ್ಸಿ ಹಿಮೋಗ್ಲೋಬಿನ್ ಇಲ್ಲ ಅಂದ್ರೆ ಏನಾಗಲ್ಲ, ಇಲ್ಲಿ ಆಕ್ಸಿಜನ್ ಸಪ್ಲೈ ಪ್ರಾಪರ್ ಆಗಲ್ಲ. ಸೊ ಇಲ್ಲಿ ನೋ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ಡ್, ಅಥವಾ ಇದನ್ನೇ ಇನ್ನೊಂದು ಹೆಸರು ಏನಂತ ಹೇಳ್ಬೋದು, ಇಲ್ಲಿ ಆಕ್ಸಿ ಹಿಮೋಗ್ಲೋಬಿನ್ ಲೆವೆಲ್ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ, ಲೆವೆಲ್ ಡ್ರಾಪ್ಸ್. ಆ ಕಾರಣಕ್ಕೆ ಆಕ್ಸಿಜನ್ ಏನಾಗುತ್ತೆ, ಇಲ್ಲಿ ನಮ್ಮ ಪ್ರತಿಯೊಂದು ಸೆಲ್ಸ್ ಹತ್ರ ಹೋಗ್ಲಿಕ್ಕೆ ಕಡಿಮೆ ಆಗುತ್ತೆ, ಸಿಗಲ್ಲ. ಹಾಗಾಗಿ ಆಕ್ಸಿಜನ್ ಲೆವೆಲ್ ಕೂಡ ಏನಾಗುತ್ತೆ, ಇಲ್ಲಿ ಡೆಫಿಷಿಯನ್ಸಿನ ತೋರಿಸುತ್ತೆ. ಕ್ಲಿಯರ್? ಸೊ ಇದೇನು ಇಲ್ಲಿ ಟೊಬ್ಯಾಕೋದಾಯ್ತು. ಓಕೆ, ಸೊ ನಾವ್ ಇವಾಗ ಏನ್ ಮಾಡಿದ್ವಿ, ಇಲ್ಲಿ ಸ್ಟಿಮ್ಯುಲೆಂಟ್ಸ್ ಅಲ್ಲಿ ಕೊಕೈನ್ ಅನ್ನ ನೋಡಿದ್ವಿ, ಆಂಫಿಟಮೈನ್ ಅನ್ನ ನೋಡಿದ್ವಿ, ಆಸ್ ವೆಲ್ ಆಸ್ ಟೊಬ್ಯಾಕೋದಲ್ಲಿ ನಾವ್ ಏನ್ ಮಾಡಿದ್ವಿ, ಸ್ವಲ್ಪ ಜಾಸ್ತಿ ನೋಡಿದ್ವಿ. ಅಂದ್ರೆ ಹೆಲ್ತ್ ಹೆಜಾರ್ಡಸ್ ಗಳನ್ನ ಏನ್ ಮಾಡಿದ್ವಿ, ನಾವು ಜಾಸ್ತಿ ಸುಮಾರು ಡಿಸೀಸಸ್ ಗಳನ್ನ ನೋಡಿದ್ವಿ. ಓಕೆ, ಸೊ ಇಟ್ ಈಸ್ ಅಫೆಕ್ಟಿಂಗ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಈವನ್ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ಸ್ ಅನ್ನು ಕೂಡ ಏನ್ ಮಾಡ್ತಾ ಇದು ಕಾಸ್ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ಟೊಬ್ಯಾಕೋನ ಚೀವ್ ಮಾಡೋದಾಗ್ಲಿ, ಸ್ಮೋಕ್ ಫಾರ್ಮ್ ಅಲ್ಲಿ ಕನ್ಸ್ಯೂಮ್ ಮಾಡೋದು ಏನು ಇದು, ಇಟ್ ಈಸ್ ಹೈಲಿ ಡೇಂಜರಸ್ ಟು ದಿ ಹೆಲ್ತ್. ಅಂಡ್ ಒನ್ ಮೋರ್ ಥಿಂಗ್ ಐ ಫರ್ಗಾಟ್, ಕೊಕೈನ್ ಅಲ್ಲಿ. ಓಕೆ, ಸೊ ಕೊಕೈನ್ ಆಕ್ಚುಲಿ ಯಾಕೆ ಸ್ಟಿಮ್ಯುಲೇಟ್ ಆಕ್ಟಿವೇಟ್ ಅಂದ್ರೆ ಹೈ ಎನರ್ಜಿ, ಹೈ ಆಕ್ಟಿವಿಟಿ, ಹೈ ಅಲರ್ಟ್ನೆಸ್ ಅನ್ನ ಕೊಡ್ತಾ ಇದೆ ಅಂದ್ರೆ ಬಿಕಾಸ್ ಈ ಕೊಕೈನ್ ಏನ್ ಮಾಡುತ್ತೆ, ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಪಾತ್ವೇನ ಏನ್ ಮಾಡುತ್ತೆ, ಇಂಟರ್ಫಿಯರ್ ಮಾಡುತ್ತೆ. ಪ್ಲೀಸ್ ನಾನು ಇಲ್ಲಿ ಬರೀತೀನಿ, ಆ ಪಾಯಿಂಟ್ ನ ನೀವು ಅದ್ರಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಕೊಕೈನ್ ಏನ್ ಮಾಡುತ್ತೆ, ಇಲ್ಲಿ ಕೆಳಗಡೆ ಬರೀತೀನಿ. ಓಕೆ, ಕೊಕೈನ್ ಏನ್ ಮಾಡುತ್ತೆ ಇದು. ಓಕೆ, ಕೊಕೈನ್ ಐ ಫರ್ಗಾಟ್ ಟು ಟೆಲ್, ಕೊಕೈನ್ ಏನ್ ಮಾಡುತ್ತೆ, ಇಲ್ಲಿ ಇಂಟರ್ಫಿಯರ್ಸ್ with transport of neurotransmitter, ಇವನ್ ಹಾರ್ಮೋನ್ ಕೂಡ ಇದು. ಓಕೆ, ನ್ಯೂರೋ ಟ್ರಾನ್ಸ್ಮಿಟರ್ ಕೂಡ ಹೌದು. ಯಾವುದು ಆ ನ್ಯೂರೋ ಟ್ರಾನ್ಸ್ಮಿಟರ್ ಇಲ್ಲಿ, ದಟ್ ಈಸ್ ಡೊಪಮೈನ್. ಅಂದ್ರೆ ಈ ಡೊಪಮೈನ್ ಟ್ರಾನ್ಸ್ಪೋರ್ಟ್ ಆಗ್ಲಿಕ್ಕೆ ಬಿಡಲ್ಲ. ಆ ಸಿನಾಪ್ಟಿಕ್ ಲೆಫ್ಟ್ ಒಳಗಡೆ ಏನ್ ಮಾಡುತ್ತೆ, ಡೊಪಮೈನ್ ಅನ್ನ ಫಾರ್ ದ ಲಾಂಗ್ ಡ್ಯೂರೇಷನ್ ವರೆಗೂ ಡೊಪಮೈನ್ ಅನ್ನ ಅಲ್ಲೇ ಏನ್ ಮಾಡುತ್ತೆ, ಅದು ಬ್ಲಾಕ್ ಮಾಡುತ್ತೆ. ಹಾಗಾಗಿ ಇಂಟರ್ಫಿಯರ್ ಮಾಡ್ತಾ ಇದೆ ಈ ನ್ಯೂರೋ ಟ್ರಾನ್ಸ್ಮಿಟರ್ ಮೂವ್ಮೆಂಟ್ ಅನ್ನ, ಯಾರು, ಕೊಕೈನ್. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಇಲ್ಲಿ ಕಾಮ್ನೆಸ್, ಸ್ಟಿಮ್ಯುಲೇಟ್, ಅಲರ್ಟ್ನೆಸ್ ಜಾಸ್ತಿ ಬರುತ್ತೆ. ಬಿಕಾಸ್ ಡೊಪಮೈನ್ ಕೆಲಸ ಏನು, ಅದು ನಮ್ಗೆ ಏನು, ಇಲ್ಲಿ ಡೊಪಮೈನ್ ಒಂಥರ ರಿಎನ್ಫೋರ್ಸ್ಮೆಂಟ್ ಇದ್ದಂಗೆ, ರಿವಾರ್ಡ್ ಇದ್ದಂಗೆ. ಇವಾಗ ಹೇಗೆ ನೀವೇನಾದ್ರೂ ಕ್ಲಾಸಲ್ಲಿ ಎದ್ಬಿಟ್ಟು ನಿಮ್ಮ ಲೆಕ್ಚರ್ಸ್ ಕ್ವಶನ್ಗೆ ಆನ್ಸರ್ ಮಾಡ್ಬಿಟ್ರೆ ಅವ್ರು ನಿಮ್ಗೆ ಗುಡ್ ಆರ್ ವೆರಿ ಗುಡ್ ಅಂತ ಹೇಳ್ತಾರೆ. ಸೊ ಹೇಳಿದ ತಕ್ಷಣ ನಿಮ್ಗೆ ತುಂಬಾ ಖುಷಿ ಆಗುತ್ತೆ, ದಟ್ ಫೀಲ್ ರಿವಾರ್ಡ್. ಸೊ ಆ ರಿವಾರ್ಡ್ ಫೀಲಿಂಗ್ ನ ನಮ್ಗೆ ಯಾರು ಕೊಡ್ತಾರೆ, ಡೊಪಮೈನ್. ಸೊ ಇಲ್ಲಿ ಡೊಪಮೈನ್ ಎಂಟ್ರಿನೇ ಬ್ಲಾಕ್ ಮಾಡ್ಬಿಡುತ್ತೆ ಕೊಕೈನ್ ಸ್ವಲ್ಪ ಟೈಮ್ ವರ್ಗು. ಓಕೆ, ಆ ಕಾರಣಕ್ಕೆ ನಮ್ಗೆ ಕೊಕೈನ್ ಅನ್ನ ಇಂಟೇಕ್ ಮಾಡಿದವಾಗ ಏನಾಗುತ್ತೆ, ಆ ಅಲರ್ಟ್ನೆಸ್, ಎನರ್ಜಿ, ಆಕ್ಟಿವಿಟಿ ಏನಿರುತ್ತೆ ಇಲ್ಲಿ ತುಂಬಾ ಜಾಸ್ತಿ ಹೊತ್ತು ಇರುತ್ತೆ. ಸೊ ಇದೇನು ಇಲ್ಲಿ ಸ್ಟಿಮ್ಯುಲೆಂಟ್ಸ್ ಆಯ್ತು. ಹಾಗಾದ್ರೆ ಫೋರ್ತ್ ಗ್ರೂಪ್ ಆಫ್ ಡ್ರಗ್ ಯಾವ್ದನ್ನ ಸ್ಟಡಿ ಮಾಡಿದ್ವಿ ನಾವಿಲ್ಲಿ, ಹ್ಯಾಲ್ಯೂಸಿನೋಜನ್ಸ್. ಯಾರು, ಹ್ಯಾಲ್ಯೂಸಿನೋಜನ್ಸ್. ಓಕೆ, ಈ ಹ್ಯಾಲ್ಯೂಸಿನೋಜನ್ಸ್ ಏನ್ ಮಾಡುತ್ತೆ, ಇಲ್ಲಿ ರಿಯಾಲಿಟಿನ ಏನ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ, ಬೇರೆ ವರ್ಲ್ಡ್ಗೆ ಎತ್ಕೊಂಡು ಹೋಗುತ್ತೆ. ಓಕೆ, ಸೊ ಹಾಗಾಗಿ ಈ ಡ್ರಗ್ಸ್ ಗಳಿಗೆ ನಾವ್ ಏನಂತ ಕರಿತೀವಿ, ಇಲ್ಲಿ ಸೈಕೋ ಆಕ್ಟಿವ್ ಡ್ರಗ್ಸ್ ಅಂತಾನು ಹೇಳಿ ಕರಿತೀವಿ. ಏನಂತ ಕರಿತೀವಿ, ಸೈಕೋ ಆಕ್ಟಿವ್ ಡ್ರಗ್ಸ್. ಏನಂತ ಕರಿತೀವಿ, ಇಲ್ಲಿ ಸೈಕೋ ಆಕ್ಟಿವ್ ಡ್ರಗ್ಸ್. ಯಾಕೆ ಸೈಕೋ ಆಕ್ಟಿವ್ ಡ್ರಗ್ಸ್ ಅಂದ್ರೆ, ಬಿಕಾಸ್ ಇದು ಏನನ್ನ ಡಿಸ್ಟರ್ಬ್ ಮಾಡುತ್ತೆ, ಇಲ್ಲಿ ಇಟ್ ಡಿಸ್ಟರ್ಬ್ ಆರ್ ಇಟ್ ಅಲ್ಟರ್ಸ್ the feeling, or feelings, thoughts and thinking ability, ಓಕೆ, ವಾಸ್ತವನ ಬಿಟ್ಟು ಬೇರೆ ರೀತಿನೇ ಯೋಚನೆ ಮಾಡೋಕ್ ಶುರು ಮಾಡ್ತೀವಿ ಇಲ್ಲಿ. ಓಕೆ, ಹ್ಯಾಲ್ಯೂಸಿನೋಜನ್ಸ್ ಅಲ್ಲಿ. ಸೊ ಇಲ್ಲಿ ಹ್ಯಾಲ್ಯೂಸಿನೋಜನ್ಸ್ ಅಲ್ಲಿ ಎಕ್ಸಾಂಪಲ್ ಯಾರಿದ್ದಾರೆ, ಯಾವ ಡ್ರಗ್, ದಟ್ ಈಸ್ ಕ್ಯಾನಾಬಿನಾಯ್ಡ್ಸ್. ಯಾರು, ಕ್ಯಾನಾಬಿನಾಯ್ಡ್ಸ್. ಸೊ ಕ್ಯಾನಾಬಿನಾಯ್ಡ್ಸ್ ಅನ್ನ ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ, ಕ್ಯಾನಾಬಿನಾಯ್ಡ್ಸ್. ಓಕೆ, ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ, ಇದನ್ನ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಇನ್ಫ್ಲೋರೆಸೆನ್ಸ್ ಪಾರ್ಟ್. ಓಕೆ, ಯಾವ ಪಾರ್ಟ್ ಹೇಳ್ತಾ ಇದೀವಿ, ಇನ್ಫ್ಲೋರೆಸೆನ್ಸ್ ಪಾರ್ಟ್ ಆಫ್ ದಿ ಕ್ಯಾನಾಬಿಸ್ ಸಟೈವಾ. ಸೊ ಏನಂತ ಹೇಳಿದ್ವಿ, ಕ್ಯಾನಾಬಿಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಾಟ್, ಇನ್ಫ್ಲೋರೆಸೆನ್ಸ್ ಆಫ್ ಸಟೈವಾ. ಕ್ಯಾನಾಬಿಸ್ ಸಟೈವಾ ಅದು ಇನ್ಫ್ಲೋರೆಸೆನ್ಸ್ ಪಾರ್ಟ್ ಇಂದ
ಏನನ್ನ ಇಲ್ಲಿ ಡಿರೈವ್ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ, ಕ್ಯಾನಬಿನಾಯ್ಡ್ಸ್. ಓಕೆ, ಬಟ್ ಅಗೇನ್ ಈ ಕ್ಯಾನಬಿಸ್ ಸಟೈವಾ ಪ್ಲಾಂಟ್ ಬೇರೆ ಬೇರೆ ಪಾರ್ಟ್ಸ್ ಲೈಕ್ ಫ್ಲವರ್ ಇರ್ಬೋದು. ಓಕೆ, ಏನ್ ಹೇಳ್ತಾ ಇದ್ದೀನಿ, ಕ್ಯಾನಬಿಸ್ ಸಟೈವಾ ಪ್ಲಾಂಟ್ ಬೇರೆ ಬೇರೆ ಪಾರ್ಟ್ಸ್ ಲೈಕ್ ಫ್ಲವರ್ ಇರ್ಬೋದು, ಓಕೆ, ರೆಸಿನ್ಸ್ ಇರ್ಬೋದು, ಪ್ಲಸ್ ಲೀವ್ಸ್ ಇರ್ಬೋದು, ಎಕ್ಸ್ಟ್ರಾ ಡಿಫ್ರೆಂಟ್ ಪಾರ್ಟ್ಸ್. ಇದೆಲ್ಲ ಪಾರ್ಟ್ಸ್ ಗಳಿಂದಾನು ಏನ್ ಸಿಗುತ್ತೆ ನಮ್ಗೆ, ತಿರ್ಗಾ ಇಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಹ್ಯಾಲುಸಿನೋಜನ್ ಸಿಗುತ್ತೆ. ಇದೇನು ಕ್ಯಾನಬಿನಾಯ್ಡ್ ಒಂದು. ಓಕೆ, ನಾನು ಏನಂತ ಹೇಳಿದೆ ಇಲ್ಲಿ, ಕ್ಯಾನಬಿಸ್ ಸಟೈವಾ ಇಂದ, ಓಕೆ, ಇನ್ಫ್ಲೋರೆಸೆನ್ಸ್ ಪಾರ್ಟ್ ಆಫ್ ದಿ ಕ್ಯಾನಬಿಸ್ ಸಟೈವಾ ಇಂದ ಸಿಕ್ಕಿದ್ದು ಯಾವುದು, ಕ್ಯಾನಬಿನಾಯ್ಡ್ಸ್. ಅದೇ ರೀತಿ ಕ್ಯಾನಬಿಸ್ ಸಟೈವಾ ಅದು ಫ್ಲವರ್ ಇಂದ, ರೆಸಿನ್ ಇಂದ, ಲೀವ್ಸ್ ಇಂದ ಕೂಡ ಡಿಫ್ರೆಂಟ್ ಹ್ಯಾಲುಸಿನೋಜನ್ಸ್ ಏನಾಗುತ್ತೆ ನಮ್ಗೆ ಸಿಕ್ಕುತ್ತೆ. ಹಾಗಾದ್ರೆ ಎಕ್ಸಾಂಪಲ್ ಯಾವುದು ಅಂತ ನೋಡೋದಾದ್ರೆ ಲೈಕ್ ಮ್ಯಾರಿಜೋನಾ, ಹ್ಯಾಶಿಶ್, ಚಾರಸ್ ಅಂಡ್ ಗಾಂಜಾ. ಮೂವಿಲೆಲ್ಲ ನೋಡಿರ್ತೀರಾ ನೀವು ಗಾಂಜಾ. ಓಕೆ, ಏನ್ ಮಾಡಿರ್ತಾರೆ ಗೊತ್ತಿಲ್ದೇನೆ ಏನ್ ಮಾಡ್ತಿರ್ತಾರೆ, ಗಾಂಜಾನ ಬೆಳೀತಾ ಇರ್ತಾರೆ ಅಲ್ವಾ. ಸೊ ಈ ಎಕ್ಸಾಂಪಲ್ಸ್ ಯಾವ್ದಿದೆ ನೋಡಿ ಹ್ಯಾಲುಸಿನೋಜನ್ಸ್ಗೆ, ಕ್ಯಾನಬಿನಾಯ್ಡ್ಸ್ ಒಟ್ಟಿಗೆನೆ ತಿರ್ಗಾ ಮ್ಯಾರಿಜೋನಾ, ಹ್ಯಾಶಿಶ್, ಚಾರಸ್ ಅಂಡ್ ಗಾಂಜಾ. ಓಕೆನಾ. ಸೊ ಇದೇನ್ ಮಾಡುತ್ತೆ, ವೆನ್ ಇಂಟೇಕನ್, ಓಕೆ, ಏನ್ ಮಾಡುತ್ತೆ, ಏನನ್ನ ಅಲರ್ಟ್ ಮಾಡುತ್ತೆ, ನಾರ್ಮಲ್ ಆಗಿ ವಾಸ್ತವದಲ್ಲಿರುವಂತಹ ಒಂದು ಫೀಲಿಂಗ್ಸ್ ಅನ್ನ, ಥಾಟ್ಸ್ ಅನ್ನ, ಎಮೋಷನ್ಸ್ ಅನ್ನ ಏನ್ ಮಾಡುತ್ತೆ, ಇದು ಅಲ್ಟರ್ ಮಾಡ್ಬಿಟ್ಟು ಹ್ಯಾಲುಸಿನೇಷನ್ ಅನ್ನ ಏನ್ ಮಾಡುತ್ತೆ, ಇದು ಕ್ರಿಯೇಟ್ ಮಾಡುತ್ತೆ. ಓಕೆ, ಅಂಡ್ ಇಲ್ಲಿ ಇನ್ನೂ ಕೆಲವೊಂದು ಏನಿದೆ, ಇಲ್ಲಿ ಹ್ಯಾಲುಸಿನೋಜೆನಿಕ್ ಪ್ಲಾಂಟ್ಸ್ ಇದೆ. ಓಕೆ, ಹ್ಯಾಲುಸಿನೇಷನ್ ಕಾಸ್ ಮಾಡುವಂತ ಪ್ಲಾಂಟ್ಸ್ ಯಾರು, ಹ್ಯಾಲುಸಿನೋಜೆನಿಕ್ ಪ್ಲಾಂಟ್ಸ್. ಯಾರಪ್ಪ ಇಲ್ಲಿ ಹ್ಯಾಲುಸಿನೋಜೆನಿಕ್ ಪ್ಲಾಂಟ್ಸ್ ಅಂದ್ರೆ, ದತೂರ. ಯಾರು, ದತೂರ, ಸೊಲನೇಸೆ ಫ್ಯಾಮಿಲಿಲಿ. ಓಕೆ, ಕಲಿತೀರಾ ನೀವು, ಪ್ರಾಕ್ಟಿಕಲ್ ಅಲ್ಲೂ ಇದೆ ನಿಮ್ಗೆ. ಓಕೆ, ದತೂರ ಅಂಡ್ ಇನ್ನೊಂದು ಆಟ್ರೋಪಾ ಬೆಲ್ಲಡೋಮಾ. ನಾವು ಇನ್ನೊಂದು ಹೆಸರೇನಂತ ಕರಿತೀವಿ ಇಲ್ಲಿ, ನೈಟ್ ಶೇಡಿ ಪ್ಲಾಂಟ್ ಅಂತಾನು ಹೇಳಿ ಕರಿತೀವಿ, ಅಥವಾ ಡೆಡ್ಲಿ ನೈಟ್ ಶೇಡ್ ಪ್ಲಾಂಟ್ ಅಂತಾನು ಹೇಳಿ ಕರಿತೀವಿ. ಸೊ ಇದೆರಡರಿಂದ ಕೂಡ ನಮ್ಗೆ ಏನ್ ಸಿಕ್ಕುತ್ತೆ ಇಲ್ಲಿ, ಇದೇನಾದ್ರು ಕನ್ಸ್ಯೂಮ್ ಮಾಡಿದ್ರೆ ಈ ಪಾರ್ಟ್ಸ್ ಪ್ಲಾಂಟ್, ಓಕೆ, ನಮ್ಗೆ ಏನನ್ನ ಕ್ರಿಯೇಟ್ ಮಾಡುತ್ತೆ, ಇದು ಹ್ಯಾಲುಸಿನೇಷನ್ ಅನ್ನ. ಅಂಡ್ ಇನ್ನೊಂದು ಹೈಲಿ ಪೊಟೆಂಟ್ ಆಗಿರುವಂತ ಒಂದು ಇನ್ನೊಂದು ಹ್ಯಾಲುಸಿನೋಜೆನಿಕ್ ಯಾರಿದ್ದಾರೆ ಇಲ್ಲಿ, ಓಕೆ, ಇಟ್ ಇಸ್ ನಾಟ್ ಪ್ಲಾಂಟ್, ಇದು ಯಾರು ಇಲ್ಲಿ, ಫಂಗೈ. ಸೊ ಪೊಟೆಂಟ್ ಹ್ಯಾಲುಸಿನೋಜೆನಿಕ್, ಹ್ಯಾಲುಸಿನೋಜೆನಿಕ್ ಯಾರು, LSD, ಲಿಸರ್ಜಿಕ್ ಆಸಿಡ್ ಡೈಥೈಮೇಟ್. ಇದೇನು, LSD. ಓಕೆ, ಸೊ ಇದು ಎದ್ರಿಂದ ಎಕ್ಸ್ಟ್ರಾಕ್ಟ್ ಆಗಿರೋದು ಅಥವಾ ಡಿರೈವ್ ಆಗಿರೋದು, ಫ್ರಮ್ ಅ ಫಂಗಸ್. ಯಾರಿಂದ, ಫಂಗಸ್ ಇಂದ ಡಿರೈವ್ ಆಗಿರೋದು. ಯಾವ ಫಂಗಸ್ಸು ನೆನಪಿದೆಯಾ ನಿಮ್ಗೆ, ಫಂಗಸ್ ಕೇಳಿದೀರಾ ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಆಸ್ಕೋಮೈಸಿಟಿಸ್ ಗ್ರೂಪ್ ಅಲ್ಲಿ ಬರುತ್ತೆ. ಯಾವುದು, ಕ್ಲಾವಿಸೆಟ್ಸ್ ಪರ್ಪೋರಾ. ಯಾವುದು ಇಲ್ಲಿ, ಕ್ಲಾವಿಸೆಟ್ಸ್ ಪರ್ಪೋರಾ. ಓಕೆ, ಸೊ ಇದರಿಂದ, ಈ ಫಂಗೈಯಿಂದ ಕೂಡ ನಮ್ಗೆ ಏನ್ ಸಿಕ್ಕುತ್ತೆ ಇಲ್ಲಿ, ಹ್ಯಾಲುಸಿಜನ್ ಸಬ್ಸ್ಟೆನ್ಸ್ ಸಿಕ್ಕುತ್ತೆ. ಓಕೆ, ಸೊ ಯಾವುದು, LSD, ದಟ್ ಈಸ್ ಲಿಥರ್ಜಿಕ್. ಓಕೆ, ಲಿಸರ್ಜಿಕ್ ಯಾವುದು ಇಲ್ಲಿ, ಲಿಸರ್ಜಿಕ್ ಆಸಿಡ್ ಡೈಥೈಮೇಟ್. ಇದೇನು ಇಲ್ಲಿ, LSD. ಓಕೆ, ಒನ್ ಆಫ್ ದ ಹೈಲಿ ಪೊಟೆಂಟ್ ಹ್ಯಾಲುಸಿಜೆನಿಕ್ ಸಬ್ಸ್ಟೆನ್ಸ್. ಸೊ ಇವಾಗ ನಾವೇನೇನ ಮಾಡಿದ್ವಿ ಇಲ್ಲಿ, ಆಲ್ ದ ಗ್ರೂಪ್ಸ್ ಆಫ್ ಡ್ರಗ್ಸ್ ಗಳನ್ನ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವೇನನ್ನ ಸ್ಟಡಿ ಮಾಡೋಣ ಇಲ್ಲಿ, ಅಗೇನ್ ಯಾರಿದೆ ಡ್ರಗ್ ಅಬ್ಯೂಸ್ ಮುಗೀತು. ಇಲ್ಲಿ ನೆಕ್ಸ್ಟ್ ಏನಿದೆ ಇವಾಗ, ಆಲ್ಕೋಹಾಲ್ ಅಬ್ಯೂಸ್. ಏನನ್ನ ಸ್ಟಡಿ ಮಾಡೋಣ ಇಲ್ಲಿ, ಆಲ್ಕೋಹಾಲ್ ಅಬ್ಯೂಸ್. ಓಕೆ, ಆಲ್ಕೋಹಾಲಿಕ್ ಅಬ್ಯೂಸ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಇಲ್ಲಿ, ಇನ್ನೊಂದು ಡ್ರಗ್ ಇದೆ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಅನಾಬಾಲಿಕ್ ಸ್ಟಿರಾಯ್ಡ್ಸ್. ಯಾವುದು ಇಲ್ಲಿ, ಅನಾಬಾಲಿಕ್ ಸ್ಟಿರಾಯ್ಡ್ಸ್. ಸೊ ಈ ಅನಾಬಾಲಿಕ್ ಸ್ಟಿರಾಯ್ಡ್ಸ್ ಏನು ಇದೆ ಇಲ್ಲಿ, ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ ಮ್ಯಾನ್ ಮೇಡ್ ಡ್ರಗ್ಸ್. ಓಕೆ, ದೀಸ್ ಆರ್ ಸಿಂಥೆಟಿಕ್ ಡ್ರಗ್ಸ್ of male hormone
ಸೊ ಯಾವುದು ಮೇಲ್ ಹಾರ್ಮೋನ್ ಇಲ್ಲಿ ಸಿಂಥೆಟಿಕ್ ಡ್ರಗ್ ಆಫ್ ಮೇಲ್ ಹಾರ್ಮೋನ್ ಅಂದ್ರೆ ಯಾರನ್ನ ಯೂಸ್ ಮಾಡಿರ್ತಾರೆ ಇಲ್ಲಿ ಟೆಸ್ಟೋಸ್ಟಿರಾನ್. ಹಾಗಾಗಿ ಹೆಸರೇನಿದೆ ನೋಡಿ ಇಲ್ಲಿ ಸ್ಟಿರಾಯ್ಡ್ ಇದೆ. ಏನಂತ ಇದೆ? ಸ್ಟಿರಾಯ್ಡ್. ಯಾವುದು ಇಲ್ಲಿ? ಅನಬಾಲಿಕ್ ಸ್ಟಿರಾಯ್ಡ್. ಏನು ಇದು? ಒಂದು ಸಿಂಥೆಟಿಕ್ ಡ್ರಗ್, ಮ್ಯಾನ್ ಮೇಡ್ ಡ್ರಗ್ ಯೂಸಿಂಗ್ ವಾಟ್? ಟೆಸ್ಟೋಸ್ಟಿರಾನ್. ಓಕೆ, ಡ್ರಗ್ ಆಫ್ ಮೇಲ್ ಮೇಲ್ ಹಾರ್ಮೋನ್ ಅಥವಾ ಟೆಸ್ಟೋಸ್ಟಿರಾನ್. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಓಕೆ, ಮೆಡಿಕಲ್ ಸಿಗ್ನಿಫಿಕೆನ್ಸ್ ಏನು? ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಇಲ್ಲಿ? ಓಕೆ, ಯಾವಾಗ ಯೂಸ್ ಮಾಡ್ತಾರೆ? ವೆನ್ ಪ್ಯೂಬರಿಟಿ ಈಸ್ ಲೇಟ್. ಪ್ಯೂರಿಟಿ ತುಂಬಾ ಲೇಟ್ ಆಗ್ತಿದೆ ಅಂತ ಇದ್ದಾವಾಗ ಏನ್ ಮಾಡ್ತಾರೆ? ಈ ಅನಬಲಿಕ್ ಸ್ಟಿರಾಯ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಆಸ್ ವೆಲ್ ಆಸ್ ಮತ್ತೇನಕ್ಕೆ ಇನ್ಕ್ರೀಸ್ ಮಾಡ್ತಾರೆ? ನಮ್ಮ ಮಾಸ್ ಅನ್ನ, ಓಕೆ, ಏನು ಇಲ್ಲಿ ನಮ್ಮ ಮಸಲ್ಸ್ ಇರುತ್ತಲ್ಲ, ಮಸಲ್ಸ್ ಮಾಸ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೂ ಕೂಡ ಏನ್ ಮಾಡ್ತಾರೆ? ಇದನ್ನ ಯೂಸ್ ಮಾಡ್ತಾರೆ. ಸೊ ಎಲ್ಲಿ? ಟು ಇನ್ಕ್ರೀಸ್ ದಿ ಮಾಸ್ ಆಫ್ ಮಸಲ್ ಅಥವಾ ಮಸಲ್ ಮಾಸ್ ಆಫ್ ಮಸಲ್. ಎಸ್ಪೆಷಲಿ ಯಾರ ಹತ್ರ ತುಂಬಾ ಸಿವಿಯರ್ ಆಗಿ ಏನಾಗ್ತಿರುತ್ತೆ, ಅವ್ರದ್ದು ಮಸಲ್ ಲಾಸ್ ಆಗ್ತಾ ಇರುತ್ತೆ ಅವ್ರಿಗೆ. ಓಕೆ, ಎಸ್ಪೆಷಲಿ ಕ್ಯಾನ್ಸರ್ ಇರೋ ಟೈಮಲ್ಲಿ ಏನಾಗುತ್ತೆ ಅವ್ರಿಗೆ, ಕೆಲವು ಪೇಷಂಟ್ಸ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ಕ್ಯಾನ್ಸರ್ ಏನಾಗುತ್ತೆ ಇಲ್ಲಿ ತುಂಬಾ ಮಸಲ್ ಲಾಸ್ ಆಗ್ತಾ ಇರುತ್ತೆ. ಆ ಕಾರಣಕ್ಕೆ ಆ ಮಸಲ್ ಮಾಸ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಇಲ್ಲಿ? ಈ ಅನಬಾಲಿಕ್ ಸ್ಟಿರಾಯ್ಡ್ಸ್ ಅನ್ನ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಮಸಲ್ ಮಾಸ್ ಇನ್ಕ್ರೀಸ್ ಮಾಡ್ತಾ ಇದೆ, ರೈಟ್? ಏನಿದೆ ಆಕ್ಟಿವಿಟಿ ಇಲ್ಲಿ? ಮಸಲ್ ಮಾಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ಇದನ್ನ ಯಾರು ಅಬ್ಯೂಸ್ ಮಾಡಿದ್ರು ಇಲ್ಲಿ? ಯೂಸ್ಡ್ ಬೈ ಸ್ಪೋರ್ಟ್ಸ್ ಪರ್ಸನ್. ತಿರ್ಗಾ ಇದು ಕೂಡ ಯಾರಿಂದ ಯೂಸ್ ಆಗ್ತಾ ಇದೆ ಇಲ್ಲಿ? ಬೈ ಸ್ಪೋರ್ಟ್ಸ್ ಪರ್ಸನ್. ಯಾಕೆ ನೋಡಿ, ಏನಂತ ಇದೆ ಇಲ್ಲಿ? ಏನ್ ಮಾಡ್ತಾ ಇದೆ ಇದು? ನಮ್ಮ ಮಸಲ್ದು ಮಾಸ್ ಅನ್ನ ಏನ್ ಮಾಡ್ತಾ ಇದೆ ಇಲ್ಲಿ? ಇನ್ಕ್ರೀಸ್ ಮಾಡ್ತಾ ಇದೆ ಅಲ್ವಾ? ಸೊ ಇವಾಗ ಈ ಸ್ಪೋರ್ಟ್ಸ್ ಮ್ಯಾನ್ ಏನಾದ್ರು ಇದನ್ನ ಇಂಟೆಕ್ ಮಾಡ್ತಾ ಹೋದ್ರೆ ಅವ್ರ ಮಸಲ್ಸ್ ಏನಾಗುತ್ತೆ ಇಲ್ಲಿ? ಸ್ಟ್ರಾಂಗ್ ಆಗುತ್ತೆ. ಲೈಕ್ ರೆಸಲ್ಟ್ಸ್ ಇರ್ಬೋದು. ಓಕೆ, ಅವರೆಲ್ಲ ಏನ್ ಮಾಡ್ತಾರೆ ಇಲ್ಲಿ? ಟು ಶೋ ಆಫ್ ದೇರ್ ಬಾಡಿ ಏನ ಮಾಡ್ತಾರೆ? ಓವರ್ ಯೂಸ್ ಆಗಿ ಇದನ್ನ ಏನ್ ಮಾಡ್ತಾರೆ ಇಲ್ಲಿ? ಇಂಟೆಕ್ ಮಾಡ್ಕೊಳ್ತಾರೆ. ಓಕೆ, ಸೊ ಯೂಸ್ಡ್ ಬೈ ಸ್ಪೋರ್ಟ್ಸ್ ಪರ್ಸನ್. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಇವನ್ ಫೀಮೇಲ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇರೋರು ಫೀಮೇಲ್ಸ್ ಕೂಡ ಏನ್ ಮಾಡ್ತಾರೆ? ಇದನ್ನ ಯೂಸ್ ಮಾಡ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್, ಏನು ಇದು ಇಲ್ಲಿ? ಮೇಲ್ ಹಾರ್ಮೋನ್ ಅಲ್ವಾ? ಸೊ ವೆನ್ ಫೀಮೇಲ್ಸ್ ಆರ್ ಟೇಕನ್, ಇವನ್ ಮೇಲ್ಸ್ ಆರ್ ಟೇಕನ್, ಇಬ್ರ ಮೇಲೂ ಏನ್ ಮಾಡುತ್ತೆ ಇದು? ವೆನ್ ಓವರ್ ಟೇಕನ್ ಏನನ್ನ ಮಾಡುತ್ತೆ ಇಲ್ಲಿ? ಸೈಡ್ ಎಫೆಕ್ಟ್ಸ್ ಅನ್ನ ಕೊಡುತ್ತೆ. ಏನ್ ಮಾಡುತ್ತೆ? ಸೈಡ್ ಎಫೆಕ್ಟ್ಸ್. ಸೊ ನಾವೇನ್ ಮಾಡೋಣ ಇಲ್ಲಿ ಇವಾಗ? ಸೈಡ್ ಎಫೆಕ್ಟ್ಸ್ ಅನ್ನ ನೋಡೋಣ. ಸೈಡ್ ಎಫೆಕ್ಟ್ಸ್ of anabolic steroids. ಸೊ ಇಲ್ಲಿ ಫಿಮೇಲ್ ಅಲ್ಲಿ ಏನೇನಾಗುತ್ತೆ ಸೈಡ್ ಎಫೆಕ್ಟ್ಸ್? ಮೇಲ್ ಅಲ್ಲಿ ಕಾಮನ್ ಥಿಂಗ್, ಮೇಲ್ ಅಂಡ್ ಫಿಮೇಲ್ ಇಬ್ಬರಲ್ಲೂ ಆಗೋ ಸೈಡ್ ಎಫೆಕ್ಟ್ ಯಾವುದು ಅಂದ್ರೆ ಇಲ್ಲಿ ಮೂಡ್ ಸ್ವಿಂಗ್ಸ್ ಕಾಣುತ್ತೆ. ಓಕೆ, ಆಸ್ ವೆಲ್ ಆಸ್ ಡಿಪ್ರೆಷನ್ ಹೋಗ್ತಾರೆ. ನೀವು ಬರ್ಕೊಳ್ಳಿ ನಿಮ್ ನೋಟ್ಸ್ ಅಲ್ಲಿ. ಇದು ಮೂರು ಸೇಮ್, ಮೇಲಲ್ಲೂ ಇರುತ್ತೆ ಫಿಮೇಲಲ್ಲೂ ಇರುತ್ತೆ. ಏನಂತ ಹೇಳಿದೆ? ಮೂಡ್ ಸ್ವಿಂಗ್ಸ್, ಓಕೆ, ಅಂಡ್ ಡಿಪ್ರೆಷನ್. ಓಕೆ, ಡಿಪ್ರೆಷನ್, ಮೂಡ್ ಸ್ವಿಂಗ್ಸ್ ಅಂಡ್ ಅಗ್ರೆಸಿವ್ನೆಸ್, ತುಂಬಾ ಕೋಪ ಬರೋದು. ಇದೇನು ಮೂರು ಫಿಮೇಲ್ಸ್ ಅಲ್ಲೂ ಇರುತ್ತೆ, ಮೇಲ್ಸ್ ಅಲ್ಲೂ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಸಿಂಪ್ಟಮ್ಸ್, ಇವಾಗ ಇದು ಮೂರನ್ನು ಎರಡರಲ್ಲೂ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಫಿಮೇಲ್ ಅಲ್ಲಿ ಏನಾಗುತ್ತೆ? ಈ ಅನಬಾಲಿಕ್ ಅಂದ್ರೆ ಮೇಲ್ ಹಾರ್ಮೋನ್ ಇಂದ ಆಗಿರುವಂತ ಒಂದು ಸ್ಟಿರಾಯ್ಡ್ ಇದು. ಸೊ ಇದನ್ನ ಇಂಟೆಕ್ ಮಾಡ್ಕೊಂಡವಾಗ ಫಿಮೇಲ್ ಅಲ್ಲಿ ಏನೇನು ಸಿಂಪ್ಟಮ್ಸ್, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ನೋಡಿದ್ರೆ, ಸೊ ಏನಾಗುತ್ತೆ ಇಲ್ಲಿ? ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್, ಪೀರಿಯಡ್ಸ್ ಏನಾಗುತ್ತೆ ಇಲ್ಲಿ? ಇರ್ರೆಗ್ಯುಲರ್ ಆಗಿ ಬರ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ಫೇಶಿಯಲ್ ಹೇರ್ ಗ್ರೋತ್, ಮುಖದ ಮೇಲೆ ಏನಾಗುತ್ತೆ ಇಲ್ಲಿ? ಸ್ಲೈಟ್ ಆಗಿ ಹೇರ್ ಫಾಲಿಕಲ್ಸ್, ಹೇರ್ ಏನಾಗುತ್ತೆ ಇಲ್ಲಿ? ಗ್ರೋತ್ ಆಗುತ್ತೆ. ಓಕೆ, ಮತ್ತೆ ಏನಾಗುತ್ತೆ ಇಲ್ಲಿ? ತಿರ್ಗಾ ಇಲ್ಲಿ ನೋಡಿ, ವಾಯ್ಸ್ ಏನಾಗುತ್ತೆ? ಡೀಪನಿಂಗ್ ಆಗುತ್ತೆ. ಓಕೆ, ಆಸ್ ವೆಲ್ ಆಸ್ ಕ್ಲಿಟೋರಿಸ್ ಎನ್ಲಾರ್ಜ್ಮೆಂಟ್, ಕ್ಲಿಟೋರಿಸ್ ಪಾರ್ಟ್ ಕೂಡ ಏನಾಗುತ್ತೆ ಇಲ್ಲಿ? ಎನ್ಲಾರ್ಜ್ಮೆಂಟ್ ಆಗುತ್ತೆ. ಸೊ ಏನಂತ ಹೇಳಿದೆ ಇಲ್ಲಿ? ಎನ್ಲಾರ್ಜ್ಮೆಂಟ್ ಆಫ್ ಕ್ಲಿಟೋರಿಸ್ as well as voice deepening. ಇದ್ರ ಜೊತೆಗೆ ಯಾವ್ದು ಹೇಳಿದೀವಿ ಮುಂಚೆ, ಬಟ್ ನಾನು ಬರ್ದಿಲ್ಲ. ದಟ್ ಈಸ್ ಏನಂತ ಹೇಳಿದ್ವಿ ನಾವಿಲ್ಲಿ? ಡಿಪ್ರೆಷನ್ ಇರ್ಬೋದು, ಮೂಡ್ ಸ್ವಿಂಗ್ ಇರ್ಬೋದು ಅಲ್ವಾ, as well as aggressiveness. ಓಕೆ, ಇದು ಫಿಮೇಲ್ಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಮೇಲ್ ಅಲ್ಲಿ ಏನಾಗುತ್ತೆ ನೋಡಿ. ಓಕೆ, ಮೇಲ್ ಅಲ್ಲಿ ಏನಾಗುತ್ತೆ? ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಮಸ್ಕುಲೈನ್ ಕ್ಯಾರೆಕ್ಟರ್ ಅಂದ್ರೆ ಮಸಲೈಸೇಷನ್, ಇಲ್ಲಿ ಮೇಲ್ ಲೈಕ್ ಫೀಚರ್ಸ್ ಬರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಮೇಲ್ ಲೈಕ್ ಫೀಚರ್ಸ್, ಮಸಲ್ಸ್ ತುಂಬಾ ಏನಾಗುತ್ತೆ? ಮೆನ್ ತರ ಕಾಣಿಸುತ್ತೆ. ಅಂಡ್ ನೆಕ್ಸ್ಟ್ ಮೇಲಲ್ಲಿ ಅಪಾರ್ಟ್ ಫ್ರಮ್ ಅಗ್ರೆಸಿವ್ನೆಸ್, ಮೂಡ್ ಸ್ವಿಂಗ್ಸ್ ಅಂಡ್ ಡಿಪ್ರೆಷನ್, ಮೇಲಲ್ಲಿ ಏನಾಗುತ್ತೆ ಇಲ್ಲಿ? ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್,
ಬ್ರೆಸ್ಟ್ ಎನ್ಲಾರ್ಜ್ ಆಗುತ್ತೆ. ಓಕೆ, ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್. ನೆಕ್ಸ್ಟ್ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸ್ಪರ್ಮ್ ಪ್ರೊಡಕ್ಷನ್ ಏನಾಗುತ್ತೆ ಇಲ್ಲಿ ಕಡಿಮೆ. ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ, ಇಟ್ ಡಿಕ್ರೀಸಸ್. ನೆಕ್ಸ್ಟ್ ಸೈಜ್ ಆಫ್ ದಿ ಟೆಸ್ಟಿಕಲ್ಸ್. ಸೈಜ್ ಆಫ್ ಟೆಸ್ಟಿಕಲ್ಸ್, ಟೆಸ್ಟಿಸ್ದು. ಓಕೆ, ಟೆಸ್ಟಿಕಲ್ಸ್ ಏನಾಗುತ್ತೆ ಇಲ್ಲಿ ಸೈಜ್ ಅದ್ರದ್ದು ರೆಡ್ಯೂಸ್ ಆಗುತ್ತೆ. ಅಂಡ್ ಎನ್ಲಾರ್ಜ್ಮೆಂಟ್ ಆಫ್, ಎನ್ಲಾರ್ಜ್ಮೆಂಟ್ ಆಫ್ ಏನಾಗುತ್ತೆ ಇಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನಾಗುತ್ತೆ ಇಲ್ಲಿ ಎನ್ಲಾರ್ಜ್ ಆಗುತ್ತೆ. ಓಕೆ, ಇದೆಲ್ಲ ಏನು ಇಲ್ಲಿ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಯಾರ್ದು ಅನಾಬಾಲಿಕ್ ಸ್ಟೀರಾಯ್ಡ್ಸ್ ಅನ್ನ ತಗೊಂಡ್ರೆ. ಓಕೆ, ಯಾರು ಯೂಸ್ ಮಾಡ್ತಾರೆ ಯೂಶುವಲಿ ಇದನ್ನ? ದಿಸ್ ಸ್ಪೋರ್ಟ್ಸ್ ಪರ್ಸನ್. ಹಾಗಾಗಿನೇ ಏನ್ ಮಾಡ್ತಾರೆ ಅಂತ ಹೇಳಿದ್ವಿ ನಾವಿಲ್ಲಿ, ಟೆಸ್ಟ್ ಮಾಡ್ತಾರೆ ಅವ್ರನ್ನ ಅಂತ ಹೇಳಿದ್ವಿ ಬಿಫೋರ್ ಸ್ಟಾರ್ಟಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪಿಟೇಷನ್. ಓಕೆ, ಇದೇನಾಯ್ತು ಇಲ್ಲಿ ಸ್ಟೀರಾಯ್ಡ್ಸ್ ಅಥವಾ ಡ್ರಗ್ಸ್ ಎಲ್ಲ ಆಯ್ತು. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ನಾವಿಲ್ಲಿ? ಆಲ್ಕೋಹಾಲ್ ಅಬ್ಯೂಸ್. ಯಾವುದು? ಆಲ್ಕೋಹಾಲ್ ಅಬ್ಯೂಸ್. ಆಲ್ಕೋಹಾಲ್ ಅಬ್ಯೂಸ್. ಸೊ ಹೇಗೆ ಡ್ರಗ್ ಅಬ್ಯೂಸ್ ಆಗ್ತಾ ಇದೆಯೋ ಈ ಕೆಮಿಕಲ್ಸ್, ಓಕೆ, ಅದೇ ರೀತಿ ಏನಾಗ್ತಾ ಇದೆ ಇಲ್ಲಿ ಆಲ್ಕೋಹಾಲ್ ಅನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ಜನ ಓವರ್ ಆಗಿ ಫ್ರೀಕ್ವೆಂಟ್ ಆಗಿ ಏನ್ ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ. ಓವರ್ ಯೂಸ್, ದುರುಪಯೋಗ ಮಾಡ್ಬಿಟ್ಟು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ದಟ್ ಅದು ಕೂಡ ಏನ್ ಮಾಡ್ತಾ ಇದೆ ಇಲ್ಲಿ ಹೆಲ್ತ್ ಹಜಾರ್ಡಸ್ ಅನ್ನ ಏನ್ ಮಾಡ್ತಾ ಇದೆ ಕಾಸ್ ಮಾಡ್ತಾ ಇದೆ. ಸೊ ಈಗ ಆಲ್ಕೋಹಾಲ್ದು ಒನ್ ಪರ್ಸನ್ ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡಿದ್ರೆ ಡೈಜೆಷನ್ ಎಲ್ಲಿ ಶುರು ಆಗುತ್ತೆ? ಸ್ಟಮಕ್ ಅಲ್ಲಿ. ಸೊ ಎಲ್ಲಿ ಶುರು ಆಗುತ್ತೆ ಆಲ್ಕೋಹಾಲ್ ಡೈಜೆಷನ್? ಆಲ್ಕೋಹಾಲ್ ಡೈಜೆಷನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಥವಾ ಸ್ಟಮಕ್ ಅಲ್ಲಿ. ಸ್ಟಮಕ್ ಅಲ್ಲಿ. ಓಕೆ, ಸೊ ನೀವು ಕುಡ್ದಿರೋರ್ನ ನೋಡ್ಬೋದು. ಓಕೆ, ಅವ್ರಿಗೆ ಪ್ರಾಪರ್ ಆಗಿ ನಿಲ್ಲಕ್ ಆಗಲ್ಲ, ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಅಲ್ವಾ? ಸೊ ತೇಲಾಡ್ತಾ ಇರ್ತಾರೆ. ಯಾಕೆ? ಬಿಕಾಸ್ ಸೆರೆಬೆಲಮ್ ಪಾರ್ಟ್ ಏನಾಗಿರುತ್ತೆ ಇಲ್ಲಿ ಎಫೆಕ್ಟ್ ಆಗಿರುತ್ತೆ. ಬಿಕಾಸ್ ಸೆರೆಬೆಲಮ್ ಏನ್ ಮಾಡುತ್ತೆ? ಬಾಡಿ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತಲ್ವಾ? ಸೊ ಏನಂತ ಹೇಳ್ಬೋದು ನಾವು? ಸೆರೆಬೆಲಮ್, cerebellum affected. cerebellum affected. ಆ ಕಾರಣಕ್ಕೆ ಏನಾಗಿರುತ್ತೆ? ಬಾಡಿ ಬ್ಯಾಲೆನ್ಸ್ ತಪ್ಪಿರುತ್ತೆ. ಬಾಡಿ ಬ್ಯಾಲೆನ್ಸ್ ಇಂಪೇರ್ಡ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆಕ್ಚುಲ್ ಆಗಿ ಇಲ್ಲಿ ಆಲ್ಕೋಹಾಲ್ ಎಲ್ಲಿ ಮೆಟಬಲೈಸ್ ಆಗುತ್ತೆ, ಎಲ್ಲಿ ಬ್ರೇಕ್ ಡೌನ್ ಆಗುತ್ತೆ? ಲಿವರ್ ಅಲ್ಲಿ. ಸೊ ಹಾಗಾಗಿನೇ ನೀವು ಕೇಳಿರ್ತೀರಾ ಲಿವರ್ ಸಿರೋಸಿಸ್, ಕುಡಿದ್ಬಿಟ್ಟು ಲಿವರೇ ಹಾಳಾಯ್ತು ಅಂತ ಎಲ್ಲ ಹೇಳ್ತಾರೆ ಅಲ್ವಾ? ಯಾಕೆ ಲಿವರೇ ಇಲ್ಲಿ? ಬಿಕಾಸ್ ಲಿವರ್ ಅಲ್ಲೇ ಏನಾಗ್ತಾ ಇದೆ ಆಲ್ಕೋಹಾಲ್ದು ಮೆಟಬಾಲಿಸಮ್ ಅಂದ್ರೆ ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಏನಂತ ಹೇಳಿದೆ ನಾನು ಇಲ್ಲಿ? ಮೆಟಬಾಲಿಸಮ್ ಎಲ್ಲಾಗ್ತಾ ಇದೆ ಆಲ್ಕೋಹಾಲ್ ಇದು. ಓಕೆ, ಆಲ್ಕೋಹಾಲ್ ಮೆಟಬಾಲಿಸಮ್ ಎಲ್ಲಾಗ್ತಾ ಇದೆ? ಇನ್ ಲಿವರ್. ಎಲ್ಲಾಗ್ತಾ ಇದೆ? ಲಿವರ್ ಅಲ್ಲಿ. ಓಕೆ, ಬಟ್ ಇವಾಗ ಜಾಸ್ತಿ ಆಕ್ಸೆಸ್ ಆಗಿ ಆಲ್ಕೋಹಾಲ್ ಕನ್ಸಪ್ಷನ್ ಆದ್ರೆ ಏನಾಗುತ್ತೆ ಇಲ್ಲಿ ಲಿವರ್ ಹತ್ರ ಏನಾಗುತ್ತೆ? ಫ್ಯಾಟ್ ಸ್ಟೋರ್ ಆಗುತ್ತೆ. ಯಾಕೆ ಫ್ಯಾಟ್ ಸ್ಟೋರ್ ಆಗುತ್ತೆ? ಬಿಕಾಸ್ ಇವಾಗ ಒನ್ಸ್ ಇಲ್ಲಿ ಆಲ್ಕೋಹಾಲ್ ಬರ್ತಾ ಇರ್ಬೇಕಾದ್ರೆ ಲಿವರ್ ಏನ್ ಮಾಡಲ್ಲ ಇಲ್ಲಿ ಫ್ಯಾಟ್ ಬ್ರೇಕ್ ಡೌನ್ ಮಾಡುತ್ತೆ ಕೆಲಸ ಅಲ್ವಾ? ಬೈಲ್ ಜ್ಯೂಸ್ ಗೊತ್ತಿದ್ಯಾ? ಬೈಲ್ ಏನ್ ಮಾಡುತ್ತೆ ಇಲ್ಲಿ? ಏನ್ ಮಾಡುತ್ತೆ? ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ಬಟ್ ಇಲ್ಲಿ ಆ ಫ್ಯಾಟ್ ಬ್ರೇಕ್ ಡೌನ್ ಆಗಲ್ಲ. ಎಲ್ಲ ಏನಾಗುತ್ತೆ? ಸ್ಟೋರ್ ಆಗುತ್ತೆ, ಎಕ್ಯುಮುಲೇಟ್ ಆಗುತ್ತೆ ಲಿವರ್ ಹತ್ರನೇ. ಸೊ ಲಿವರ್ ಹತ್ರ ಫ್ಯಾಟ್ ಎಷ್ಟು ಸ್ಟೋರ್ ಆಗುತ್ತೋ ಅವಾಗ ಆ ಲಿವರ್ ಏನಂತ ಆಗುತ್ತೆ ಇಲ್ಲಿ? ಏನಂತ ಕರಿತೀವಿ ಅದಕ್ಕೆ ನಾವಿಲ್ಲಿ? ಫ್ಯಾಟಿ ಲಿವರ್. ಸೊ ಫ್ಯಾಟಿ ಲಿವರ್ಗೆ ಒಂದೇ ಕಾರಣನ ಬರೀ ಆಲ್ಕೋಹಾಲ? ನೋ. ಫ್ಯಾಟಿ ಲಿವರ್ ಏನಕ್ಕೆ ಬರ್ಬೋದು ಇಲ್ಲಿ? ಹೆಪಾಟೈಟಿಸ್ ಬಿ ಅಥವಾ ಸಿ ವೈರಸ್ ಇಂದ ಬರ್ಬೋದು, ಅಥವಾ ಅತಿಯಾಗಿ ನಾನ್ ವೆಜ್ ನ ಏನ್ ಮಾಡ್ತಿರ್ತಾರೆ ಕನ್ಸ್ಯೂಮ್ ಮಾಡ್ತಿರ್ತಾರೆ, ಅವರಲ್ಲೂ ಕೂಡ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ ಆಗೋಕೆ. ಸೊ ಏನ್ ಹೇಳಿದೆ ನಾನು ಇಲ್ಲಿ? when excess alcohol is consumed ಏನನ್ನ ಕಾಸ್ ಮಾಡುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ? ಇಟ್ ಕಾಸಸ್ ಫ್ಯಾಟಿ ಲಿವರ್. ಯಾಕೆ ಫ್ಯಾಟಿ ಲಿವರ್ ಅನ್ನ ಕಾಸ್ ಮಾಡುತ್ತೆ ಅಂತ ಹೇಳಿದ್ವಿ? ಲಿವರ್ ಹತ್ರ ಇರುವಂತ ಫ್ಯಾಟ್ ಏನಾಗಲ್ಲ? ಬ್ರೇಕ್ ಡೌನ್ ಆಗಲ್ಲ. ಓಕೆ, ಬ್ರೇಕ್ ಡೌನ್ ಆಗದೆ ಇರೋ ಕಾರಣಕ್ಕೆ ಲಿವರ್ ಹತ್ರ ಫ್ಯಾಟ್ ಸೆಲ್ಸ್, ಫ್ಯಾಟ್ ಟಿಶ್ಯೂಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಲಿವರ್ಗೆ ನಾವ್ ಏನಂತ ಅಡ್ರೆಸ್ ಮಾಡ್ತೀವಿ? ಫ್ಯಾಟಿ ಲಿವರ್. ಸೊ ಫ್ಯಾಟಿ ಲಿವರ್ ಏನು ಇದು ಇಲ್ಲಿ? ಇದನ್ನ ರಿವರ್ಸ್ ಮಾಡ್ಬೋದು. ಅಂದ್ರೆ ಲೈಫ್ ಸ್ಟೈಲ್ ಅನ್ನ, ಅಂದ್ರೆ ಆಲ್ಕೋಹಾಲ್ ಕನ್ಸಪ್ಷನ್ ಅನ್ನ ಬಿಟ್ರೆ ಫ್ಯಾಟಿ ಲಿವರ್ ಏನಾಗುತ್ತೆ? ಕಡಿಮೆ ಹಾಕೊಂಡು ಹೋಗುತ್ತೆ. ಬಿಕಾಸ್ ಲಿವರ್ ಏನು ಇದು? ಇದ್ರ ಹತ್ರ ಇಲ್ಲಿ ರೀಜನರೇಷನ್ ಕೆಪಾಸಿಟಿ ಜಾಸ್ತಿ ಇದೆ ಅಲ್ವಾ? ಎಸ್. ಅಂಡ್ ಒನ್ ಮೋರ್ ಥಿಂಗ್, ಈ ಲಿವರ್ ಏನಿದೆಯಲ್ಲ, ಇಟ್ ಇಸ್ ಕನೆಕ್ಟೆಡ್ ಟು ಡಿಫ್ರೆಂಟ್ ಆರ್ಗನ್ಸ್ ಅಲ್ವಾ? ಸೊ ಲಿವರೇ ಫೇಲ್ ಆಯ್ತು, ಲಿವರೇ ಹಾಳಾಯ್ತು ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋ ಆರ್ಗನ್ಸ್ ಲೈಕ್ ಕಿಡ್ನಿ ಎಲ್ಲ ಏನಾಗುತ್ತೆ? ಕೆಲಸ ಮಾಡಲ್ಲ. ಸೊ ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅಲ್ಟಿಮೇಟ್ಲಿ ಡೆತ್ ಅಥವಾ ಸತ್ತೋಗ್ತಾರೆ ಇಲ್ಲಿ.
ಓಕೆ, ಸೊ ಫ್ಯಾಟಿ ಲಿವರ್. ಓಕೆ, ಬಟ್ ಫ್ಯಾಟಿ ಲಿವರ್ ಆದ್ಮೇಲೂ ಕೂಡ ಇಲ್ಲಿ ಆಲ್ಕೋಹಾಲ್ ಕನ್ಸ್ಯೂಮ್ ಅನ್ನ ಮಾಡ್ತಾನೆ ಇದ್ದಾರೆ ಅಂದ್ರೆ ಫ್ಯಾಟಿ ಲಿವರ್ ಇಂದ ಏನಾಗುತ್ತೆ, ಇಲ್ಲಿ ಲಿವರ್ ಫೈಬ್ರೋಸಿಸ್ ಆಗುತ್ತೆ. ಓಕೆ, ಲಿವರ್ ಫೈಬ್ರೋಸಿಸ್. ಲಿವರ್ ಫೈಬ್ರೋಸಿಸ್ ಅಂದ್ರೆ ಏನು, ಇಲ್ಲಿ ಲಿವರ್ ಮೇಲೆ ಸ್ಕಾರ್ ಟಿಶ್ಯೂಸ್ ಇರುತ್ತೆ. ಬಿಕಾಸ್ ಲಿವರ್ ಟ್ರೈ ಮಾಡ್ತಾನೆ ಇದೆ ರಿಪೇರ್ ಮಾಡ್ಲಿಕ್ಕೆ ತನ್ನ ಸೆಲ್ಸ್ ನ, ಓಕೆ, ಹಾಳಾಗ್ತಾ ಇದೆ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಸ್ಕಾರ್ ಟಿಶ್ಯೂಸ್ ಅಂದ್ರೆ ಇಲ್ಲಿ ಅಬ್ನಾರ್ಮಲ್ ಪ್ರೋಟೀನ್ಸ್ ಗಳು ಇರುತ್ತೆ. ಓಕೆ, ಲೈಕ್ ಕೊಲಾಜನ್ ಇರ್ಬೋದು, ಆ ಅಬ್ನಾರ್ಮಲ್ ಪ್ರೋಟೀನ್ಸ್ ಗಳು ಅಲ್ಲೇ ಸ್ಟೋರ್ ಆಗಿರುತ್ತೆ, ಅದಕ್ಕೆ ಸ್ಕಾರ್ಸ್ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ಅದು ಫೈಬರ್ಸ್ ಗಳನ್ನ ಮಾಡುತ್ತೆ ಲಿವರ್ಸ್ ಹತ್ರ. ಸೊ ಫೈಬರ್ ಫಾರ್ಮ್ ಅಲ್ಲಿ ಇರುತ್ತೆ, ಹಾಗಾಗಿ ಆ ಕಂಡೀಷನ್ಗೆ ಏನಂತ ಕರಿತೀವಿ, ಲಿವರ್ ಫೈಬ್ರೋಸಿಸ್. ಮುಂಚೆ ನಾರ್ಮಲ್ ಲಿವರ್ ಇತ್ತು, ಆಕ್ಸೆಸ್ ಆಗಿ ತುಂಬಾ ಆಲ್ಕೋಹಾಲ್ ಕುಡಿಯೋದ್ರಿಂದ ಏನಾಯ್ತು, ಅಲ್ಲಿ ಫ್ಯಾಟ್ ಸ್ಟೋರ್ ಆಯ್ತು, ಲಿವರ್ ಫ್ಯಾಟಿ ಅಥವಾ ಫ್ಯಾಟಿ ಲಿವರ್ ಅಂತ ಕರೆದ್ವಿ. ಅದಾದ್ಮೇಲೆ ಏನಾಯ್ತು, ಇಲ್ಲಿ ಫೈಬ್ರೋಸಿಸ್, ಲಿವರ್ ಹತ್ರ ಫೈಬ್ರೋಸಿಸ್ ಫಾರ್ಮ್ ಆಗ್ಲಿಕ್ಕೆ ಶುರು ಆಯ್ತು, ಅಂದ್ರೆ ಎಬ್ನಾರ್ಮಲ್ ಪ್ರೋಟೀನ್ ಸ್ಕಾರ್ ಉಳಿತು. ಸೊ ಅದಕ್ಕೆ ಏನಂತ ಕರೆದ್ವಿ, ಲಿವರ್ ಫೈಬ್ರೋಸಿಸ್. ಸೊ ಲಿವರ್ ಫೈಬ್ರೋಸಿಸ್ ಇದ್ರೂ ಕೂಡ ತಿರ್ಗಾ ಇನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾನೆ ಇದ್ದಾರೆ, ಕುಡಿತಾನೆ ಇದ್ದಾರೆ ಅಂದ್ರೆ ಲಿವರ್ ಫೈಬ್ರೋಸಿಸ್ ಇಂದ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಲಿವರ್ ಡ್ಯಾಮೇಜ್ ಆಗುತ್ತೆ, ದಟ್ ಈಸ್ ಲಿವರ್ ಸಿರೋಸಿಸ್. ಲಿವರ್ ಸಿರೋಸಿಸ್. ಓಕೆ, ನೆನ್ಪಿಟ್ಕೊಳ್ಳಿ, ಲಿವರ್ ಫೈಬ್ರೋಸಿಸ್ ಏನು, ಇದು ಅರ್ಲಿ ಸ್ಟೇಜ್. ಏನು ಇದು, ಲಿವರ್ ಫೈಬ್ರೋಸಿಸ್ ಅರ್ಲಿ ಸ್ಟೇಜ್. ಲಿವರ್ ಸಿರೋಸಿಸ್ ಇದೆಯಲ್ಲ, ದಿಸ್ ಇಸ್ ಲೇಟರ್ ಸ್ಟೇಜ್. ಓಕೆ, ಲಿವರ್ ಫೈಬ್ರೋಸಿಸ್ ನ ಏನ್ ಮಾಡ್ಬೋದು, ನಾವಿಲ್ಲಿ ರಿವರ್ಸ್ ಮಾಡ್ಬೋದು. ಹೇಗೆ ರಿವರ್ಸ್ ಮಾಡ್ಬೋದು, ಬೈ ಟೇಕಿಂಗ್ ಮೆಡಿಸಿನ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡೋದ್ರ ಮುಖಾಂತರ, ಅಂದ್ರೆ ಆಲ್ಕೋಹಾಲ್ ಅನ್ನ ಬಿಡೋದ್ರ ಮುಖಾಂತರ. ಆದ್ರೆ ಯಾವಾಗ ಲಿವರ್ ಸಿರೋಸಿಸ್ ಆಗುತ್ತೋ, ದಿಸ್ ಇಸ್ ನಾಟ್ ರಿವರ್ಸಿಬಲ್ ಇದು. ಓಕೆ, ನಾಟ್ ರಿವರ್ಸಿಬಲ್. ಸೊ ಒನ್ಸ್ ಲಿವರ್ ಸಿರೋಸಿಸ್ ಆಗಿದೆ ಅಂದ್ರೆ ಅಲ್ಟಿಮೇಟ್ಲಿ ದಟ್ ಪರ್ಸನ್ ವಿಲ್ ಗೋ ಫಾರ್ ದಿ ಡೆತ್. ಲಾಸ್ಟ್ ಸ್ಟೇಜ್. ಓಕೆ, ಸೊ ಇವಾಗ ಕೆಲವೊಂದ್ಸರಿ ಏನ್ ಮಾಡ್ತಿರ್ತಾರೆ, ಈವನ್ ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಏನ್ ಮಾಡ್ತಾ ಇರ್ತಾರೆ, ಇಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾ ಇರ್ತಾರೆ. ಸೊ ಇವಾಗ ನೀವೇ ಇಮ್ಯಾಜಿನ್ ಮಾಡಿ, ಸೊ ಇಷ್ಟೊಂದು ಹೆಲ್ದಿ ಆಗಿರೋ ಒಬ್ಬ ಮನುಷ್ಯ, ಇಲ್ಲಿ ಅಡಲ್ಟ್ದು ಲಿವರ್, ಅದಕ್ಕೆ ಏನಾಗ್ತಾ ಇಲ್ಲ, ಆಲ್ಕೋಹಾಲ್ ಅನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ದಟ್ ಲಿವರ್ ಏನಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ ಅಲ್ವಾ. ಬಟ್ ಇವಾಗ ನಮ್ಗೆ ಗೊತ್ತಿದೆ ಥ್ರೂ ಪ್ಲಾಸೆಂಟಾ ಏನಾಗುತ್ತೆ, ಇಲ್ಲಿ ಅಮ್ಮ ಏನ್ ತಗೊಳ್ತಾರೆ ಅದೆಲ್ಲ ಏನಾಗುತ್ತೆ, ಇಲ್ಲಿ ನ್ಯೂಟ್ರಿಷನ್ ಎಲ್ಲ ಏನಾಗುತ್ತೆ, ಬೇಬಿಗೂ ಹೋಗುತ್ತೆ. ಸೊ ಇವಾಗ ಅಮ್ಮ ಏನಾದ್ರು, ತಾಯಿ ಏನ್ ಮಾಡ್ತಾರೆ, ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡಿದ್ರೆ ಆಲ್ಕೋಹಾಲ್ ಕೂಡ ಬೇಬಿಗೆ ಹೋಗುತ್ತೆ. ಬಟ್ ಬೇಬಿ ಲಿವರ್ ಏನಾಗಿಲ್ಲ, ಇನ್ನು ಅಷ್ಟೊಂದು ಡೆವಲಪ್ ಆಗಿಲ್ಲ ಅಲ್ವಾ, ಈ ಆಲ್ಕೋಹಾಲ್ ಅನ್ನ ಮೆಟಬಲೈಸ್ ಮಾಡೋ ಅಷ್ಟು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಬೇಬಿ ಅಬ್ನಾರ್ಮಲ್ ಆಗಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನ ಹೇಳ್ತಾರೆ ಡಾಕ್ಟರ್ಸ್, ಇಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಏನಂತ ಹೇಳ್ದೆ ಇಲ್ಲಿ ನಾನು, when pregnant woman consumes alcohol, ಅವಾಗ ಏನಾಗುತ್ತೆ, ಇಲ್ಲಿ ಅಬ್ನಾರ್ಮಲ್ ಫೀಟಸ್ ಡೆವಲಪ್ ಆಗುತ್ತೆ. ಬೇಬಿ ಏನಾಗಲ್ಲ, ಇಲ್ಲಿ ನಾರ್ಮಲ್ ಆಗಿ ಡೆವಲಪ್ ಆಗಲ್ಲ. ಏನಾಗುತ್ತೆ, ಅಬ್ನಾರ್ಮಲ್ ಫೀಟಸ್ may develop. ಓಕೆನಾ ಇದು? ಓಕೆ, ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ ನೀವು, ಇಲ್ಲಿ ಇನ್ನೊಂದು ಡ್ರಗ್ ಬರುತ್ತೆ, ಡೈಯೂರೆಟಿಕ್ಸ್ ಅಂತ ಹೇಳಿ. ನಾನು ಅಲ್ಲೇ ಹೇಳ್ಬೇಕಿತ್ತು ನಿಮ್ಗೆ. ಲೈಕ್ ಡೈಯೂರೆಟಿಕ್ಸ್ ಡ್ರಗ್ ಇರ್ಬೋದು, ಓಕೆ, ಆಸ್ ವೆಲ್ ಆಸ್ ನಾರ್ಕೋಟಿಕ್ಸ್ ಡ್ರಗ್ ಇರ್ಬೋದು. ಸೊ ಇದನ್ನೆಲ್ಲ ಕಂಬೈನ್ ಮಾಡ್ಬಿಟ್ಟು ಏನ್ ಮಾಡ್ತಿರ್ತಾರೆ, ಕೆಲವೊಬ್ರು ತಗೊಳ್ತಾ ಇರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಕುಡಿತಾ ಇದ್ರೆ ಆಲ್ಕೋಹಾಲ್ ಹೋಗುತ್ತೆ, ಡ್ರಗ್ಸ್ ಗಳನ್ನ ಇಂಟೇಕ್ ಮಾಡ್ಕೊಳ್ತಿದ್ರೆ ಡ್ರಗ್ಸ್ ಗಳು ಹೋಗ್ತಿರುತ್ತೆ. ಓಕೆ, ಸೊ ಇದನ್ನೆಲ್ಲ ತಗೊಳ್ತಾ ಇರ್ಬೇಕಾದ್ರೆ ಏನನ್ನ ಕಾಸ್ ಮಾಡುತ್ತೆ, ಇಲ್ಲಿ ಡೈಯೂರೆಟಿಕ್ಸ್ ಅನ್ನೋ ಒಂದು ಡ್ರಗ್, ವಾಟರ್ ಪಿಲ್ ಅಂತ ಹೇಳಿ ಕರಿತೀವಿ. ಇದು ಏನನ್ನ ಕಾಸ್ ಮಾಡುತ್ತೆ, ಡೈಯೂರೆಸಿಸ್ ಅನ್ನ ಕಾಸ್ ಮಾಡುತ್ತೆ. ಡೈಯೂರೆಸಿಸ್ ಅಂದ್ರೆ ಆಕ್ಸೆಸ್ ಆಗಿ ಯೂರಿನ್ ಪಾಸ್ ಮಾಡ್ತಾರೆ. ಏನ್ ಮಾಡ್ತಾರೆ, ಇಲ್ಲಿ ತುಂಬಾ ಯೂರಿನ್ ಪಾಸ್ ಮಾಡ್ತಾರೆ. ಸೊ ತುಂಬಾ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ವಾಟರ್ ಲಾಸ್. ಸೊ ಡೈಯೂರೆಸಿಸ್ ಅಂದ್ರೆ ಏನು, ಇಲ್ಲಿ ವಾಟರ್ ಲಾಸ್ ಆಗುತ್ತೆ. ಯಾವ್ದ್ರ ಮುಖಾಂತರ, ಲಾಸ್ ಆಫ್ ವಾಟರ್ ಥ್ರೂ ಫ್ರೀಕ್ವೆಂಟ್ ಆಗಿ ಯೂರಿನೇಷನ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ, ಈ ಡ್ರಗ್ಸ್ ಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬಾಡಿಯಿಂದ ವಾಟರ್ ಕೂಡ ಏನಾಗುತ್ತೆ, ಲಾಸ್ ಆಗುತ್ತೆ. ಅಂಡ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಈ ಡ್ರಗ್ಸ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ಸೊ ಇದೇನನ್ನ ಕಾಸ್ ಮಾಡುತ್ತೆ, ಅಲ್ಟಿಮೇಟ್ಲಿ ತುಂಬಾ ಹೆವಿ ಆದ್ರೆ, ಇಫ್ ಆಕ್ಸೆಸ್ ಆದ್ರೆ, ಓಕೆ, ದಟ್ ಮೇ ಬಿ ಆಲ್ಕೋಹಾಲ್ ಅಬ್ಯೂಸ್ ಅಥವಾ ಡ್ರಗ್ ಆಕ್ಸೆಸ್ ಆದ್ರೆ ಏನನ್ನ ಕಾಸ್ ಮಾಡುತ್ತೆ, ಇದು ಐದರ್ ಕೋಮಾ ಅಥವಾ ಡೆತ್ ಅನ್ನ ಕಾಸ್ ಮಾಡುತ್ತೆ. ಸೊ ಕೋಮಾ ಅಥವಾ ಡೆತ್ ಬರೋಷ್ಟರಲ್ಲಿ ಮುಂಚೆ ಏನ್ ಮಾಡಿರುತ್ತೆ, ಇದು ಇಲ್ಲಿ ಒಂದು ನಮ್ಗೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಫೇಲ್ ಮಾಡಿರುತ್ತೆ. ಏನ್ ಮಾಡಿರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಅನ್ನ. ಆಮೇಲೆ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಏನ್ ಮಾಡಿರುತ್ತೆ, ಫೇಲ್ ಆಗಿರುತ್ತೆ. ಆಸ್ ವೆಲ್ ಆಸ್ ಸೆರೆಬ್ರಲ್ ಹೆಮೊರೇಜ್, ಅಂದ್ರೆ ಇಲ್ಲಿ ಬ್ರೈನ್ ಅಲ್ಲೂ ಕೂಡ ಏನಾಗೋ ಚಾನ್ಸಸ್ ಇರುತ್ತೆ, ಇಂಟರ್ನಲ್ ಬ್ಲೀಡಿಂಗ್. ಸೊ ಏನಂತ ಹೇಳಿದ್ವಿ, ಆಕ್ಸೆಸ್ ಆಗಿ
ಡ್ರಗ್ ಆರ್ ಆಲ್ಕೋಹಾಲ್ ಅಬ್ಯೂಸ್ ಆದ್ರೆ ಏನಾಗುತ್ತೆ, ದಟ್ ಪರ್ಟಿಕ್ಯುಲರ್ ಪರ್ಸನ್ ಕೋಮಾಗಾದ್ರೂ ಹೋಗ್ಬೋದು, ಡೆತ್ಗಾದ್ರೂ ಹೋಗ್ಬೋದು. ಸೊ ಏನಾಗುತ್ತೆ, ಯಾಕೆ ಕೋಮಾ ಡೆತ್ ಹೋಗ್ತಾರೆ, ಏನಕ್ಕೆ, ಆಕ್ಸೆಸ್ ಆಫ್ ಡ್ರಗ್. ಬಟ್ ಆಕ್ಸೆಸ್ ಆಫ್ ಡ್ರಗ್ ಏನ್ ಮಾಡಿದೆ ಅದು ನಮ್ಮ ಬಾಡಿ ಆರ್ಗನ್ಸ್ಗೆ, ಕೋಮಾಗ್ ಹೋಗೋ ರೀತಿ ಏನ್ ಮಾಡಿದೆ, ಸಾಯೋ ರೀತಿ ಏನ್ ಮಾಡಿದೆ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ರೆಸ್ಪಿರೇಟರಿ ಫೇಲ್ಯೂರ್ ಆಗಿರುತ್ತೆ. ರೆಸ್ಪಿರೇಟರಿ ಫೇಲ್ಯೂರ್, ಓಕೆ, ಅಂಡ್ ಸೆರೆಬ್ರಲ್ ಹೆಮೊರೇಜ್, cerebral hemorrhage and circulatory failure. ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ಏನಾಗಿರುತ್ತೆ ಇಲ್ಲಿ ಫೇಲ್ಯೂರ್, ಅಂದ್ರೆ ಬ್ಲಡ್ ವೆಸಲ್ಸ್ ಏನಾಗಿರುತ್ತೆ, ಬ್ರೇಕ್ ಆಗಿರ್ಬೋದು ಅಥವಾ ಬ್ಲಾಕ್ ಆಗಿರ್ಬೋದು. ಸೊ ಈ ರೀತಿ ಏನ್ ಮಾಡಿರುತ್ತೆ ಇಲ್ಲಿ ಡ್ಯಾಮೇಜ್ ಅನ್ನ ಕಾಸ್ ಮಾಡಿರುತ್ತೆ. ಕ್ಲಿಯರ್ ಆಯ್ತು. ಹಾಗಾದ್ರೆ ಪ್ರಿವೆನ್ಷನ್ ಏನು, ಹೇಗೆ ಕಂಟ್ರೋಲ್ ಮಾಡಬೇಕು ಈ ಡ್ರಗ್ ಅಬ್ಯೂಸ್ ಅನ್ನ, ಆಲ್ಕೋಹಾಲ್ ಅಬ್ಯೂಸ್ ಅನ್ನ ಹೇಗೆ ಪ್ರಿವೆಂಟ್ ಅಂಡ್ ಕಂಟ್ರೋಲ್ ಮಾಡ್ಬೋದು? ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್, ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್. ಸೊ ಫಸ್ಟ್ ಒನ್, ಹೇಗೆ ನಾವು ಇಲ್ಲಿ ಪ್ರಿವೆಂಟ್ ಮಾಡ್ಬೋದು ಇದನ್ನ ಡ್ರಗ್ ಅಬ್ಯೂಸ್ ಅಥವಾ ಆಲ್ಕೋಹಾಲ್ ಅಬ್ಯೂಸ್ ಅನ್ನ ಅಂತ ಕೇಳಿದ್ರೆ, ಬೈ ಅವಾಯ್ಡ್ ಪೀರ್ ಗ್ರೂಪ್. ಪಿಯರ್ ಗ್ರೂಪ್ ಅನ್ನ ಅವಾಯ್ಡ್ ಏನಕ್ಕೆ ಮಾಡ್ಬೇಕು ಅಂದ್ರೆ, ಎಸ್ಪೆಷಲಿ ಪ್ರೆಷರ್ ಗಿವನ್ ಬೈ ದ ಪಿಯರ್ ಗ್ರೂಪ್. ಅಂದ್ರೆ ನಿಮ್ಮ ಮೆಂಟಾಲಿಟಿ ಇರುವಂತ, ನಿಮ್ಮ ಸುತ್ತಮುತ್ತ ಇರುವಂತ ನಿಮ್ಮ ಏಜ್ ಗ್ರೂಪ್ ಫ್ರೆಂಡ್ಸೇ, ಮೇ ಬಿ ಕ್ಯೂರಿಯಾಸಿಟಿಗೋಸ್ಕರ ಇರ್ಬೋದು, ಅಥವಾ ಟ್ರೈ ಮಾಡೋಣ ಅನ್ನೋ ಆಸೆಗಿರ್ಬೋದು, ಅಥವಾ ನಿಮ್ಮ ಸೀನಿಯರ್ಸ್ ಇರ್ಬೋದು, ಸ್ಮೋಕ್ ಮಾಡೋಣ, ಒಂದ್ಸರಿ ಏನಾಗಲ್ಲ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋಣ, ಅಥವಾ ಅವರು ಏನೋ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಯಾವುದೋ ಒಂದು ಸರ್ಕಲ್, ನಿಮ್ಗೆ ಗೊತ್ತಿರುವಂತ ಸರ್ಕಲ್, ಓಕೆ, ಯಾರ ಜೊತೆ ನೀವು ಇರ್ತೀರಾ, ಸೊ ಅವ್ರು ಯಾರೋ ಸಿಗರೇಟ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ನಿಮ್ಗೆ ಗೊತ್ತಾದ ತಕ್ಷಣ ನೀವು ಹಿಂದಕ್ಕೆ ಸರಿಬೇಕು. ಅವ್ರು ನಿಮ್ಗೆ ಇನ್ಸಿಸ್ಟ್ ಮಾಡ್ತಾರೆ, ಏನಾಗಲ್ಲ ಟ್ರೈ ಮಾಡು ಅಂತ. ಓಕೆ, ಇಟ್ ಡಸಂಟ್ ಮೀನ್ ದಟ್ ಹಿ ಇಸ್ ಅ ಬ್ಯಾಡ್, ದಟ್ ಪರ್ಟಿಕ್ಯುಲರ್ ಕಿಡ್ ಇಸ್ ಬ್ಯಾಡ್, ಹಾಗಲ್ಲ ಅದು. ಅವ್ರಿಗೂ ಕೂಡ ಯಾರೋ ಹೇಳೋರು ಇರಲ್ಲ. ದಟ್ಸ್ ವೈ ಎಜುಕೇಶನ್ ಕೊಡ್ಬೇಕು. ಓಕೆ, ಇಫ್ ಇಟ್ ಆಲ್, ಇನ್ನು ಕೆಲವೊಬ್ರು ಏನಿರ್ತಾರೆ ಇಲ್ಲಿ, ಸೊ ಆಲ್ವೇಸ್ ರಿಮೆಂಬರ್, ಸೊ ಇವಾಗ ಹೇಳ್ತಾ ಇರ್ತಾರೆ ಮನೇಲಿ ಕೂಡ, ಅವನ ಜೊತೆ ಸೇರ್ಬೇಡ, ಅವಳ ಜೊತೆ ಸೇರ್ಬೇಡ, ನೆವರ್ ಡೂ ದಟ್. ಓಕೆ, ಬಿಕಾಸ್ ನೀವು ಹೇಗೆ ಒಬ್ಬ ಹ್ಯೂಮನ್ ಇದೀರೋ, ಇಂಡಿವಿಜುವಲ್ ಇದೀರೋ, ಅದೇ ರೀತಿ ಅವರು ಕೂಡ ಇರ್ತಾರೆ ಅಲ್ವಾ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಅವ್ರ ಹತ್ರ ಮಾತ್ ಬಿಡೋದು ಅಥವಾ ಅವ್ರ ಜೊತೆ ಸೇರ್ಬೇಡ ಆ ರೀತಿ ದೂರ ಮಾಡೋ ಬದಲು ನೀವೇನ್ ಮಾಡ್ಬೇಕು, ಸೊ ಇಫ್ ನಿಮ್ಗೆ ಗೊತ್ತಿರೋರು ಯಾರೊಬ್ರು ಸ್ಮೋಕ್ ಮಾಡ್ತಾ ಇದ್ದಾರೆ ಅಥವಾ ಆಲ್ಕೋಹಾಲ್ ಡ್ರಗ್ ಮಾಡ್ತಾ ಇದ್ದಾರೆ, ಇಂಟೆಕ್ ತಗೊಳ್ತಿದ್ದಾರೆ ಅಂದ್ರೆ, ನೀವು ಅವ್ರಿಗೆ ಪ್ರಯತ್ನ ಮಾಡ್ಬೇಕು ನಿಮ್ದೇ ವೇಯಲ್ಲಿ ಬಿಟ್ಬಿಡಿ ಅಂತ. ಐದರ್ ಯು ಕ್ಯಾನ್ ಡೂ ದಟ್. ಇಲ್ಲಪ್ಪ ಮಾತೆ ಕೇಳ್ತಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಅಲ್ಲಿ, ದ ಬ್ಯಾರಿಯರ್, ನಿಮ್ ಸುತ್ತ ನೀವೇ ಒಂದು ಬೌಂಡ್ರಿ ಹಾಕೊಳ್ಬೇಕು. ಅವ್ರ ಹತ್ರ ಮಾತಾಡಿ, ಅವ್ರ ಜೊತೆಗಿರಿ, ಬಟ್ ಅವ್ರದ್ದು ಏನು ಕ್ಯಾರೆಕ್ಟರ್ ಇದೆಯಲ್ಲ, ಲೈಕ್ ಅವ್ರು ಹೇಗೆ ಇಲ್ಲಿ ಸ್ಮೋಕ್ ಅನ್ನ ಮಾಡ್ತಾ ಇರ್ತಾರೆ, ಡ್ರಗ್ ಅನ್ನ ಇಂಟೇಕ್ ಮಾಡ್ಕೊಳ್ತಿರ್ತಾರೆ, ಅದು ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಕೊಡ್ದು. ಓಕೆನಾ. ಸೊ ಇದನ್ನ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅಂದ್ರೆ, ಇನ್ನೊಂದು ರೀಸನ್, ಎಜುಕೇಶನ್ ಮತ್ತೆ ಕೌನ್ಸಿಲಿಂಗ್ ಕೊಡ್ಬೇಕು. ಸೊ ಇವಾಗ ನೋಡಿ, ಎಕ್ಸಾಕ್ಟ್ ಆಗಿ ಕ್ಲಾಸ್ 12 ಅಡಲ್ಸೆನ್ಸ್ ಗ್ರೂಪ್ ಅಲ್ಲೇ ಇದ್ದೀರಾ ನೀವು ಕೂಡ. ಸೊ ಈ ಚಾಪ್ಟರ್, ಈ ಟಾಪಿಕ್ ನಿಮ್ಗೆ ಇರೋ ಕಾರಣಕ್ಕೆ ಇವಾಗ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಾಗಿದೆ. ಸೊ ಡ್ರಗ್ಸ್ ಅಂದ್ರೆ ಹೀಗೆ, ಇಷ್ಟೊಂದು ಡ್ರಗ್ಸ್ ತಗೊಂಡ್ರೆ ಇಷ್ಟೊಂದು ಬೇರೆ ಬೇರೆ ತರದ ಡಿಸೀಸ್ ಬರುತ್ತೆ, ಆಲ್ಕೋಹಾಲ್ ಕುಡಿದ್ರೆ ಲಿವರ್ ಹಾಳಾಗುತ್ತೆ, ಟೊಬ್ಯಾಕೊ ಕನ್ಸ್ಯೂಮ್ ಮಾಡಿದ್ರೆ ಕ್ಯಾನ್ಸರ್ಸ್ಗಳು ಬರುತ್ತೆ ಅಲ್ವಾ, ಹ್ಯಾಲ್ಯೂಸಿನೋಜನ್ಸ್, ಓಕೆ, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಆಕ್ಟಿವಿಟಿ ಮಾಡುತ್ತೆ, ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ. ಸೊ ಇದೆಲ್ಲ ನೀವು ಇವಾಗ ತಿಳ್ಕೊಂಡ್ರಿ ಹೇಗೆ, ಬೈ ಎಜುಕೇಶನ್ ಅಲ್ವಾ. ಅಂಡ್ ಕೌನ್ಸಿಲಿಂಗ್ ಅಂದ್ರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾರು ಸ್ಮೋಕ್ ಮಾಡ್ತಾ ಇರ್ತೀರಾ, ಅಥವಾ ಆಲ್ಕೋಹಾಲ್ ಅಥವಾ ಡ್ರಗ್ ನ ಇಂಟೇಕ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಬಿಡ್ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಅಡಿಕ್ಷನ್ ಬಿಡಕ್ ಆಗ್ತಾ ಇರಲ್ಲ. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ನೀವು ತುಂಬಾ ನಂಬೋ ಅಂತ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಕಸಿನ್ಸ್ ಇರ್ಬೋದು, ಅಥವಾ ಥೆರಪಿಸ್ಟ್ ಇರ್ಬೋದು, ಅವ್ರ ಹತ್ರ ಕೌನ್ಸಿಲಿಂಗ್ ತಗೊಂಡು ಏನ್ ಮಾಡ್ಬೇಕು ನೀವು, ಅವ್ರದ್ದು ಒಂದು ಮಾರ್ಗದರ್ಶನದೊಳಗಡೆ ನೀವು ಅದನ್ನ ಬಿಡ್ಬೋದು. ಪರ್ಟಿಕ್ಯುಲರ್ ಅಡಿಕ್ಟ್ ಆಗಿರುವಂತ ಒಂದು ಯಾವುದೇ ಸಬ್ಸ್ಟೆನ್ಸ್ ಇರ್ಬೋದು, ಆಲ್ಕೋಹಾಲ್ ಆದ್ರೂ ಇರ್ಬೋದು, ಡ್ರಗ್ ಆದ್ರೂ ಇರ್ಬೋದು. ನೆಕ್ಸ್ಟ್ ಏನ್ ಮಾಡ್ಬೋದು, ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್, ಲುಕಿಂಗ್ ಫಾರ್ ಡೇಂಜರ್ಸ್. ಸೊ ಡೇಂಜರ್ಸ್ ಅಂದ್ರೆ ಇವಾಗ ತಾನೇ ಹೇಳ್ದೆ, ಓಕೆ, ನಿಮಗ್ ಗೊತ್ತಾಗುತ್ತೆ, ನೀವೇನಾದ್ರೂ ಇವಾಗ ನೀವೇ ಇಂಟೇಕ್ ಮಾಡಿದ್ರಿ ಡ್ರಗ್ ಅನ್ನ, ಓಕೆ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇಂಟೇಕ್ ಅನ್ನ ಮಾಡಿದ್ರು ಡ್ರಗ್ಸ್ ಅನ್ನ, ಆಲ್ಕೋಹಾಲ್ ಅನ್ನ, ಅಂದ್ರೆ ಅವ್ರ ಬಿಹೇವಿಯರ್ಸ್, ಓಕೆ, ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ನಮ್ಮ ಹತ್ರ, ಯಾವ ರೀತಿ ಭಾಷೆ ಮಾತಾಡ್ತಾ ಇದ್ದಾರೆ, ಕೈ ಎಲ್ಲ ಎತ್ತಾ ಇದ್ದಾರಾ ಅಥವಾ ನಾರ್ಮಲ್ ಆಗಿದ್ದಾರ. ಸೊ ಇದೆಲ್ಲ ಸೈನ್ಸ್ ನೀವು ಅಬ್ಸರ್ವ್ ಮಾಡ್ಬೇಕು. ಸೊ ಅವ್ರಿಗೆ ನೀವು ಹೇಳಿ ಬಿಡ್ಸಕ್ ಆಗಿಲ್ಲ ಅಂದ್ರೆ, ರೆಸ್ಪಾನ್ಸಿಬಲ್ ಫ್ರೆಂಡ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ಅವ್ರ ಪೇರೆಂಟ್ಸ್ಗೆ ತಿಳಿಸ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಏನ್ ಹಾಗಾದ್ರೆ ಹೇಗೆ ಪ್ರಿವೆಂಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಬಿಕಾಸ್ ನಿಮ್ಗೆ ಅನ್ಸುತ್ತೆ ನನ್ನ ಫ್ರೆಂಡ್ ಅನ್ನ ಹಾಕೊಟ್ಬಿಟ್ಟೆ ನಾನು ಅನ್ನೋ ಫೀಲಿಂಗ್ ಬರೋ ಚಾನ್ಸಸ್ ಇರುತ್ತೆ ಈ ಗ್ರೂಪ್ ಅಲ್ಲಿ ನಿಮ್ಗೆ. ಬಟ್ ನೋ, ಯು ಆರ್ ಆಕ್ಚುಲಿ ಡಿಸ್ಟ್ರಾಯಿಂಗ್ ಇಸ್ ಲೈಫ್.
ಹೆಲ್ಪ್ ಮಾಡ್ತಾ ಇದ್ದೀರಿ ಅಂತ ನೀವು ಅನ್ಕೊಳ್ತಿರ್ತೀರಾ, ಬಟ್ ನೋ, ಬಿಕಾಸ್ ಅವ್ನು ಏನ್ ಮಾಡ್ತಿದ್ದಾನೆ, ತನ್ನ ಲೈಫನ್ನ ತಾನೇ ಹಾಳು ಮಾಡ್ಕೊಳ್ತಾ ಇರ್ತಾನೆ. ಅಂಡ್ ಯು ವಿಲ್ ಬಿ ಜಸ್ಟ್ ವಿಟ್ನೆಸ್ಸಿಂಗ್ ದಟ್, ನೋಡ್ತಾ ಇರ್ತೀರ, ಏನು ಮಾಡಕ್ ಆಗ್ತಿರಲ್ಲ. ಸೊ ಆ ಟೈಮಲ್ಲಿ ತಪ್ಪು ಅಂತ ಅನ್ಸಿದ್ರು ಕೂಡ ನೀವೇನ್ ಮಾಡ್ಬೇಕು, ಅವ್ರ ಹತ್ರ ಇರುವಂತ ಪೇರೆಂಟ್ಸ್ಗೆ ಅಥವಾ ಅಕ್ಕ ತಮ್ಮಗೆ ಏನ್ ಮಾಡ್ಬೇಕು, ಇಲ್ಲಿ ಇವನ್ ನಿಮ್ಮ ಟೀಚರ್ಸ್ಗೆ ಇನ್ಫಾರ್ಮ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡೋದು ಹಾಗಾದ್ರೆ, ಫೋರ್ತ್ ಒನ್. ಓಕೆ, ಸೊ ಫೋರ್ತ್ ನೀನು ಇಲ್ಲಿ ಸೀಕಿಂಗ್ ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಅಂಡ್ ಪಿಯರ್ಸ್. ಸೀಕಿಂಗ್, ಇವಾಗ ತಾನೇ ಹೇಳಿದೆ ನಾನು. ಓಕೆ, ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಹತ್ರ ಫ್ರೀ ಆಗಿ ಕುತ್ಕೊಂಡು ಹೇಳ್ಬೇಕು, ಅವ್ರಿಗೆ ಅವ್ರ ಹತ್ರ ಸಹಾಯ ತಗೊಳ್ಬೇಕು. ಪೇರೆಂಟ್ಸ್ ಅಂಡ್ ನಿಮ್ಮ ಪೇರ್ ಗ್ರೂಪ್ಸ್, ಫ್ರೆಂಡ್ಸ್. ಈ ರೀತಿ ಆಗ್ತಾ ಇದೆ, ನಿಮ್ದು ಏನೇ ಪ್ರಾಬ್ಲಮ್ಸ್ ಇರ್ಬೋದು, ನನಗೆ ಮಾರ್ಕ್ಸ್ ಕಡಿಮೆ ಬಂತು, ಈ ಸ್ಪೋರ್ಟ್ಸ್ ಅಲ್ಲಿ ನಾನು ಗೆಲ್ಲಿಲ್ಲ ಅಂತ ಡಿಪ್ರೆಸ್ಡ್ ಆಗಿ ಈ ರೀತಿ ಇದ್ರೆ ಏನಾಗುತ್ತೆ, ಲೈಫಲ್ಲಿ ಸಸ್ಟೈನ್ ಆಗೋದು ಕಷ್ಟ. ಬಿಕಾಸ್ ನೀವು ಬೆಳೀತಾ ಬೆಳೀತಾ ಹೋದ್ಮೇಲೆ ಲೈಫಲ್ಲಿ ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ನ್ಯೂ ಚಾಲೆಂಜಸ್, ಹೊಸ ಚಾಲೆಂಜಸ್ ಬರುತ್ತೆ. ಸೊ ಅದನ್ನೆಲ್ಲ ನೀವು ಫೇಸ್ ಮಾಡ್ಬೇಕಲ್ವಾ. ಸೊ ಅದನ್ನ ನೀವು ಇದೇ ಫೇಸಲ್ಲಿ, ಇದೇ ಏಜಿಂದಾನೇ ಏನ್ ಮಾಡ್ಬೇಕು, ಕಲ್ತ್ಕೊಂಡು ಹೋಗ್ಬೇಕು. ಸೊ ಸಪೋರ್ಟಿವ್ಗೆ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಕಸಿನ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಪಿಯರ್ ಗ್ರೂಪ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ಅಂಡ್ ಅದಾದ್ಮೇಲೆ you can seek help from, or seeking help from professionals and medicals. ಪ್ರೊಫೆಷನಲ್ಸ್ ಅಂಡ್ ಮೆಡಿಕಲ್ಸ್ ಅಂದ್ರೆ ಇಲ್ಲಿ ಡಾಕ್ಟರ್ಸ್, ಓಕೆ, ಲೈಕ್ ಥೆರಪಿಸ್ಟ್. ಸೊ ಅವ್ರ ಹತ್ರನೂ ನೀವು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ಸ್ ಅವ್ರಿಗೆ ಹೇಳಿದ್ರೆ, ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಥೆರಪಿ ಕೊಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಯಾವ ರೀತಿ ನಿಮ್ಗೆ ನಿಮ್ಮ ಏನು ಅಡಿಕ್ಟ್ ಆಗಿರ್ತೀರಲ್ಲ ಅದನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಪ್ರಿವೆಂಟ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ರಿವೆನ್ಷನ್ ಮತ್ತೆ ಕಂಟ್ರೋಲ್ಗೆ ದೀಸ್ ಆರ್ ಸಮಥಿಂಗ್. ಬಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಎವ್ರಿಥಿಂಗ್ ಇಸ್ ನಮ್ಮ ಹತ್ರನೇ ಇದೆ. ಓಕೆ, ಎವ್ರಿಥಿಂಗ್ ಈಸ್ ಇನ್ ಅವರ್ ಕಂಟ್ರೋಲ್. ನಾವೇ ಏನ್ ಮಾಡ್ತೀವಿ, ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನೀವು ನೋಡಿ, PUC ಸೆಕೆಂಡ್ ಇಯರ್ ಇದ್ದೀರಾ ನೀವು. ಓಕೆ, ಸೊ ಒನ್ಸ್ ನಿಮ್ದು ಇಲ್ಲಿ ಬೋರ್ಡ್ ಎಕ್ಸಾಮ್ಸ್ ಆದ್ಮೇಲೆ ಯು ವಿಲ್ ಬಿ ಅ ಡಿಗ್ರಿ ಸ್ಟೂಡೆಂಟ್, ನೆಕ್ಸ್ಟ್ ಡಿಗ್ರಿಗೆ ಹೋಗ್ತೀರಾ ನೀವು. ಐಮ್ ನಾಟ್ ಟೆಲಿಂಗ್ ದಟ್ ನೀವು ಇದೇ ರೀತಿ ಇರ್ತೀರಾ ಅಂತ, ಬಿಕಾಸ್ ವರ್ಲ್ಡ್ ನಿಮ್ಮನ್ನ ಹೇಗ್ ನೋಡ್ತಾ ಇರುತ್ತೆ PUC ಅಂದ್ರೆ, ಸ್ಟಿಲ್ ಆಸ್ ಅ ಕಿಡ್ಸ್, ಮಕ್ಕಳ ತರ. ಇವನ್ ನಾವು ಕೂಡ ನಿಮ್ಮನ್ನ ಮಕ್ಕಳ ರೀತಿನೇ ನೋಡ್ತಾ ಇರ್ತೀವಿ. ಬಟ್ ಡ್ಯೂ ಟು ದ ಏಜ್, ಹಾರ್ಮೋನಲ್ ಚೇಂಜಸ್, ನಿಮ್ಮ ಸುತ್ತಮುತ್ತ ಇರೋ ಒಂದು ಎನ್ವಿರಾನ್ಮೆಂಟ್, ನೀವು ನೋಡೋ ಅಂತ ಒಂದು ಯಾವ್ದು ವಿಜುವಲ್ ಪಿಕ್ಚರ್ಸ್ ಅನ್ನ ನೋಡ್ತೀರಾ, ನಿಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಏನಿರುತ್ತೆ ಎಲ್ಲದೂ ಏನಾಗುತ್ತೆ ಇಲ್ಲಿ, ಇಟ್ ಇನ್ಫ್ಲೂಯೆನ್ಸಸ್ ಯು. ದಟ್ ಇಸ್ ದ ರಿಯಾಲಿಟಿ. ಆ ಕಾರಣಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಮೈಂಡ್ ಅನ್ನ ಫೋಕಸ್ ಆಗಿ, ಕಂಟ್ರೋಲ್ ಆಗಿ ಇಟ್ಕೋಬೇಕು. ಕ್ಲಿಯರ್? ಬಟ್ ಒನ್ಸ್ ನೆನ್ಪಿಟ್ಕೊಳ್ಳಿ, ಇದೆಲ್ಲ ನೀವು ಹೇಳ್ತಿರ್ತೀರಾ, ಏನು ನಮ್ ಜನರೇಷನ್ ಇಟ್ಸ್ ಕೂಲ್, ಜಸ್ಟ್ ಸ್ಮೋಕಿಂಗ್ ಅಲ್ಲ, ಜಸ್ಟ್ ಅ ಗ್ಲಾಸ್ ಆಫ್ ಲಿಕ್ಕರ್, ಏನಾಗಲ್ಲ ಅಲ್ವಾ, ಈ ರೀತಿ ಎಲ್ಲ. ಸೊ ಇದೆಲ್ಲ ಕಲ್ಚರ್ ಎಲ್ಲ ಅಲ್ಟಿಮೇಟ್ಲಿ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಈ ಬಾಡಿ ಇರೋವರೆಗೂ ಮಾತ್ರ ನೀವಿರ್ತೀರ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಯು ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ, ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತೆ. ವೆನ್ ಯು ಸ್ಟಾರ್ಟ್ ಡ್ಯಾಮೇಜಿಂಗ್ ಯುವರ್ ಬಾಡಿ ವಿತ್ ಸಚ್ ಕೈಂಡ್ಸ್ ಆಫ್ ಡ್ರಗ್ಸ್ ಆರ್ ಆಲ್ಕೋಹಾಲ್ಸ್, ನೆನ್ಪಿಟ್ಕೊಳ್ಳಿ, ನೀವೇನ್ ಕೊಡ್ತೀರಾ ನಿಮ್ಮ ಬಾಡಿಗೆ, ಅದು ತಿರ್ಗಾ ನಿಮಗೆ ಕೊಡಕ್ ಶುರು ಮಾಡುತ್ತೆ. ಬಟ್ ವೆನ್ ಯು ವಿಲ್ ಬಿ ಡ್ಯಾಮೇಜಿಂಗ್ ಯುವರ್ ಬಾಡಿ, ನಿಮಗೆ ಗೊತ್ತಾಗಲ್ಲ. ವೆನ್ ಯುವರ್ ಬಾಡಿ ರಿಯಾಕ್ಟ್ಸ್ ಫಾರ್ ದ ಡ್ಯಾಮೇಜ್ ಯು ಹ್ಯಾವ್ ಡನ್, ಏನಾಗುತ್ತೆ ನಿಮಗೆ, ಯು ವಿಲ್ ಫೀಲ್ ದಟ್ ಪೇನ್, ಯು ವಿಲ್ ಫೀಲ್ ದಟ್ ರಿಗ್ರೆಟ್ಸ್. ಸೊ ಏನ್ ಮಾಡ್ಬೇಕು, ನಾವಿಲ್ಲಿ ಕ್ಯೂರ್ ಕಿಂತ ಏನ್ ಮಾಡ್ಬೇಕು, ಪ್ರಿವೆನ್ಷನ್ ಅನ್ನ, ಕಂಟ್ರೋಲ್ ಅನ್ನ ಮಾಡ್ಬೇಕು. ಸೊ ದಿಸ್ ಕಂಪ್ಲೀಟ್ಸ್ ಹ್ಯೂಮನ್ ಹೆಲ್ತ್ ಅಂಡ್ ದಿಸ್ ಇಸ್ ಚಾಪ್ಟರ್. ಸೊ ನಿಮಗೆ ವಿಡಿಯೋಸ್, ಚಾಪ್ಟರ್ಸ್ ಅರ್ಥ ಆಗ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್, ಬೈ ಬೈ.